ಅರ್ಥಶಾಸ್ತ್ರದಲ್ಲಿ 29 ಕೋರ್ಸ್ಗಳು, ಇತಿಹಾಸದಲ್ಲಿ 11 ಕೋರ್ಸ್ಗಳು, ಸಮಾಜಶಾಸ್ತ್ರದಲ್ಲಿ 6 ಕೋರ್ಸ್ಗಳು, ತತ್ವಶಾಸ್ತ್ರದಲ್ಲಿ 5 ಕೋರ್ಸ್, ಮಾನವಶಾಸ್ತ್ರದಲ್ಲಿ 4 ಕೋರ್ಸ್, ರಾಜಕೀಯದಲ್ಲಿ 3 ಕೋರ್ಸ್. ಇಷ್ಟು ಓದಿದವರು ಪಂಡಿತರಾಗಿಲ್ಲ. ನಮ್ಮ ಸಮಾಜದಲ್ಲಿ, ದೇಶದಲ್ಲಿ ಯಾರ್ಯಾರೋ ಪಂಡಿತರಾಗಿಲ್ಲ. ಇವ್ರನ್ನ ಪಂಡಿತರು ಯಾರು ಮಾಡಿಲ್ಲ ಅಂದ್ರೆ ನಾವೇ ಮಾಡಿಲ್ಲ. ನಾನು ನಿಮಗೆ ಅವಾಗಲೇ ಒಂದು ಅದ್ಭುತವಾದ ಮಾತು ಹೇಳಿದ್ದೆ. I would like to repeat that one small story. ಬ್ರಿಟಿಷರಿಂದ ಇಂಗ್ಲೆಂಡ್ಗೆ ಒಬ್ಬ ಪತ್ರಕರ್ತ ನಮ್ಮ ಭಾರತಕ್ಕೆ ಬರ್ತಾರೆ. ಯಾರನ್ನ ಭೇಟಿ ಆಗಕ್ಕೆ ಬಂದಿದ್ರು ಅಂದ್ರೆ ಅವರು ಶ್ರೀಯುತ ಮಹಾತ್ಮ ಗಾಂಧೀಜಿಯವರ ಭೇಟಿಯಾಗಕ್ಕೆ ಬಂದಿದ್ರು. ಅವರ ಸಂದರ್ಶನಕ್ಕಾಗಿ ಬಂದಿರ್ತಾರೆ. ಸಮಯ ಬಂದ್ಬಿಟ್ಟು 9 ಗಂಟೆ. ಗಾಂಧೀಜಿಯವರ ಕೊಠಡಿಯ ಮುಂದೆ ನಿಂತಿರ್ತಾರೆ ಅವರು. ಗಾಂಧೀಜಿಯವ್ರು ನಾನು ಮೀಟ್ ಆಗ್ಬೇಕು ಅಂತ. ಇಲ್ಲ, ಗಾಂಧೀಜಿಯವರು ಮಲ್ಕೊಂಡಿದ್ದಾರೆ, ನಾಳೆ ಬನ್ನಿ ಅಂತ. ಸರಿ, ಗಾಂಧೀಜಿಯವರು ಸಿಗ್ಲಿಲ್ವಲ್ಲ, ಮೊಹಮ್ಮದ್ ಅಲಿ ಜಿನ್ನಾ ಅವ್ರನ್ನ ಭೇಟಿಯಾಗಿ ಹೋಗ್ತಾರೆ. ಮೊಹಮ್ಮದ್ ಅಲಿ ಜಿನ್ನಾ ಅವ್ರನ್ನ ಭೇಟಿಯಾಗಿ ಹೋದಾಗ ಅಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರ ಸಹಚರರು ಹೇಳ್ತಾರೆ, ಇಲ್ಲ ಸರ್, ಜಿನ್ನಾ ಸರ್ ಮಲ್ಕೊಂಡಿದ್ದಾರೆ, ಪ್ಲೀಸ್ ನಾಳೆ ಬನ್ನಿ ಅಂತ. ಅವ್ರು ಆಲ್ರೆಡಿ ಇಂಗ್ಲೆಂಡ್ ಇಂದ ಬಂದಿರ್ತಾರೆ. ಯಾರನ್ನ ಭೇಟಿ ಆಗೋದು? ಒಬ್ರು ತುಂಬಾ ಚೆನ್ನಾಗಿ ಸಜೆಸ್ಟ್ ಮಾಡ್ತಾರೆ, ಸರ್ ನೀವು ಅಂಬೇಡ್ಕರ್ ಅವ್ರನ್ನ ಭೇಟಿ ಆಗಿ ಅಂತ. ಓಕೆ ಫೈನ್. 11 ಗಂಟೆ 40 ನಿಮಿಷ ಅಂಬೇಡ್ಕರ್ ಅವ್ರನ್ನ ಭೇಟಿ ಆಗೋ ಟೈಮ್. ಈ ಮನುಷ್ಯನು ಮಲ್ಕೊಂಡಿರ್ತಾನೆ ಅಂತ ಅವನಿಗೆ ಹೋಗ್ತಾರೆ. ಅವರ ರೂಮ್ ಡೋರ್ ತೆಗಿತಾರೆ. ವೈಟ್ ಶರ್ಟ್, ಬ್ಲೂ ಕಲರ್ ಕೋಟ್, ಒಳ್ಳೆ ಟೈ, ಟಿಪ್ ಟಾಪ್ ಆಗಿ ಒಂದು ಚೇರ್ ಅಲ್ಲಿ ಕುತ್ಕೊಂಡು ಒಂದು ಬುಕ್ ಅನ್ನ ಓದ್ತಾ ಇರ್ತಾರೆ. ಈ ಮನುಷ್ಯ ಶಾಕ್
ಅಂಬೇಡ್ಕರ್ ಅವರು ಹೇಳ್ತಾರೆ, ಗಾಂಧೀಜಿಯವರು ಮಲ್ಕೊಂಡ್ರು ಕಣಪ್ಪ, ಅವ್ರ ಸಮಾಜದವರು ಅವ್ರ ಸಹಚರರೆಲ್ಲ ಎದ್ದಿಟ್ಕೊಂಡ್ಬಿಟ್ಟಿದ್ದಾರೆ. ಮೊಹಮ್ಮದ್ ಅಲಿ ಜಿನ್ನಾ ಅವರು ಮಲ್ಕೊಂಡ್ರು, ಅವ್ರ ಸಮಾಜದವರು ಅವ್ರ ಧರ್ಮದವರು ಅವ್ರ ಸಹಚರರು ಎದ್ದಿಟ್ಕೊಂಡ್ಬಿಟ್ಟಿದ್ದಾರೆ. ನಾನು ಮಲ್ಕೊಂಡ್ಬಿಟ್ರೆ ನಮ್ಮ ಸಮಾಜದ ಇನ್ನು ಎದ್ದೇ ಇಲ್ಲ. ನಮ್ಮವ್ರು ಯಾವಾಗ ಹೇಳೋದು, ಅದಕ್ಕೆ ನಾನು ಇನ್ನು ಎದ್ದು ಕೂತಿದ್ದೀನಿ ಅಂತ ಹೇಳ್ತಾರಲ್ಲ, ಅದು ನಮ್ಮ ಅಂಬೇಡ್ಕರ್. ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳ ಓದ್ಬಿಟ್ಟಿದೀವಿ, ಆದ್ರೆ ಯಾರು ಅಂಬೇಡ್ಕರ್ ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ. ತಿಳ್ಕೊಳ್ಳುವಂತ ಸಮಯ ಇವತ್ತು ಈ ವೇದಿಕೆ ಮಾಡ್ಕೊಡ್ತಾ ಇದೆ. ಈ ಕಾರ್ಯಕ್ರಮವನ್ನ ಈಗ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಸಂಘಟಕರು ಈ ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಆರಂಭಿಸಬೇಕಾಗಿ ಕೇಳ್ಕೊಳ್ತೇನೆ. ಬಹುಜನ ಬಂಧುಗಳೇ, ಏಪ್ರಿಲ್ ತಿಂಗಳು ತುಂಬಾ ಬಸವ ಜಯಂತಿ, ಇನ್ನೇನು ಮತ್ತೆ ನೆಕ್ಸ್ಟ್ ಮೇ ಒಂದು ಬುದ್ಧ ಜಯಂತಿ ಬರ್ತಾ ಇದೆ. ಸೊ ಇಷ್ಟೆಲ್ಲ ಮಹತ್ವವುಳ್ಳಂತಹ ದಿನವನ್ನ ಯಾರೋ ಏನೋ ಗೊತ್ತಿಲ್ಲ, ಏಪ್ರಿಲ್ ಅಂತಂದ್ರೆ ಫೂಲ್ ಮಾಡೋ ದಿನ ಅಂತ ಹೇಳಿ ಅದನ್ನ ಹೇಳ್ಬಿಟ್ಟಿದ್ದಾರೆ ಅನ್ನುವಂಥದ್ದು. ಆದ್ರೆ ಏಪ್ರಿಲ್ ಫೂಲ್ ಅಲ್ಲ ಅದು. ಯಾಕೆಂತಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಅಭಿಮಾನಿಗಳನ್ನ ಅಷ್ಟು ಸುಲಭವಾಗಿ ಫೂಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಸುಮಾರು ಬಹಳಷ್ಟು ಸಂಘಟನೆಗಳು ಸೇರಿಕೊಂಡು ಒಂದು ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿದ್ದಾರೆ. ಬಹುಮುಖ್ಯವಾಗಿ ಇವತ್ತಿನ ವಾತಾವರಣದಲ್ಲಿ ನಾವೆಲ್ಲರೂ ಬೇರೆ ಆಗೋದಕ್ಕೆ ಬಹುಮುಖ್ಯವಾದಂತಹ ಕಾರಣ ಏನು ಅಂತಂದ್ರೆ ಜಾತಿ ಅನ್ನುವಂಥದ್ದು ಒಂದೇ. ಜಾತಿಯ ಕಾರಣಕ್ಕಾಗಿ ನಾವು ಎಲ್ಲರೂ ಕೂಡ ಒಂದು ವೇದಿಕೆಗೆ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅಂತಹ ಕಾಲಘಟ್ಟದಲ್ಲಿ, ಅಂತ ವರ್ತಮಾನದಲ್ಲಿ ಇರ್ತಾ ಇರುವಂತಹ ಈ ಪರಿಸ್ಥಿತಿ ಒಳಗಡೆ ಅಹಿಂದ ಚಳುವಳಿ, ಮಿಲಿಂದ ಸಾಂಸ್ಕೃತಿಕ ಸಂಸ್ಥೆ ಶಿವಮೊಗ್ಗ, ಜಿಲ್ಲಾ SC/ST ನೌಕರರ ಸಂಘ, ಜಿಲ್ಲಾ ಛಲವಾದಿ ಮಹಾಸಭಾ ಶಿವಮೊಗ್ಗ, ಜಿಲ್ಲಾ ವಾಲ್ಮೀಕಿ ನಿವೃತ್ತ ನೌಕರರ ಸಂಘ, ಹಿಂದುಳಿದ ಜನಜಾಗೃತಿ ವೇದಿಕೆ, ಹಾಗೆ ಜಿಲ್ಲಾ ಆದಿಜಾಂಬುವ ಸಂಘ, ಸಮಗಾರ ಸಮಾಜ, ಜಮಾತಾ ಇಸ್ಲಾಂ ಇಂದು ಶಿವಮೊಗ್ಗ, ಎಷ್ಟೋ ಸಂಘಟನೆಗಳು ಸೇರಿಕೊಂಡು ಒಂದು ವೇದಿಕೆ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಾಚರಣೆಯನ್ನ, ಜನ್ಮ ಜಯಂತಿಯನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ದೇಶಕ್ಕೆ ಒಂದು ಮೆಸೇಜ್ ಏನು ಅಂತಂದ್ರೆ, ನಮ್ಮನ್ನ ಎಂತಹ ಕುತಂತ್ರಗಳನ್ನ ಮಾಡಿದ್ರು ಕೂಡ ನಮ್ಮನ್ನ ಬೇರೆ ಮಾಡೋದಕ್ಕೆ ಆಗೋದಿಲ್ಲ, ನಾವು ಒಂದು ವೇದಿಕೆಯಲ್ಲಿ ಸೇರ್ತೀವಿ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಇವತ್ತು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು. ಮತ್ತೆ ಅಂಬೇಡ್ಕರ್ ಅವರ ಚಿಂತನೆಗಳಿಗೆ ಮಾತ್ರ ಎಲ್ಲರನ್ನೂ ಒಗ್ಗೂಡಿಸುವಂತಹ ಈ ತಾಕತ್ತಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಹಾಗಾಗಿ ಇಂತಹ ಒಂದು ಸುಂದರವಾದಂತಹ ಈ ಸಮಾರಂಭವನ್ನ ಪ್ರಾಸ್ತಾವಿಕ ನುಡಿಯ ಮೂಲಕ ಯಶಸ್ವಿಗೊಳಿಸಿಕೊಳ್ಳಲಿಕ್ಕೆ ಬಂದಿರುವಂತಹ ಸನ್ಮಾನ್ಯ ಶ್ರೀ ಪ್ರೊಫೆಸರ್ H. ರಾಜಪ್ರಸಾದ್, ನಿವೃತ್ತ ಪ್ರಾಂಶುಪಾಲರು, ಗೌರವ ಅಧ್ಯಕ್ಷರು, ಹಿಂದುಳಿದ ಜನಜಾಗೃತಿ ವೇದಿಕೆ, ಇವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಪುಷ್ಪ ಗುಚ್ಛವನ್ನು ಕೊಡೋದ್ರ ಮೂಲಕ ತುಂಬರು ನಿಮ್ಮ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮವನ್ನ ಉದ್ಘಾಟನಾ ಸಮಾರಂಭವನ್ನ ನೆರವೇರಿಸಿದ ಕವಲಕಟ್ಟಿ IAS ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಜಿಲ್ಲೆ, ಇವರಿಗೂ ಕೂಡ ಎಲ್ಲ ಪರವಾಗಿ ತುಂಬ ಹೃದಯದ ನಿಮ್ಮ ಸ್ವಾಗತವನ್ನು ಸ್ವೀಕರಿಸ್ತಾ ಇದ್ದೀನಿ. ಮುಖ್ಯ ಉಪನ್ಯಾಸಕರಾಗಿ ಕಾರ್ಯಕ್ರಮವನ್ನ ಸಾಕಷ್ಟು ವಿಷಯಗಳ ಪತ್ರಕರ್ತರು ಹಾಗೂ ಭಾಷಾ ಸಂಶೋಧಕರು, ಅವರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಪುಷ್ಪ ಗುಚ್ಛವನ್ನು ಕೊಡೋದ್ರ ಮೂಲಕ ತುಂಬ ಹೃದಯದ ನಿಮ್ಮ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಹೇಮಂತ್ N. IAS ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಶಿವಮೊಗ್ಗ, ಇವರು ಬರಬೇಕಾಗಿತ್ತು, ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ತುಂಬ ಹೃದಯದ ನಿಮ್ಮ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೀನಿ. ಹಾಗೆಯೇ ಶ್ರೀ ನಿಖಿಲ್ B. IAPS ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿಗಳು ಶಿವಮೊಗ್ಗ, ಇವರಿಗೂ ಕೂಡ ಅನುಪಸ್ಥಿತಿಯಲ್ಲಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಶ್ರೀಮತಿ ಆಶಾ ಕುಮಾರಿ, ಉಪನಿರ್ದೇಶಕರು, ಭೂ ದಾಖಲೆಗಳ ಇಲಾಖೆ ಶಿವಮೊಗ್ಗ, ಇವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ. ಹಾಗೆಯೇ ಎಲ್ಲಾ ಚಳುವಳಿಗಳನ್ನು, ಎಲ್ಲಾ ಸಮಾರಂಭಗಳನ್ನು ಕೂಡ ಮುಖ್ಯವಾಗಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಪ್ರೋತ್ಸಾಹವನ್ನು ನೀಡ್ತಾ ಬಂದಿರುವಂತಹ ಶ್ರೀ B.D. ಸಾವರ್ಕರ್, ಜಿಲ್ಲಾ ನಿವೃತ್ತ ಅಧಿಕಾರಿಗಳು, ಅಬಕಾರಿ ಇಲಾಖೆ ಶಿವಮೊಗ್ಗ, ಇವರಿಗೂ ಕೂಡ ಪುಷ್ಪ ಗುಚ್ಛವನ್ನು ಕೊಡೋದ್ರ ಮೂಲಕ
ಬಯಸ್ತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಕಲ್ಲಪ್ಪ ಚಿತ್ರಕರ್ಣಿ ಮುಖ್ಯ ಸಂಚಾಲಕರು ಅಹಿಂದ ಚಳವಳಿ ಶಿವಮೊಗ್ಗ ಜಿಲ್ಲೆ, ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಎಲ್ಲ ಸಂಘಟನೆಗಳ ಪರವಾಗಿ ತುಂಬ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಶ್ರೀಮತಿ ಎಸ್ ವಿ ರಾಜಮ್ಮ ಅವರು ಪ್ರತಿಯೊಬ್ಬರಿಗೂ ಕೂಡ ಇರೋದು ಕಾರ್ಯಕ್ರಮಗಳಿದ್ದಾಗ ವೈಯಕ್ತಿಕವಾಗಿ ಫೋನ್ ಮಾಡಿ ತುಂಬಾ ಕಾಳಜಿಯಿಂದ ಈ ವಯಸ್ಸಿನಲ್ಲೂ ಕೂಡ ಚಿರ ಯುವತಿಯಂತೆ ಓಡಾಡ್ತಾ ಎಲ್ಲಾ ಯುವತಿಯರಿಗೂ ಒಂದು ಸ್ಫೂರ್ತಿಯ ಚಿಲುಮೆಯಾಗಿ ನಮ್ಮ ಎದುರಿಗೆ ಅವರು ವೇದಿಕೆಯನ್ನು ಕೂತಿದ್ದಾರೆ. ಅವರಿಗೆ ತುಂಬ ಹೃದಯದ ಎಲ್ಲಾ ಸಂಘಟನೆಗಳ ಮೂಲಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ವಹಾಬ್ ಸಂಚಾಲಕರು ಜಮಾತ್ ಇಸ್ಲಾಂ ಹಿಂದೂ ಶಿವಮೊಗ್ಗ, ಎಲ್ಲ ಸಂಘಟನೆಗಳ ಪರವಾಗಿ ವೇದಿಕೆಯ ಪರವಾಗಿ ತುಂಬ ಹೃದಯದ ಭೀಮ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಅಣ್ಣಪ್ಪ ಆಯ್ಮೂರ್ಕೋಟೆ, ಇವರು ಭೇಟಿ ಮಾಡಿದಾಗ ನಾವು ಹೇಳೋದೇನು ಅಂತಂದ್ರೆ ಏನು ಮಾಡಪ್ಪ ಯಾಕೆ ಸುಮ್ಮನೆ ಬಿಟ್ರಲ್ಲ ಹೋಗಿ ಬುದ್ಧ ನಮಗೆ ತುಂಬ ಹೃದಯದ ಭೀಮ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಶಿವಲಿಂಗಪ್ಪ ಅವರು ಕಾರ್ಯದರ್ಶಿ ಜಿಲ್ಲಾ ಆದಿ ಜಾಮಿಯಾ ಸಂಘ ಶಿವಮೊಗ್ಗ, ಇವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪುಷ್ಪ ಗುಚ್ಛವನ್ನು ನೀಡೋದ್ರ ಮೂಲಕ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅಧ್ಯಕ್ಷರು ಜಿಲ್ಲಾ ಛಲವಾದಿ ಮಹಾಸಭಾ ಶಿವಮೊಗ್ಗ, ಅವರಿಗೂ ಕೂಡ ಪುಷ್ಪ ಗುಚ್ಛವನ್ನು ಕೊಡೋದ್ರ ಮೂಲಕ ಭೀಮ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಟಿ ರಾಜಪ್ಪ ಅಧ್ಯಕ್ಷರು ಜಿಲ್ಲಾ ವಾಲ್ಮೀಕಿ ನಿವೃತ್ತ ನೌಕರರ ಸಂಘ ಶಿವಮೊಗ್ಗ, ಅವರಿಗೂ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಭೀಮ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಕೆ ಎನ್ ಅಶೋಕ್ ಕುಮಾರ್ ಕಾರ್ಯದರ್ಶಿ ಜಿಲ್ಲಾ ಸಹಕಾರ ಸಮಾಜ ಶಿವಮೊಗ್ಗ, ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಭೀಮ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಳ್ಳಕ್ಕೆ ತುಂಬ ಮನಸ್ಸಿನಿಂದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಬಂದಿರತಕ್ಕಂತಹ ಸನ್ಮಾನ್ಯ ಶ್ರೀ ಹನುಮನಾಯಕ್ ಅಧೀನ ಕಾರ್ಯದರ್ಶಿ MADP ಅಧ್ಯಕ್ಷರು SC/ST ನೌಕರರ ಸಂಘ, ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸಾಮಾನ್ಯವಾಗಿ ಕಾರ್ಯಕ್ರಮದ ಅಧ್ಯಕ್ಷತೆ ಅಂತ ಅಂದ್ರೆ ಎಲ್ಲರೂ ಭಯ ಪಡ್ತಾರೆ. ಯಾಕೆ ಅಂತಂದ್ರೆ ಯಾರು ಎದ್ದೋದ್ರು ನಾವು ಹೋಗೋದಿಲ್ಲ, ಕಾರ್ಯಕ್ರಮ ಮುಗಿಯೋರು ನಾವು ಕೂತಿರ್ಬೇಕು ಅಂತ ಬರೇ ಭಾಷಣ ಕೊನೆಗೆ ಒಂದೆರಡು ನಿಮಿಷ ಮುಗಿಸ್ಬಿಡಿ ಸರ್ ಅಂತ ಹೇಳ್ತಾರೆ. ನಾವೇನು ಹೇಳಕ್ಕೆ ಆಗಿಲ್ಲ. ಹಾಗಾಗಿ ಬಹಳ ಜನ ಭಯ ಪಡೋದು ಉಂಟು. ಆದ್ರೆ ಆತರ ಯಾವುದೇ ಮುಜುಗರಗಳನ್ನು ಎತ್ತುಕೊಳ್ಳದೆ ಅಧ್ಯಕ್ಷತೆ ವಹಿಸಿಕೊಳ್ಳೋದಕ್ಕೆ ಅದು ತುಂಬಾ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮೇಡಮ್ ಶ್ರೀಮತಿ ಆಶಾ ಕುಮಾರ್ ಅವರು ಬರಬೇಕಾಗಿತ್ತು, ಬಂದಿಲ್ಲ. ಅವ್ರ ಪರವಾಗಿ ಏನಿಲ್ಲ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಳ್ಳಲಿಕ್ಕೆ ಅಂಬೇಡ್ಕರ್ ಕಾರ್ಯಕ್ರಮ ಅಂತಂದ್ರೆ ಯಾರು ತಾನೇ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಹಾಗೆ ಹೇಳಿದೆ, ಎಲ್ಲರನ್ನೂ ಒಗ್ಗೂಡಿಸುವಂತ ಒಂದು ಕಾರ್ಯಕ್ರಮ ಅದು, ಮತ್ತು ಎಲ್ಲರನ್ನೂ ಒಗ್ಗೂಡಿಸುವಂತ ಚಿಂತನೆಗಳಿರ್ತಕ್ಕಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾರ್ಯಕ್ರಮ ಇದು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂತಹ ಸಾಕಷ್ಟು ಜನ ಅಂಬೇಡ್ಕರ್ವಾದಿಗಳು, ಬುದ್ಧವಾದಿಗಳು, ಸಮಾನ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಚಿಂತನೆಗಳು ಹೊಂದಿರತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ನಾನು ಬಯಸಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟು ಹೇಳಲಿಕ್ಕೆ ನನಗೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಹಾಗೆ ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಅಂಬೇಡ್ಕರ್ ಚಿಂತನೆಗಳನ್ನ ರಾಜ್ಯದಾದ್ಯಂತ ರಾಷ್ಟ್ರದಾದ್ಯಂತ ಒಂದಿಷ್ಟು ಪ್ರಚಾರ ಮಾಡ್ತಕ್ಕಂಥ ಕೆಲಸ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈ ಅಹಿಂದ ಚಳುವಳಿಗಳಾಗಿರ್ಬೋದು, SC ಚಳುವಳಿಗಳು ಅಥವಾ ದಲಿತ ಚಳುವಳಿಗಳಾಗಿರ್ಬೋದು, ಅವ್ರು ಹೇಳುವಂಥದ್ದು ಏನು ಅಂತಂದ್ರೆ ಮೀಡಿಯಾದವರು ನಮ್ಮನ್ನ ತೋರಿಸುತ್ತಿಲ್ಲ, ನಾವು ಏನೇ ಕಾರ್ಯಕ್ರಮಗಳು ಮಾಡಿದ್ರು ಅನ್ನುವಂಥದ್ದು. ಹಾಗಾಗಿ ಮುಖ್ಯವಾಗಿ ಅವರು ಬಂದಿದ್ದಾರೆ ಅಂತಂದ್ರೆ ಅವರಿಗೆ ನಾನು ಎಲ್ಲರ ಪರವಾಗಿ, ಎಲ್ಲ ಚಳುವಳಿಯ ಪರವಾಗಿ, ಸಂಘಟನೆಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಧನ್ಯವಾದ. ಆಚರಣೆ ಮಾಡಲಿಕ್ಕೆ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ ಹಾಗೂ ವೇದಿಕೆ ಮೇಲೆ ಕಾರ್ಯಕ್ರಮದ ಉದ್ಘಾಟನೆಗೆ
ಆಗಮಿಸಿರ್ತಕ್ಕಂಥ ಜಿಲ್ಲಾಧಿಕಾರಿಗಳೇ ಮತ್ತು ವೇದಿಕೆಯ ಮೇಲೆ ಹಾಜರಾಗಿರ್ತಕ್ಕಂಥ ವಿವಿಧ ಸಂಘಟನೆಗಳ ಎಲ್ಲ ಬಂಧುಗಳು, ಪ್ರಾಯಶಃ ಅಂಬೇಡ್ಕರ್ ಅವರ ಜಯಂತಿ ಅಂದ ತಕ್ಷಣವೇ ನನಗೆ ಒಂದು ಮಾತು ನೆನಪಾಗುತ್ತೆ. ಏನು ಅಂತಂದ್ರೆ, ಒಂದು ಕಾಲದಲ್ಲಿ ಅಂಬೇಡ್ಕರ್ ಅವರನ್ನ ಕೇವಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಮಾತ್ರ ಸೀಮಿತವಾಗಿ ನೋಡ್ತಾ ಇದ್ದಂತ ಒಂದು ಕಾಲ ಇತ್ತು. ಆದರೆ ಅದು ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಸಾಬೀತಾಗ್ತಾ ಇದೆ ಅನ್ನೋದನ್ನ ನಾವೆಲ್ಲ ಮನಗಾಣಬೇಕು. ಅಂಬೇಡ್ಕರ್ ಅವರು ಮಹಾಶಕ್ತಿಯಾಗಿ ಇವತ್ತು ದೇಶದ ತುಂಬೆಲ್ಲ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಅವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗಿದೆ. ಪ್ರಾಯಶಃ ಅವರ ಜಯಂತಿಯನ್ನ ಅಮೆರಿಕದಿಂದ ಹಿಡಿದು ಜರ್ಮನಿ ಮತ್ತೆ ಅವರು ಓದಿದಂತಹ ವಿವಿಧ ಯೂನಿವರ್ಸಿಟಿಗಳಲ್ಲಿ, ಸೌತ್ ಆಫ್ರಿಕಾದಲ್ಲಿ, ಶ್ರೀಲಂಕಾದಲ್ಲಿ, ನೇಪಾಳದಲ್ಲಿ, ಹೀಗೆ ಅನೇಕ ರಾಷ್ಟ್ರಗಳಲ್ಲಿ ಇವತ್ತು ಅವರ ಹುಟ್ಟು ಹಬ್ಬವನ್ನ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡಿದ್ರೆ, ಅಂಬೇಡ್ಕರ್ ಅವರು ಕೇವಲ ಶಕ್ತಿ ಅಲ್ಲ, ಅವರು ಒಂದು ಮಹಾಶಕ್ತಿ ಅನ್ನೋದನ್ನ ನಾವೆಲ್ಲರೂ ಬಂಧುಗಳೇ. ಯಾಕೆ ಅಂಬೇಡ್ಕರ್ ಇವತ್ತಿನ ಪ್ರಪಂಚದಲ್ಲಿ ಪ್ರಸ್ತುತ ಆಗ್ತಾರೆ ಅಂತಕ್ಕಂಥದ್ದನ್ನ ನಾವೆಲ್ಲ ಸ್ವಲ್ಪ ದೀರ್ಘವಾಗಿ ಯೋಚನೆ ಮಾಡಬೇಕು. ಭಾರತೀಯ ಸಂಸ್ಕೃತಿಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಅರ್ಧದಷ್ಟು ಮಹಿಳೆಯರನ್ನ ಸುಮಾರು 3,000 ವರ್ಷಗಳಿಂದ ಶೋಷಣೆ ಮಾಡಿದ್ರು ಅಂತಕ್ಕಂಥದ್ದು. ಇವತ್ತು ಭಾರತದ ಜನಸಂಖ್ಯೆ ಸುಮಾರು 145 ಕೋಟಿ ಇದ್ದಾರೆ ಅಂತ ಅಂದ್ರೆ, ಮಹಿಳೆಯರ ಜನಸಂಖ್ಯೆ ಸುಮಾರು 72ರಿಂದ 73 ಕೋಟಿ ಜನ ಇದ್ದಾರೆ. ಈ ಮಹಿಳಾ ಸಮೂಹವನ್ನ ಸುಮಾರು 3,000 ವರ್ಷಗಳ ಒಂದು ಪ್ರಾರಂಭದಿಂದನೂ ಅವರನ್ನ ಶೋಷಣೆಗೆ ಒಳಪಡಿಸಿದ್ರು. ಯಾವುದ್ರ ಮುಖಾಂತರ ಶೋಷಣೆಗೆ ಒಳಪಡಿಸಿದ್ರು ಅಂತ ಅಂದ್ರೆ, ಬಹುಮುಖ್ಯವಾಗಿ ಧರ್ಮ ಗ್ರಂಥಗಳ ಮೂಲಕ, ಅದರಲ್ಲೂ ಮನುಸ್ಮೃತಿ ಅಂತ ಒಂದು ಧರ್ಮ ಗ್ರಂಥದ ಮೂಲಕ ಅವರನ್ನ ಸಂಪೂರ್ಣವಾಗಿ ನಿಯಂತ್ರಣವನ್ನ ಮಾಡಿದ್ರು ಅಂತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರ ಪರವಾಗಿ ಅನೇಕ ಹೋರಾಟಗಳನ್ನ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾಡ್ತಾರೆ. ಆನಂತರ ಸ್ವಾತಂತ್ರ್ಯದ ನಂತರದಲ್ಲೂ ಸಹ ಅವರ ಪರವಾಗಿ ಅನೇಕ ರೀತಿಯ ಹೋರಾಟಗಳನ್ನ ಮಾಡ್ತಾರೆ ಅಂತಕ್ಕಂಥದ್ದು. ಪ್ರಾಯಶಃ 1950ನೇ ಇಸ್ವಿಯಲ್ಲಿ ಅವರು ಪಾರ್ಲಿಮೆಂಟ್ ನಲ್ಲಿ ಸ್ತ್ರೀಯರಿಗೋಸ್ಕರ ವಿಶೇಷ ಸವಲತ್ತುಗಳನ್ನ ಕೊಡ್ತಕ್ಕಂಥ ಒಂದು ಹಿಂದೂ ಕೋಡ್ ಬಿಲ್ ಅನ್ನ ಮಂಡನೆ ಮಾಡ್ತಾರೆ ಅಂತ ಅಂದ್ರು. ಮಹಿಳೆಯರಿಗೆ ಶಿಕ್ಷಣವನ್ನ ಕೊಡಬೇಕು, ಮಹಿಳೆಯರಿಗೆ ಆಸ್ತಿಯಲ್ಲಿ ಸಮಪಾಲು ಕೊಡಬೇಕು, ಮಹಿಳೆಯರಿಗೆ ಶಿಕ್ಷಣದ ಜೊತೆಗೆ ಆಸ್ತಿಯ ಜೊತೆಗೆ ಅವರಿಗೆ ವಿವಿಧ ಸೌಲಭ್ಯಗಳನ್ನು ಕೊಡಬೇಕು, ವಿವಾಹದಲ್ಲಿ ಅವರ ಇಚ್ಛೆಗೆ ಅನುಗುಣವಾಗಿ ಮದುವೆ ಮಾಡ್ಕೋಬೇಕು, ಹಾಗೆ ಅನೇಕ ರೀತಿಯ ಸವಲತ್ತುಗಳನ್ನ ಹಿಂದೂ ಕೋಡ್ ಬಿಲ್ ನಲ್ಲಿ ಮಂಡನೆಯನ್ನ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಆದ್ರೆ ಅವತ್ತು ಇದ್ದಂತ ಎಲ್ಲಾ ಪಕ್ಷಗಳ ಸುಮಾರು 85% ಜನಗಳು, ಎಂಪಿಗಳು ಅದನ್ನ ಪಾರ್ಲಿಮೆಂಟ್ ನಲ್ಲಿ ವಿರೋಧವನ್ನ ಮಾಡ್ತಾರೆ. ಏನು ಅಂತಂದ್ರೆ, ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನ ಕೊಡಬಾರದು ಅಂತಕ್ಕಂಥದ್ದು, ಮಹಿಳೆಯರಿಗೆ ವಿದ್ಯೆಯನ್ನು ಕೊಡಬಾರದು ಅಂತಕ್ಕಂಥದ್ದು, ಮಹಿಳೆಯರಿಗೆ ಆಸ್ತಿಯಲ್ಲಿ ಸಮಪಾಲು ಕೊಡಬಾರದು ಅಂತಕ್ಕಂಥ ಒಂದು ಅಂಶವನ್ನು ಇಟ್ಕೊಂಡು ಆ ಒಂದು ಬಿಲ್ ಅನ್ನ, ಹಿಂದೂ ಕೋಡ್ ಬಿಲ್ ಅನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಎಲ್ಲಾ ಪಕ್ಷಗಳ ಸದಸ್ಯರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಆಗ ಆ ಬಿಲ್ಲು ಪಾರ್ಲಿಮೆಂಟ್ ನಲ್ಲಿ ಪಾಸ್ ಆದಮೇಲೆ ಬಿದ್ದು ಹೋಗುತ್ತೆ. ಆದ್ರೆ ಅಂಬೇಡ್ಕರ್ ನಾನು ಮಂಡಿಸಿದ ಬಿಲ್ಲು ಪಾರ್ಲಿಮೆಂಟ್ ನಲ್ಲಿ ಬಿದ್ದೋಯ್ತಲ್ಲ ಅಂತ ಅಂದ್ಬಿಟ್ಟು ಆ ಚಿಂತನೆಯಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಬಂದಂತ ಇವತ್ತು ನಮ್ಮ ದೇಶದಲ್ಲಿ ಮಹಿಳೆಯರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ, ಪ್ರೆಸಿಡೆಂಟ್ ಆಗಿದ್ದಾರೆ, ಪೈಲಟ್ಗಳಾಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಹಾಗೇನೆ ಉಪನ್ಯಾಸಕರಾಗಿದ್ದಾರೆ. ಮೇಡಮ್ ಅವರು ಇವತ್ತು ಆ ಸ್ಥಾನದಲ್ಲಿ ಕೂತಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಯಾರು ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಒಂದು ಅಂಶವನ್ನ ಸ್ಮರಣೆ ಮಾಡ್ಕೋಬೇಕು. ಏನು ಅಂತಂದ್ರೆ, ಇವತ್ತು ಮಹಿಳೆಯರ ವಿಮೋಚಕ ಅಂತ ಅಂದ್ರೆ ಯಾವ ದೇವರು ಅಲ್ಲ, ಯಾವ ಮಹಾತ್ಮರು ಅಲ್ಲ, ನಿಜವಾದ ಮಹಾತ್ಮ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ ನಾವು ಮನಗಾಣಬೇಕು. ಎರಡನೇದಾಗಿ
ಈ ದೇಶದಲ್ಲಿ ಅತ್ಯಂತ ತುಳಿತಕ್ಕೆ ಯಾರು ಒಳಗಾಗಿದ್ರು ಅಂತ ಅಂದ್ರೆ ನಮಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಹಿಂದುಳಿದ ಜಾತಿಯವರು ಅಂತ ಅಂದ್ರೆ ಲಿಂಗಾಯತರ ಆದಿಯಾಗಿ ತಳ ಸಮುದಾಯದವರೆಗೆ ಇರ್ತಕ್ಕಂಥ ಎಲ್ಲರೂ ಇವತ್ತು ಹಿಂದುಳಿದ ಜಾತಿಗೆ ಬರ್ತಾರೆ ಅಂತಕ್ಕಂಥದ್ದು. ಅಂದ್ರೆ ಲಿಂಗಾಯತರಾಗಿರ್ಬೋದು, ಒಕ್ಕಲಿಗರಾಗಿರ್ಬೋದು, ಕುರುಬರಾಗಿರ್ಬೋದು, ಈಡಿಗರಾಗಿರ್ಬೋದು, ಅಥವಾ ಇನ್ನು ತಳ ಸಮುದಾಯದಲ್ಲಿ ಬರ್ತಕ್ಕಂಥ ಅಗಸರು, ಬೆಸ್ತರು, ಕುಂಬಾರು ಹೀಗೆ ನಾವು ತೆಗೆದುಕೊಂಡು ಹೋದ್ರೆ ಇವರೆಲ್ಲರೂ ಸಹ 3000 ವರ್ಷಗಳ ಇತಿಹಾಸದಲ್ಲಿ ಪ್ರಾಣಿ ಪಕ್ಷಿಗಳಿಗಿಂತ ಕಡೆಯಾಗಿ ಬದುಕಿದವರು. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಯಾವ ರೀತಿ ಬದುಕಿದ್ರು ಅಂತಂದ್ರೆ ಇವರು ಒಂದು ಒಳ್ಳೆಯ ಬಟ್ಟೆಯನ್ನ ಹಾಕೊಳ್ಳಂಗಿರ್ಲಿಲ್ಲ, ಒಳ್ಳೆಯ ಹೆಸರನ್ನ ಇಟ್ಕೊಳ್ಳಂಗಿರ್ಲಿಲ್ಲ, ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳಂಗಿರ್ಲಿಲ್ಲ. ಒಂದು ತುಪ್ಪ ತಿಂದಿದ್ದಕ್ಕೋಸ್ಕರ ಇವರನ್ನ ದೇಶದ ಅನೇಕ ಭಾಗಗಳಲ್ಲಿ ಹೊಡೆದಿದ್ದಾರೆ. ಒಳ್ಳೆಯ ಬಟ್ಟೆ ಹಾಕೊಂಡಿದ್ದಕ್ಕೆ ಇವರನ್ನ ಹೊಡೆದಿದ್ದಾರೆ. ಅನೇಕ ರೀತಿಯಲ್ಲಿ ಇವರಿಗೆ ನಿರಂತರವಾಗಿ ಹಿಂಸೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಇವರಿಗೂ ಸಹ ಸಂವಿಧಾನದಲ್ಲಿ ವಿಶೇಷ ಸ್ಥಾನಮಾನವನ್ನ ಕೊಡೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರನ್ನ ವಿಮೋಚನೆಯನ್ನ ಮಾಡಿದ್ರು ಅಂತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಆರ್ಟಿಕಲ್ 15 ಸಬ್ ಕ್ಲಾಸ್ 4ರಲ್ಲಿ ಆರ್ಟಿಕಲ್ 15 ಸಬ್ ಕ್ಲಾಸ್ 4ರಲ್ಲಿ ಹಿಂದುಳಿದ ಜಾತಿಯವರಿಗೆ ಮತ್ತು ಪರಿಶಿಷ್ಟ ಜಾತಿ ವರ್ಗದವರಿಗೆ ಶಿಕ್ಷಣದಲ್ಲಿ ಮೀಸಲಾತಿ ಹಾಗೆಯೇ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡೋದ್ರ ಮೂಲಕ ಇವರ ಸಮಗ್ರ ವಿಮೋಚನೆಗೆ ಪಣತೊಟ್ಟವರು ಅಂತ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಹಿಂದುಳಿದ ಜಾತಿಯವರಿಗೆ ಕರ್ನಾಟಕದಲ್ಲಿ 32% ರಿಸರ್ವೇಶನ್ ಇದೆ ಅಂತ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ 27% ಹಿಂದುಳಿದ ಜಾತಿಯವರಿಗೆ ಮೀಸಲಾತಿ ಇದೆ ಅಂತ ಅಂದ್ರೆ ಹಾಗೆಯೇ ಪರಿಶಿಷ್ಟ ಜಾತಿಯವರಿಗೆ 15+3% ಮೀಸಲಾತಿ ಇದೆ ಅಂತ ಅಂದ್ರೆ ಅದಕ್ಕೆ ಪ್ರಮುಖವಾದ ಕಾರಣ ಯಾರು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಆದ್ರಿಂದ ಅಂಬೇಡ್ಕರ್ ಅವರು ಈ ಶೂದ್ರರ ವಿಮೋಚಕರಾಗಿ ಕೆಲಸವನ್ನ ಮಾಡಿದ್ದಾರೆ. ಆನಂತರ ಪರಿಶಿಷ್ಟ ಜಾತಿ ವರ್ಗದವರ ಒಂದು ವಿಮೋಚನೆಗಾಗಿ ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡಬೇಕು. ಹಾಗೆಯೇ ಹಿಂದುಳಿದ ಜಾತಿಯವರನ್ನು ಗುರುತಿಸಿ ಅವರ ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಬಿಟ್ಟು 340ನೇ ಆರ್ಟಿಕಲ್ ನಲ್ಲಿ ಹಿಂದುಳಿದ ಜಾತಿಗಳ ಆಯೋಗವನ್ನ ರಚನೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂತಕ್ಕಂಥದ್ದು. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಏನಾಗಿತ್ತು ಅಂತ ಅಂದ್ರೆ ಪ್ರಬುದ್ಧ ಭಾರತವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು. ಅದರ ಜೊತೆಗೆ ಆರ್ಟಿಕಲ್ 28 ಮತ್ತೆ 29, 30ರಲ್ಲಿ ಅಲ್ಪಸಂಖ್ಯಾತರಿಗೆ, ಆನಂತರದಲ್ಲಿ ಅವರ ಅಲ್ಪಸಂಖ್ಯಾತ ಭಾಷೆಯವರಿಗೆ, ಆನಂತರ ಅಲ್ಪಸಂಖ್ಯಾತ ಸಂಸ್ಕೃತಿಯವರಿಗೂ ಸಹ ವಿಶೇಷವಾದ ರಕ್ಷಣೆಯನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಏನು ಇವತ್ತು ಭಾರತದಲ್ಲಿ ಆತಂಕಕ್ಕೆ ಒಳಗಾಗ್ತಕ್ಕಂಥ ಯಾವುದೇ ಒಂದು ಪದ್ಧತಿ ಇದ್ರೂ ಆ ಪದ್ಧತಿಗೆ ಸಂವಿಧಾನದಲ್ಲಿ ಇವತ್ತು ಸರಿಯಾದ ಮದ್ದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒದಗಿಸಿಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಏನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 16, ಆರ್ಟಿಕಲ್ 17, ಆರ್ಟಿಕಲ್ 18 ಇವುಗಳನ್ನು ನೀವು ಕೂಲಂಕಷವಾಗಿ ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದು. ಮತ್ತೆ ಸಮಾನತೆಯನ್ನ ಸಾಕ್ತಕ್ಕಂಥ ಮತ್ತೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡತಕ್ಕಂಥ ಆರ್ಟಿಕಲ್ 25, 26, 27, 28 ಅವುಗಳನ್ನು ಸಹ ನೀವು ಅಧ್ಯಯನ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ಅಲ್ಪಸಂಖ್ಯಾತರು ಅಂತಂದ್ರೆ ನಮ್ಮಲ್ಲಿ ಬಹಳಷ್ಟು ಜನಗಳು ಏನ್ ತಿಳ್ಕೊಳ್ತಾರೆ ಅಂತಂದ್ರೆ ಮುಸಲ್ಮಾನರು ಮಾತ್ರ ಅಂತ. ಆದ್ರೆ ಮುಸಲ್ಮಾನರು ಮಾತ್ರ ಅಲ್ಲ, ಮುಸಲ್ಮಾನರ ಜೊತೆಗೆ ಕ್ರೈಸ್ತರು ಅಲ್ಪಸಂಖ್ಯಾತರಾಗಿ ಬರ್ತಾರೆ. ಸಿಖ್ರು, ಬೌದ್ಧರು, ಜೈನರು ಮತ್ತೆ ಪಾರ್ಸಿಗಳು ಇವರೆಲ್ಲರ ಸಮಗ್ರ ರಕ್ಷಣೆಗೆ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ರಕ್ಷಣೆಯನ್ನ ಒದಗಿಸಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಖ್ಯವಾದ ಗುರಿ ನಾನು ಮತ್ತೊಮ್ಮೆ ಜ್ಞಾಪಿಸ್ಕೋಬೇಕು ಅಂತಂದ್ರೆ ಪ್ರಬುದ್ಧ ಭಾರತದ ನಿರ್ಮಾಣ. ಈ ಪ್ರಬುದ್ಧ ಭಾರತದ ನಿರ್ಮಾಣ ಆಗಬೇಕು ಅಂತಂದ್ರೆ ನಮ್ಮ ದೇಶದಲ್ಲಿ ಮಹಿಳೆಯರು ಮುಂದುವರಿಬೇಕು, ನಮ್ಮ ದೇಶದಲ್ಲಿ ಶೂದ್ರರಿಗೂ ಸಮಪಾಲು ಕೊಡಬೇಕು, ಅಂದ್ರೆ ಹಿಂದುಳಿದ ಜಾತಿಯವರಿಗೆ ಸಮಪಾಲು ಕೊಡಬೇಕು, ಪರಿಶಿಷ್ಟ ಜಾತಿ ವರ್ಗದವರನ್ನು ನಾವು ಸಮಾನ ದೃಷ್ಟಿಯಿಂದ ಕಾಣಬೇಕು. ಅದರ ಜೊತೆಗೆ ಈ ದೇಶದ ಮುಖ್ಯ ವಾಹಿನಿಯಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತ ವರ್ಗದ ಎಲ್ಲಾ ಧರ್ಮದವರಿಗೂ ನಾವು ರಕ್ಷಣೆಯನ್ನು ಕೊಟ್ಟಾಗ ಮಾತ್ರ ಭಾರತ
ಪ್ರಬುದ್ಧ ರಾಷ್ಟ್ರವಾಗಿ ಬೆಳೆಯುತ್ತೆ. ನಮ್ಮ ರಾಷ್ಟ್ರವನ್ನ ಯಾರೂ ಅಲ್ಲಾಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಅಂಬೇಡ್ಕರ್ ಸಾಹಿತ್ಯವನ್ನು ಓದಬೇಕು, ಅಂಬೇಡ್ಕರ್ ಕೃತಿಯನ್ನು ಓದಬೇಕು, ಅಂಬೇಡ್ಕರ್ ಸಿದ್ಧಾಂತಗಳನ್ನ ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಪರಸ್ಪರ ಪ್ರೀತಿಯಿಂದ ಬದುಕಿ ಈ ದೇಶವನ್ನ ಸದೃಢ ರಾಷ್ಟ್ರವನ್ನಾಗಿ ಕಟ್ಟುವಲ್ಲಿ ನಿಮ್ಮ ಒಂದು ಕಾಣಿಕೆ ಇರಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಾವು ಇದರ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಅಂತಕ್ಕಂಥದ್ದು ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಹಾಗೂ ಪಲ್ಲವಿ ಮೇಡಮ್ ಅವರು ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನ ವಿದ್ಯುಕ್ತ ಅಷ್ಟು ಜವಾಬ್ದಾರಿ ಇರೋದು ಗೊತ್ತಿಲ್ಲ. ಶಿವಮೊಗ್ಗ ಅಂದಾಗ ಬಹಳ ಜವಾಬ್ದಾರಿ ಇರುತ್ತೆ ಸರ್, ನಮ್ಗೆ ಅರ್ಥ ಆಗತ್ತೆ. ಯಾಕಂದ್ರೆ ನಮ್ಮಲ್ಲಿ ಅಷ್ಟು ಮಲೆನಾಡಿನ ಹೆಬ್ಬಾಗಿಲು, ಕರ್ನಾಟಕದ ಅಕ್ಷಯ ಪಾತ್ರೆ, ಅನೇಕ ಸಾಹಿತಿಗಳ ಬೀಡು, ರಾಜಕಾರಣಿಗಳ ತವರೂರು ಯಾವುದು ಅಂದ್ರೆ ಅದು ನಮ್ಮ ಶಿವಮೊಗ್ಗ. ಇಲ್ಲಿನ ಜಿಲ್ಲಾಧಿಕಾರಿ ಕೆಲಸ ಮಾಡಿದ್ರು ನನ್ಗೆ ಇಷ್ಟು ಅನುಭವಗಳು ಆಗ್ತಿರ್ಲಿಲ್ಲ. ಶಿವಮೊಗ್ಗದಲ್ಲಿ ಕೆಲಸ ಮಾಡಿ ಬಹಳಷ್ಟು ಅನುಭವಗಳನ್ನ ಹೊತ್ಕೊಂಡು ಹೋಗಿದ್ದೀನಿ ಅಂತ. ಯಾಕಂದ್ರೆ ಅಂತ ಜ್ಞಾನಿಗಳ ನೆಲೆಬಿಡು ನಮ್ಮ ಶಿವಮೊಗ್ಗ. ಶ್ರೀಯುತರು ಬಂದ ಮೇಲೆ ನಮ್ಮ ಶಿವಮೊಗ್ಗದಲ್ಲಿ ಕೆಲವೊಂದು ಅತ್ಯುತ್ತಮವಾದ ಬದಲಾವಣೆಗಳಾಗಿವೆ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ತಾವುಗಳು ಉದ್ಘಾಟಕರ ನುಡಿಯನ್ನ ನುಡಿಬೇಕಾಗಿ ಶ್ರೀಯುತರಲ್ಲಿ ಕೇಳಿಕೊಂಡೆ. ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ತುಂಬಾ ಖುಷಿ ಹಾಗೂ ಹೆಮ್ಮೆಯ ವಿಷಯ ನನಗೆ. ಯಾವುದೇ ಒಂದು ಸಂದರ್ಭದಲ್ಲಿ ಮಾತಾಡುವಂತ ಸಂದರ್ಭ ಬಂದಾಗ ನಾನು ಮೊದಲನೇದಾಗಿ ಹೇಳುವಂಥದ್ದು ಅಂಬೇಡ್ಕರ್ ಅಂತ ಹೇಳಿದ್ರೆ ಕೇವಲ ದಲಿತರ ಆಸ್ತಿ ಅಂತ ಅನ್ನುವಂಥದ್ದು ಸಂಪೂರ್ಣ ಸುಳ್ಳು. ಯಾಕೆಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಕೆಲವು ಬದಲಾವಣೆಗಳನ್ನ ನೋಡಿದ್ದೀರ. ಯಾರು ಅಂಬೇಡ್ಕರ್ನ ದಲಿತ ನಾಯಕ ಅಂತ ಹೇಳ್ತಾ ಇದ್ರು ಅವರಿಗೆ ಈಗೆಲ್ಲ ಅಂಬೇಡ್ಕರ್ ಅನಿವಾರ್ಯ ಆಗಿಬಿಟ್ಟಿದ್ದಾರೆ. ಅವ್ರು ಇಲ್ಲದೇನೆ ಯಾವ ಮಾತುಗಳು, ಯಾವ ವೇದಿಕೆ ಆಗ್ಬೋದು, ವಿಚಾರ ಸಂಕಿರಣ ಆಗಿರ್ಬೋದು, ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಪಾಡ್ಕಾಸ್ಟ್ಗಳಿದ್ದಾವೆ, ಅಂತ ಸನ್ನಿವೇಶಗಳಲ್ಲೂ ಕೂಡ ಅಂಬೇಡ್ಕರ್ನ ಬಿಟ್ಟು ಇಡೀ ದೇಶದ ಚರಿತ್ರೆಯನ್ನು ಏನಾದರೂ ಮಾತಾಡಿದ್ರೆ ಅದು ಸಂಪೂರ್ಣ ಇರೋದಿಲ್ಲ ಅನ್ನುವಂಥದ್ದು ಮನವರಿಕೆ ಎಲ್ಲರಲ್ಲೂ ಆಗಿದೆ. ಹಾಗಾಗಿ ಕೆಲವು ಬದಲಾವಣೆಗಳನ್ನು 2-3 ವರ್ಷಗಳಿಂದ ತಾವು ನೋಡ್ತಾ ಇದ್ದೀರಾ. ಕೆಲವರು ಹೈಜಾಕ್ ಮಾಡೋದು ನೋಡ್ತಾ ಇರ್ತಾರೆ. ಮಾಡಿದ್ರು ಒಳ್ಳೇದು. ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಎಲ್ಲರ ಮನೆಯಲ್ಲೂ ಇರಬೇಕು, ಎಲ್ಲರ ಮನಸ್ಸಿನಲ್ಲೂ ಇರಬೇಕು. 3 ಸಿದ್ಧಾಂತಗಳೊಂದಿಗೆ ಜೀವನವನ್ನು ನಾವು ಕಟ್ಕೊಳ್ಳೋಕೆ ನಿರ್ದೇಶನವನ್ನು ನೀಡಿರ್ತಕ್ಕಂಥದ್ರಲ್ಲಿ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ನನ್ನ ದೃಷ್ಟಿಯಲ್ಲಿ ಸಂಘಟನೆ ಮತ್ತು ಹೋರಾಟವನ್ನ ನಾವು ತಕ್ಕ ಮಟ್ಟಿಗೆ ಮಾಡ್ತಾ ಇದ್ರು ಕೂಡ ಶಿಕ್ಷಣದಲ್ಲಿ ಯಾವ ರೀತಿ ಮುನ್ನೋಗ್ಬೇಕಿತ್ತೋ ಅದಾಗ್ತದೆ. ಯಾಕೆಂತ ಹೇಳಿದ್ರೆ 2 ವಿಷಯಗಳೇನಿದೆ, ಸಂಘಟನೆ ಮತ್ತು ಹೋರಾಟ, ಅದಕ್ಕೆ ಪೂರಕ ಆಹಾರ ಕೊಡುವಂಥದ್ದೇ ಶಿಕ್ಷಣ. ಶಿಕ್ಷಣ ಇಲ್ಲದೆ ಹೋದ್ರೆ ಈಗ ಯಾವುದೋ ಒಂದು ಸಿದ್ಧಾಂತದ ವ್ಯಕ್ತಿ ಬಂದು ತಮಗೆ ಒಂದು ಉದ್ರೇಕಕಾರಿಯಾಗಿ ಭಾಷಣ ಮಾಡಿದ್ರು ಅಂತ ಹೇಳಿದ್ರೆ ಅದೇ ಸರಿ ಅನಿಸ್ತದೆ. ಕೆಲವು ದಿವಸಗಳ ನಂತರ ಇನ್ನೊಬ್ರು ಬಂದು ಬೇರೆ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಅಂತ ಹೇಳಿದ್ರೆ ಅದು ಕೂಡ ಸರಿ ಅನಿಸ್ತದೆ. ಸೊ ಗೊಂದಲದಲ್ಲಿದ್ದಾಗ ಏನಾಗ್ತದೆ, ಸಮಾಜದಲ್ಲಿ ನಿಮ್ಗೆ ಇರತಕ್ಕಂಥ ಕ್ಲಾರಿಟಿನೇ ಇರೋದು. ಕ್ಲಾರಿಟಿ ಇರಲಿಲ್ಲ ಅಂತ ಹೇಳಿದ್ರೆ ಕುರಿ ಗುಂಪಿನಲ್ಲಿ ಇದ್ದಂಗಾಗತ್ತೆ, ಒಂದು ಕುರಿ ಜಂಪ್ ಮಾಡ್ತಾ ಇನ್ನೊಂದು ಜಂಪ್ ಮಾಡ್ತಾ. ಸೊ ಆ ರೀತಿ ಸನ್ನಿವೇಶಗಳು ಬರಬಾರದು ಅನ್ನುವಂತ ಉದ್ದೇಶ ಇದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಸಲ್ಲಿಸತಕ್ಕಂತ ಮೊದಲ ಗೌರವ ಅಂತ ಹೇಳಿದ್ರೆ ನಾವು ಶಿಕ್ಷಕರಾಗಿರ್ಬೇಕು.
ಶಿಕ್ಷಣ ಅಂತ ಹೇಳಿದ್ರೆ ಕೇವಲ ಓದುಗುರ ಅಲ್ಲ. ಈಗ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಮ್ಮನ್ನು ನಾವು ಬೆಳೆಸಿಕೊಂಡು ಸಮಾಜವನ್ನ ನಾವು ಮುನ್ನಡೆಸ್ತಕ್ಕಂಥ ಶಕ್ತಿಯನ್ನು ಹೊಂದಬೇಕು. ಕೇವಲ SSLC ಮಾಡದೆ, PUC ಮಾಡದೆ ಅಥವಾ ಯಾವುದೊಂದು ಡಿಗ್ರಿ ಮಾಡಿ ಜೀವನೋಪಾಯಕ್ಕೆ ಉದ್ಯೋಗ ಮಾಡ್ದೆ ಅಂತ ಹೇಳಿದ್ರೆ ಅದು ಶಿಕ್ಷಣ ಅಲ್ಲ. ನಮ್ಮ ಬೌದ್ಧಿಕ ವಿಚಾರಧಾರೆ ಏನಿದೆ ಅದು ಕ್ಲಾರಿಟಿ ಇರಬೇಕು. ಯಾವ್ದು ಸರಿ ಯಾವ್ದು ತಪ್ಪು, ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿ ಸರಿಯಾಗಿ ಹೇಳ್ತಾ ಇರ್ತಾರೆ ಇಲ್ಲ, ಈ ಒಂದು ವೈಚಾರಿಕತೆಯನ್ನು ಬೆಳೆಸ್ಕೊಳ್ಳೋದೇ ಶಿಕ್ಷಣ. ಈ ಶಿಕ್ಷಣ ಬಂದಾದ ನಂತರ ನಮ್ಗೆ ಕ್ಲಾರಿಟಿ ಬರ್ತದೆ, ಯಾವ್ದ್ರಲ್ಲಿ ನನ್ಗೆ ಅವಕಾಶ ಸಿಕ್ಕಿದೆ, ಯಾವ್ದ್ರಲ್ಲಿ ಸಿಕ್ಕಿಲ್ಲ, ಇನ್ನು ಯಾವ ಕ್ಷೇತ್ರಗಳಲ್ಲಿ ನಾನು ಮುನ್ನುಗ್ಗಬೇಕು ಅನ್ನುವಂತ ಒಂದು ಕ್ಲಾರಿಟಿ ಬಂತು ಅಂತ ಹೇಳಿದ್ರೆ ಉಳಿದ ಎರಡು ಆಯಾಮಗಳೇನಿದೆ, ಹೋರಾಟ ಆಗಿರ್ಬೋದು, ಸಂಘಟನೆ ಆಗಿರ್ಬೋದು, ಅದನ್ನ ನಾವು ನಿಮ್ಮ ಮಾತಿನಿಂದ, ನಿಮ್ಮ ಕೃತಿಯಿಂದ, ನಿಮ್ಮ ಸಂಘಟನಾ ಶಕ್ತಿಯಿಂದ ಅದನ್ನು ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಯಾಕಂತ ಹೇಳಿದ್ರೆ ಪ್ರಾಸ್ತಾವಿಕವಾಗಿ ಮಾತಾಡುವಂತ ಸಂದರ್ಭದಲ್ಲಿ ಸುಮಾರು ವಿಷಯಗಳು ಬಂದಾಗ ಏಪ್ರಿಲ್ ಬಗ್ಗೆ ಕೆಲವರು ಮಾತಾಡ್ತಾ ಇದ್ದಾರೆ. ಏಪ್ರಿಲ್ ಅಲ್ಲಿ ಎಷ್ಟು ಮಹನೀಯರ ಜಯಂತಿಗಳಾಗಿರ್ಬೋದು ಅಥವಾ ಪುಣ್ಯತಿಥಿ ಆಗಿರ್ಬೋದು, ಎಲ್ಲ ವಿಷಯಗಳಿದ್ರೂ ಕೂಡ ಏಪ್ರಿಲ್ ಅನ್ನ ಒಂದು ಸಾಮಾನ್ಯ ಕಾನ್ಸೆಪ್ಟ್ ಅಲ್ಲಿ ಏಪ್ರಿಲ್ ಫೂಲ್ ಮಾಡಿಬಿಟ್ಟು ಅದನ್ನ ಮೂರ್ಖರ ತಿಂಗಳಿರೋ ಅಂತ ಅರ್ಥ ಬರೋ ರೀತಿ ಆಗಿದೆ ಅಂತ. ಆದ್ರೆ ಅಂಬೇಡ್ಕರ್ ಅವರು ಏಪ್ರಿಲ್ ಮೇ ಜನ್ಮ ಹುವಾ ಫೂಲ್ ಗೊತ್ತಾಯ್ತಾ? ಅವರು ಏಪ್ರಿಲ್ ನಲ್ಲಿ ಹುಟ್ಟಿದಂತಹ ಹೂವು, ಆ ಹೂವು ಈಗಲೂ ಕೂಡ ನಮ್ಮೆಲ್ಲರಿಗೆ ಸುವಾಸನೆಯನ್ನು ನೀಡ್ತಾ ಇದೆ, ಉತ್ತೇಜನವನ್ನು ನೀಡ್ತಾ ಇದೆ. ಯಾವ ರೀತಿ ನಾವು ಜೀವನವನ್ನು ಕಟ್ಕೊಳ್ಬೇಕು, ಆ ನಂತರ ಇನ್ನಿತರರಿಗೆ ನಾವು ಮಾರ್ಗಸೂಚಿಯಾಗಿ ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ನಮ್ಮ ಸಮಾಜವನ್ನು ಕಟ್ಟಬೇಕು ಅನ್ನುವಂತ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು. ಅಂಬೇಡ್ಕರ್ ಅವರ ಜೀವನದ ಬಗ್ಗೆ ಸುಮಾರು ಜನ ನಾವು ಓದ್ಕೊಂಡಿದ್ದೀವಿ. ಜೀವನ ಘಟ್ಟಗಳಲ್ಲಿ ಅವರು ಅನುಭವಿಸಿದಂತ ಕಷ್ಟಗಳನ್ನ, ಅನಂತರ ಅದನ್ನ ಮೆಟ್ಟಿ ನಿಂತಿರ್ತಕ್ಕಂಥ ಕ್ರಮವನ್ನ ನಾವೆಲ್ಲರೂ ನೋಡಿದ್ದೀವಿ. ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು, ನಮ್ಮ ನಿರೂಪಕರು ತುಂಬಾ ಚೆನ್ನಾಗಿ ಹೇಳಿದ್ರು, ಅವರ ಶೈಕ್ಷಣಿಕ ಗುಣಮಟ್ಟ ಯಾವ ಮಟ್ಟಕ್ಕಿತ್ತು. ಈಗಲೂ ಕೂಡ ಆ ರೀತಿಯ ಬೌದ್ಧಿಕ ವಿಚಾರಧಾರೆಯನ್ನ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕ್ಕಿಲ್ಲ, ಬಟ್ ತುಂಬಾನೇ ಕಷ್ಟ. ಇಲ್ಲಿವರೆಗಂತೂ ಯಾರು ಮಾಡಿಲ್ಲ. ಸೊ ಆ ರೀತಿಯ ಕ್ಲಾರಿಟಿಯನ್ನ ತೆಗೆದುಕೊಂಡು ನಾವು ಜೀವನದಲ್ಲಿ ಹೋಗಬೇಕಾದಂತ ಸಂದರ್ಭ ತುಂಬಾನೇ ಹೇಗೆ. ಈಗ ಅಂಬೇಡ್ಕರ್ ಅವರ ಅನಿವಾರ್ಯತೆ ಬಗ್ಗೆ ನಾನು ಹೇಳ್ತಾ ಇದ್ದೆ. ಈಗ ಯಾವುದೇ ವಿಷಯ ಇರಲಿ, ಸ್ವಲ್ಪ ನಮಗೆ ವೈಯಕ್ತಿಕವಾಗಿ ಏನಾದರೂ ಮುನ್ನಡೆ ಆಯಿತು ಅಂತ ಹೇಳಿದ್ರೆ ನಾವು ನಮ್ಮನ್ನು ವ್ಯಕ್ತಪಡಿಸಿಕೊಳ್ಳುವಂತ ಸಂದರ್ಭದಲ್ಲಿ ನಮಗೆ ಒಂದು ಚಿಕ್ಕ ಪುಟ್ಟ ಮನಸ್ತಾಪಗಳಾಗಿರ್ಬೋದು ಅಥವಾ ವ್ಯಕ್ತಿಯ ಅನ್ಯಾಯ ಕುರಿತು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ಸಾಂಕೇತಿಕವಾಗಿ ನೀವು ಯಾವುದೇ ದೇವರು ಇಟ್ಕೊಂಡು ಪ್ರತಿಭಟನೆ ಮಾಡಲ್ಲ. ಯಾಕೆಂತ ಹೇಳಿದ್ರೆ ಪ್ರತಿಭಟನೆಯ ಸಂಕೇತ ಹಾಗೂ ನನ್ನ ಹಕ್ಕನ್ನ ಕೇಳುವಂತ ಸಂಕೇತ ಅಂಬೇಡ್ಕರ್. ಸೊ ಅವರ ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಒಂದು ನ್ಯಾಯ ಇದೆ, ಅದನ್ನ ಕೂಲಂಕಷವಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಒಂದು ಎಚ್ಚರಿಕೆ ಕೂಡ ಇರ್ತದೆ. ಸೊ ಆ ಒಂದು ದೃಷ್ಟಿಯಲ್ಲಿ ಅದೆಲ್ಲರನ್ನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ ಇಷ್ಟೆಲ್ಲ ಸಂಘಟನೆಯವರು ಸೇರಿ ಇಲ್ಲಿ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇರ್ತಕ್ಕಂಥ ತುಂಬಾ ವಿಶೇಷ. ಅದೇ ರೀತಿಯ ಸಾಮಾಜಿಕ ಸಹಬಾಳ್ವೆ ರಾಜ್ಯಕ್ಕೆ, ದೇಶಕ್ಕೆ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಜಿಲ್ಲೆಗಿದೆ. ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಘಟನೆ ಆಯಿತು ಅಂತ ಹೇಳಿದ್ರೆ ಅದರ ಹಿಂದಿನ ಆಯಾಮಗಳನ್ನ ಎಲ್ಲರೂ ಥಿಂಕ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಯಾವುದೇ ಘಟನೆ ಆಗಿದೆ ಅದರ ಹಿಂದೆ ಯಾವ ವ್ಯಕ್ತಿ ಇದ್ದಾರೆ, ಯಾವುದೇ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕ್ರೈಮ್ ಆಯಿತು ಅಂತ ಕೂಡ, ಕ್ರೈಮ್ ಆಗಿದೆ ಅಂತ ಹೇಳಿದ್ರೆ ಯಾವ್ದು ಕ್ರಿಮಿನಲ್ ಇರಲೇಬೇಕಲ್ಲ. ಕ್ರೈಮ್ ಅನ್ನ ಕ್ರೈಮ್ ಆಗಿ ನೋಡೋದನ್ನ ಹೊರತುಪಡಿಸಿ ನಾವು ಅದಕ್ಕೆ ಬಣ್ಣ ಹಚ್ಚಕ್ಕೆ ಹೋದಾಗ ಏನಾಗ್ತದೆ, ಸಾಮಾಜಿಕ ಸಾಮರಸ್ಯ ಆಗುತ್ತೆ. ಹಾಗಂತ ಹೇಳಿ ಎಲ್ಲವನ್ನೂ ನಾವು ನೆಗ್ಲೆಕ್ಟ್ ಮಾಡಬೇಕಂತ. ಸೊ ಅದಕ್ಕೆ ನಾನು ಪ್ರಥಮವಾಗಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು, ನಾವು ಹೇಳ್ಬೇಕಾಗಿರ್ತಕ್ಕಂಥ ಮುಖ್ಯವಾದ ವಿಷಯ ನನಗೆ ಶಿಕ್ಷಣ. ಈಗ ಮಕ್ಕಳಿಗೆ ನಾವು ಎಷ್ಟು ಆಸ್ತಿ ಮಾಡ್ತೀವಿ ಅದರಿಂದ ಯಾವುದು ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಎಷ್ಟೋ ರಾಜ್ಯಗಳು ನಮ್ಮ ದೇಶವನ್ನ, ರಾಜ್ಯವನ್ನ ಆಳುತ್ತಿದ್ದಾರೆ. ಅವ್ರ ಮಕ್ಕಳು ಇಲ್ಲಿದ್ದಾರೆ ಯಾರಿಗಾದ್ರು ಗೊತ್ತು? ಯಾರೇ ಏನೇ ಸಾಧಿಸಿದ್ರು ಅವು ಕೇವಲ ಅವರ ಬೌದ್ಧಿಕ ಪ್ರತಿಭೆಯಿಂದ ಅಥವಾ ಅವರ ಏನು ಎಬಿಲಿಟಿ ಏನಿದೆ ಅದರಿಂದ ಮಾತ್ರ ಸರ್. ಸೊ ನನ್ನ ಈ ವೇದಿಕೆ ಎಲ್ಲರಲ್ಲೂ ಕಳಕಳಿಯ ವಿನಂತಿ ಕೂಡ ಹೇಳ್ತೀನಿ,
ಇದ್ದೀನಿ. ಮಕ್ಕಳ ಬೆಳವಣಿಗೆಯ ದೃಷ್ಟಿಯಿಂದ ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕು. ದುಶ್ಚಟಗಳಿಗೆ ಈಡಾಗಿರುವಂಥದ್ದು ನೋಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಮ್ಮ ಆನ್ಲೈನ್ ಗೇಮಿಂಗ್ ಚಟುವಟಿಕೆ, ಆನಂತರ ತುಂಬ ಸೋಷಿಯಲ್ ಮೀಡಿಯಾ, ಇದೆಲ್ಲವೂ ಕೂಡ ಯಾವುದೇ ವಿಷಯ ಆಗಿರಬೇಕು, ಅತಿಯಾದರೆ ಮೃತಗಳ ವಿಷಯ ಅಂತ ಹೇಳ್ತಾರಲ್ಲ ಆ ರೀತಿ ಎಲ್ಲವೂ ಕೂಡ ಇತಿಮಿತಿಯಲ್ಲಿರಬೇಕು. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಮಕ್ಕಳನ್ನು ಆದಷ್ಟು ನಾವು ಕ್ರೀಡೆ ಅಂತ ಆಕ್ಟಿವಿಟಿಗಳಲ್ಲಿ ತೋರಿಸ್ಕೊಳ್ಬೇಕು. ಯಾಕೆಂದ್ರೆ ಈ ವೇದಿಕೆಯಲ್ಲಿ ಅಂಬೇಡ್ಕರ್ ಕುರಿತು ಮಾತಾಡೋದಕ್ಕೆ ಸುಮಾರು ಜನ ಇದ್ದಾರೆ, ಎಲ್ಲ ನನಗಿಂತ ಹೆಚ್ಚು ತಿಳುವಳಿಕೆ ಇರೋರು ಜನ ಇದ್ದಾರೆ. ನಾನು ಬೇಸಿಕ್ ವ್ಯಕ್ತಿತ್ವವನ್ನು ಯಾವ ರೀತಿ ವಿಕಸನವನ್ನು ಪಡಿಸ್ಕೊಳ್ಬೇಕು, ಆ ನಂತರ ಈ ನಿಮಗೆ ಏನು ಹೇಳ್ತಾರೆ ಫ್ರೀ ಬೀಸ್ ಅಥವಾ ಏನೋ ಇದು ಕೊಟ್ಬಿಟ್ಟು ನಿಮ್ಮನ್ನ ವಕ್ರಗಳು ಮಾಡುವಂತ ಪ್ರಯತ್ನ ಏನು ಮಾಡಿತಾ ಇರ್ತವೆ, ಆ ಒಂದು ಜಾಲಕ್ಕೆ ನಾವು ನಮ್ಮನ್ನೇ ನಾವು ತಿಳ್ಕೊಂಡು ನಮ್ಮ ವೈಚಾರಿಕತೆಯನ್ನು ಬೆಳೆಸ್ಕೊಂಡು ನಾವು ಮಾಡ್ತಾ ಇರೋದು ಸರಿ ಇದೆಯಾ, ನಮ್ಮ ವ್ಯಕ್ತಿ ಮಾಡ್ತಾ ಇರೋದು ಸರಿ ಇದೆಯಾ ಅನ್ನುವಂಥ ಎರಡು ವಿಶೇಷಗಳು ನಮ್ಮಲ್ಲಿ ಬಂತು ಅಂತ ಹೇಳಿದ್ರೆ ಯಾರು ಕೂಡ ಯಾರಿಗೂ ಮೋಸ ಮಾಡೋಕ್ಕಾಗಲ್ಲ. ಮೋಸ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವೇ ನೀವಾಗಿ ಎದ್ದು ಅದನ್ನ ತಡೆಯುವಂತ, ಪ್ರತಿಭಟನೆ ಮಾಡುವಂತ ಹಾಗೂ ನಿಮ್ಮ ಅಧಿಕಾರವನ್ನು ಪಡೆದುಕೊಳ್ಳುವಂತ ಶಕ್ತಿ ಬಂದೇ ಬರ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಈ ನಮ್ಮ ಹನುಮಾನ್ ನಾಯಕರಿಗೂ ಹಾಗೂ ರಾಜ್ಯಕ್ಕೂ ನಾವು ತುಂಬಾ ಚಿರೋಣಿ ನಾವಿವತ್ತು ನಾವೆಲ್ಲರೂ ಇಲ್ಲಿ ಸೇರಿಸಿ ಒಟ್ಟಾಗಿ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಒಬ್ಬರಿಗೊಬ್ಬರು ನಮ್ಮ ಭಾವನೆಗಳನ್ನು ಶೇರ್ ಮಾಡ್ಕೊಳ್ಳೋಕೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಾ. ಈ ಒಂದು ಸಭೆಯಲ್ಲಿ ಪಲ್ಲವಿ ಮೇಡಮ್ ಅವರು ಬಂದಿದ್ದು ಕೂಡ ನನಗೆ ಖುಷಿಯಾಯಿತು. ಯಾಕೆಂತಂದ್ರೆ ಮೇಡಮ್ ಅವರು ಬೇರೆ ಪ್ರೆಸ್ ಕಾನ್ಫರೆನ್ಸ್ ಇದ್ದಾಗ ವಿಷಯ ಗೊತ್ತಾದ ತಕ್ಷಣ ಬಂದು ತಮ್ಮ ಕಳಕಳಿ ಏನಿದೆ ಅನ್ನುವಂಥದ್ದನ್ನ ವ್ಯಕ್ತಪಡಿಸೋದಕ್ಕೆ ತಮ್ಮೊಂದಿಗೆ ಬಂದಿದ್ದಾರೆ. ಅವರು ಕೂಡ ನಾನು ಶುಭಾಶಯಗಳನ್ನು ಹೇಳ್ತೀನಿ. ನನಗೆ ಇನ್ಫ್ಯಾಕ್ಟ್ ನಾನು ನಿನ್ನೆ ಸ್ವಲ್ಪ ಬೇರೆ ಕೆಲಸ ನಿಮಿತ್ತ ನಾನು ಇದರಿಂದ ಹೋಗ್ಬೇಕಿತ್ತು, ಶಿವಮೊಗ್ಗದಿಂದ ಹೊರಗಡೆ ಹೋಗ್ಬೇಕು. ಆದರೆ ರಾಜ್ಯ ನಾಯಕರು ನನಗೆ ಇದನ್ನು ಮುಗಿಸ್ಕೊಂಡೇ ಹೋಗ್ಬೇಕು ಅಂತ ಹೇಳಿದ್ರಿಂದ ಇದನ್ನ ಪ್ರೋಗ್ರಾಮ್ನ ಅಟೆಂಡ್ ಮಾಡೋದಕ್ಕೋಸ್ಕರ ನಾನು ಬಂದಿದ್ದೀನಿ. ನಾವೆಲ್ಲರೂ ಕೂಡ ಸೇರಿ ಇಲ್ಲಿಂದ ವೈಚಾರಿಕದ ಸ್ವಲ್ಪ ಪ್ರೋಗ್ರೆಸ್ ಅನ್ನು ಮಾಡ್ಕೊಂಡು ಈ ಕೊಠಡಿಯಿಂದ ಹೊರಗಡೆ ಹೋಗೋಣ ಅಂತ ಹೇಳಿ ಎರಡು ಮಾತನ್ನ ಹೇಗಾಗಿದೆ ಅಂದ್ರೆ ಜಾತಿಗಳು ಸರ್ಕ್ಲಾಸ್, ಅದರಲ್ಲೂ ಜಾತಿಗಳಲ್ಲಿ ಜಾತಿಗಳು ಒಳಗೊಂದಿಷ್ಟು ಜಾತಿಗಳು, ಇದು ಬದಲಾಗಬೇಕು. ಕುರಾನ್, ಬೈಬಲ್, ಭಗವದ್ಗೀತೆ ಇವು ಮೂರನ್ನು ಇಟ್ಕೊಂಡು ನಾನು ಸ್ವತಂತ್ರ ಪಡಿತೀನಿ ಅಂದ್ರೆ ಅದು ಆಗೋದಿಲ್ಲ. ನ್ಯಾಯಾಲಯದಲ್ಲಿ ಇವು ಮೂರನ್ನು ಇಟ್ಕೊಂಡು ಹೋದ್ರು ನಮಗೆ ನ್ಯಾಯ ಸಿಗೋದಿಲ್ಲ. ನ್ಯಾಯ ಎಲ್ಲಿ ಸಿಗತ್ತೆ ಅಂದ್ರೆ ಸಂವಿಧಾನ ಇಟ್ಕೊಂಡು ಹೋದ್ರೆ ನಿಜವಾಗ್ಲೂ ನ್ಯಾಯ ಸಿಗುತ್ತೆ. ಯಾರನ್ನ ಮುಟ್ಟಬೇಡಿ, ಯಾರಿಗೆ ನೀರು ಕೊಟ್ಟಿರೋ, ಯಾರನ್ನ ಬೇಡ ಅಂತ ದೂರ ತಳ್ಳಿದ್ರೋ, ಇವತ್ತು ಅದೇ ಮನುಷ್ಯ ಬರ್ದಿರೋ ಬುಕ್ ಇಟ್ಕೊಂಡು ನಾವೆಲ್ಲರೂ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಿದೀವಲ್ಲ, ಇದು ನಿಜವಾದ ಸಾಧನೆ. ಇವತ್ತು ಆ ಮನುಷ್ಯ ಯಾವತ್ತು ಬರ್ದಿರೋದು ಸಂವಿಧಾನ, ಇವತ್ತಿನ ಕಾಲದಲ್ಲಿ ಜನಸಂಖ್ಯೆ ಎಷ್ಟಾಗಿದೆ, ಜಾತಿಗಳು ಎಷ್ಟಾಗಿದೆ, ಆದ್ರೂ ಕೂಡ ಎಲ್ಲರಿಗೂ ಧರ್ಮದಿಂದ ನ್ಯಾಯಯುತವಾಗಿ ಹೋರಾಟಕ್ಕೋಸ್ಕರ ಸಂವಿಧಾನ ಬರೆದ್ರು. ಗಾಂಧೀಜಿಯವರು ಕಡೆ ನೀವು ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅದೊಂದು ಅತ್ಯುತ್ತಮವಾದ ಒಂದು ಸನ್ನಿವೇಶ ಇದೆ. ಅಂಬೇಡ್ಕರ್ ಅವ್ರಿಗೆ ಕೇಳ್ತಾರೆ, ನೀವ್ ಯಾಕ್ರಿ ಸ್ವತಂತ್ರಕ್ಕೋಸ್ಕರ ಹೋರಾಟನೇ ಮಾಡ್ಲಿಲ್ಲ ಅಂತ. ಅಂಬೇಡ್ಕರ್ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಏನಂತ ಹೋರಾಟ ಮಾಡ್ಲಿದ್ವಿ, ಕುಡಿಯಕ್ ನೀರ್ ಕೊಡ್ಲಿಲ್ಲ, ಯಾರು ನನ್ನ ಮುಟ್ಟಿಸ್ಕೊಂಡ್ಲಿಲ್ಲ, ಕ್ಲಾಸ್ ಅಲ್ಲಿ ಮೂಲೆಯಲ್ಲಿ ಕೂರ್ಸಿದ್ರು, ಈಗ ನನ್ನ ತಾಯ್ನಾಡು ಅಂತ ನಾನು ಹೇಗೆ ಒಪ್ಕೊಂಡ್ಲಿ, ಆದ್ರೂ ನಾನು ದೇಶಕ್ಕೋಸ್ಕರ ಹೋರಾಟ ಮಾಡ್ತೀನಿ, ನನ್ನ ಸಮಾಜದವರಿಗೋಸ್ಕರ ಹೋರಾಟ ಮಾಡ್ತೀನಿ ಅಂತ. ಸಮಾಜಕ್ಕೋಸ್ಕರ ಹೋರಾಟ ಮಾಡಿ ದೇಶ ಹೊರಗೋಗ್ತು, ಆದ್ರೆ ನಾನು ನನ್ನ ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತೀನಿ, ನನ್ನ ದೇಶಕ್ಕೆ ನಾನು ಯಾವುದೇ ರೀತಿ ತೊಂದರೆ ಕೊಡಲ್ಲ ಅಂತ ಹೇಳಿದ್ನಲ್ಲ, ಅದು ನಿಜವಾದ ನಾಯಕತ್ವ. ಅದಕ್ಕೆ ಇವತ್ತು ಈ ಕಾರ್ಯಕ್ರಮದ ತುಂಬಾ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ ಯಾವುದಂದ್ರೆ ಸಂವಿಧಾನದ ಪೀಠಿಕೆಯ ಪಠಣ. ಇದನ್ನ ಸೂರ್ಯಪ್ರಕಾಶ್ ಸರ್ ಅವರು ನಡೆಸ್ಕೊಡ್ಬೇಕು. ಪೀಠಿಕೆಯನ್ನ ಕೇಳಿದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯ ಒಂದು ಮಾತುಗಳು ಬರುತ್ತೆ. ಶ್ರೀಯುತ ಸೂರ್ಯಪ್ರಕಾಶ್ ಸರ್ ಅವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಂಡೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶ
ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಆರ್ಗನೈಸರ್ ಶಿವಮೊಗ್ಗ ಹಾಗೂ ಆಡಳಿತ ಮಂಡಳಿ ಜಿಲ್ಲಾ ಆದಿಜಾಂಬವ ಸಂಘ ಶಿವಮೊಗ್ಗ ಇವರು ಪುಸ್ತಕದ ಕೊಡುಗೆಯ ದಾನಿಗಳು. ಈ ಒಂದು ಪುಸ್ತಕವನ್ನ ಶ್ರೀಯುತ ಜಿಲ್ಲಾಧಿಕಾರಿಗಳು ಹಾಗೂ ಪಲ್ಲವಿ ಮೇಡಮ್ ಅವರು ಹಾಗೂ ವೇದಿಕೆ ಮೂಲಕ ಗಣ್ಯರು ಉದ್ಘಾಟಿಸಬೇಕಾಗಿ ಕೇಳ್ಕೊಳ್ತೇನೆ. ಅಂದ್ರೆ ಮೇಲ್ಭಾಗದಲ್ಲಿ ಅಹಿಂದ ಚಳವಳಿ, ವಿಲಿಪ್ತ ಸಂಸ್ಕೃತಿ ಸಂಸ್ಥೆ, ಜಿಲ್ಲಾ SC/ST ನೌಕರರ ಸಂಘ, ಜಿಲ್ಲಾ ಚಲವಾದಿ ಮಹಾಸಭಾ, ಜಿಲ್ಲಾ ವಾಲ್ಮೀಕಿ ನಿವೃತ್ತ ನೌಕರರ ಸಂಘ, ಹಿಂದುಳಿದ ಜನಜಾಗೃತಿ ವೇದಿಕೆ, ಜಿಲ್ಲಾ ಆದಿಜಾಂಬವ ಸಂಘ, ಸಮಗಾರ ಸಮಾಜ, ಜಮಾತ್ ಇಸ್ಲಾಂ ಹಿಂದ್ ಎಲ್ಲ ಸಂಘಟನೆಗಳ ಸಂಯೋಗದೊಂದಿಗೆ ಈ ದಿನ ನಮ್ಮ ಭಾಗ್ಯ ವಿಧಾತ ವಿಶ್ವಚೇತನ ಮಹಾಮಾನವತಾವಾದಿ ಭಾರತ ಸಂವಿಧಾನದ ಕರ್ತೃ ನನ್ನ ಮನೆದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವನ್ನ ಇಷ್ಟೊಂದು ಅರ್ಥಪೂರ್ವಕವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಬಹಳ ಹೆಮ್ಮೆ ಮತ್ತು ಸಂತೋಷವನ್ನ ತಂದ್ಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ಮೇಲೆ ತಂದು ಬೀಸಾಕ್ತಾ ಇದ್ರು. ಎಲ್ಲರಿಗೂ ಅಂತ ಇಟ್ಟಿರ್ತಕ್ಕಂಥ ಮಡಿಕೆ ನೀರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕುಡಿ ಆಗಿರ್ಲಿಲ್ಲ, ಅವರು ಬೇರೆ ನೀರನ್ನೇ ಕುಡಿಬೇಕಾಗಿತ್ತು. ಬಹಳ ನೊಂದ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ್ಯಾದ್ರಿ ಬಾಗಿಲು ಕೂತ್ಕೊಂಡು ಕಣ್ಣೀರ್ ಹಾಕ್ತಾರೆ. ಇಷ್ಟೊಂದು ಶಿಕ್ಷಣವನ್ನ ಪಡ್ಕೊಂಡು ಇಷ್ಟೊಂದು ದೊಡ್ಡ ಅಧಿಕಾರಿಯಾಗಿ ನನ್ನ ಪರಿಸ್ಥಿತಿನೇ ಈ ರೀತಿ ಇರ್ಬೇಕಾದ್ರೆ ನನ್ನ ಜನ ಎಷ್ಟು ನೊಂದಿರ್ಬೋದು, ನನ್ನ ಜನ ಎಷ್ಟು ಶೋಷಣೆ ಅನುಭವಿಸ್ತಾ ಇರ್ಬೋದು ಅಂತ ಅವತ್ತೇ ಪಡ ತೊಟ್ಟರು. ನಾನು ಯಾವುದೇ ಕಾರಣಕ್ಕೂ ವಿದೇಶಕ್ಕೆ ಹೋಗೋದಿಲ್ಲ. ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆಯನ್ನ ತೊಲಗಿಸೋವರೆಗೂ ನಾನು ಯಾವುದೇ ಕಾರಣಕ್ಕೂ ನಿದ್ರೆ ಮಾಡೋದಿಲ್ಲ ಅಂತ ಅವತ್ತು ಪಣ ತೊಟ್ಟರು. ಎಷ್ಟೋ ನೂರಾರು ರಾತ್ರಿಗಳು ಅವರು ಕಳೆದ್ರು, ನಿದ್ರೆ ಮಾಡ್ತಾರೆ. ನಾಯಿ ನರಿಗಳು ಕೂಡ ನಮ್ಮ ಹತ್ರ ಬಂದು ಮಾತಾಡ್ತಾರೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋದು, ಹೋರಾಟ ಹಾಗೂ ಸಂಘಟನೆ, ಶಿಕ್ಷಣ ಇವು ಮೂರು ನಮ್ಮ ಅಸ್ತ್ರಗಳಾಗಿದ್ದಾಗ ಮಾತ್ರ ನಾವು ಏನಾದ್ರೂ ಒಂದು ಸಾಧನೆ ಮಾಡಕ್ಕಾಗತ್ತೆ ಅಂತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕಾರ್ಯಕ್ರಮದ ಮುಂಚೆನೆ ಒಂದು ಹೇಳಿದ್ದೆ, ಅಂಬೇಡ್ಕರ್ ಅವ್ರ ಬಗ್ಗೆ ಓದಿದೀವಿ ಆದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಂತ. ಈಗ ನಾವು ತಿಳ್ಕೊಳ್ಬೇಕು, ನಮ್ಮ ಮುಂದಿನ ಪೀಳಿಗೆ ಜನರು ಯುವಕರು ತಿಳ್ಕೊಳ್ಬೇಕು. ಯಾರು ಅಂಬೇಡ್ಕರ್ ಬೇಡ ಅಂದ್ರು, ಈಗ ನಮ್ಮ ಅಜ್ಜ ಒಂದ್ ಕಡೆ ತುಂಬಾ ಚೆನ್ನಾಗಿ ಹೇಳ್ತಿದ್ರು, ಯಾರಾದ್ರೂ ಮನೆಯಲ್ಲಿ ಯಾರಾದ್ರೂ ತೀರ್ಕೊಂಡು ಹೋಗ್ಬಿಟ್ರೆ ನಮ್ಮಲ್ಲಿ ಇದಾವೆ ಸಂಪ್ರದಾಯಗಳು ಬಹಳ ಚೆನ್ನಾಗಿ ಮಾಡ್ತಾವ, ಏನು ಮಾಡಿಲ್ಲ ಅಂದ್ರೂ ಅದನ್ನ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೇಲಿ. ಯಾರಾದ್ರೂ ಮನೇಲಿ ಯಾರಾದ್ರೂ ಸತ್ತು ಹೋಗ್ಬಿಟ್ರೆ ಅವರು ಹಾಕಿರೋ ಚಪ್ಪಲಿ, ಅವರು ಯೂಸ್ ಮಾಡಿರೋ ಬಟ್ಟೆಗಳು, ಅವರು ಮಲಗ್ತಾ ಇರುವಂತ ಹಾಸಿಗೆಗಳು, ದಿಂಬುಗಳು ಎಲ್ಲವನ್ನು ಹೊರಗೆ ಎಕ್ಸ್ಬಿಡೋದು ಮೈಲಿಗೆ ಅಂತ. ಅದೇ ಆ ಅಜ್ಜ ಅಥವಾ ಅಜ್ಜಿ ಮಾಡಿರೋ ಆಸ್ತಿ ಪತ್ರ ಅದು ಮೈಲಿಗೆ ಅಲ್ಲ, ಅದು ಬಹಳ ಇಂಪಾರ್ಟೆಂಟ್. ಅದು ನಾವು ಗೋಲ್ಡ್, ಅದು ಮೈಲಿಗೆ ಅಲ್ಲ, ನಮಗೆ ಅದು ಇಂಪಾರ್ಟೆಂಟ್, ಅದನ್ನ ನಾವು ಬಿಸಾಕೋದಿಲ್ಲ. ಹಾಗೆ ಇದನ್ನು ಹಾಗೆ ನಮಗ್ ಬೇಡ 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 ಅಂದ್ರು, ಇದು ನಮಗೆ ಅವರೇ ಬೇಕು ಬೇಕು ಅವರೇ ಬೇಕು. ಅವ್ರಿಲ್ಲ ಏನು ನಡೆಯಲ್ಲ. ಇವತ್ತು ಯಾವ ಭಾಷಣಗಳು ನಡೆಯಲ್ಲ, ಯಾವ ರಾಜಕಾರಣಗಳು ನಡೆಯಲ್ಲ, ಏನು ನಡೆಯಲ್ಲ. ಇವತ್ತು ಯಾವ್ದಾದ್ರು ಒಂದು ಧರ್ಮ ಇತ್ತು ಅಂದ್ರೆ ಅದು ಅಂಬೇಡ್ಕರ್ ಧರ್ಮ ಒಂದೇ. ಯಾರ ಭಾಷಣದಲ್ಲಾದ್ರೂ ನೀವು ಕೇಳ್ಬೋದು. ಇವಾಗ ಅಂಬೇಡ್ಕರ್ ಅವ್ರನ್ನ ಓದಿದ್ದೀವಿ, ಇವಾಗ ಅಂಬೇಡ್ಕರ್ ಅವ್ರನ್ನ ತಿಳ್ಕೊಳ್ಳೋಣ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ, ಮಾರ್ಗದರ್ಶಕರಾಗಿ ಸನ್ಮಾನ್ಯ ಶ್ರೀ ಹರ್ಷಕುಮಾರ್ ಕುಬ್ಬೆ ಅವರು, ಪತ್ರಕರ್ತರು ಹಾಗೂ ಭಾಷಾ ಸಂಶೋಧಕರು, ಇವ್ರನ್ನ ನಾನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡ್ಕೊಳ್ತೇನೆ. ಒಂದು ಜೋರಾದ ಒಂದು ಚಪ್ಪಾಳೆಯ ಇವತ್ತಿನ ಈ ಒಂದು ಸುಂದರವಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಹನುಮನಾಯಕ್ ಅವರೇ, ಪ್ರಾಸ್ತಾವಿಕ ನುಡಿಗಳನ್ನಾಡುವಂತಹ ಪ್ರೊಫೆಸರ್ ರಾಜಪ್ಪ ಸರ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಕೆಳಗೆ ಇರುವ ಎಲ್ಲ ಗಣ್ಯರೇ ಮತ್ತು ಕಿರಿಯರೇ, ಇವತ್ತು ಈ ರೀತಿಯಲ್ಲಿ ಅಂದ್ರೆ ಈ ರೀತಿಯ ಹಲವಾರು ಸಂಘಟನೆಗಳು, ದಲಿತ ಸಂಘಟನೆಗಳು, OBC ಸಂಘಟನೆಗಳು, ಬೇರೆ ಬೇರೆ ಎಲ್ಲ ಸಮುದಾಯಗಳ ಸಂಘಟನೆಗಳು ಸೇರಿ ಇಲ್ಲಿ ಏನು ನಾವು ಕೂತಿದ್ದೀವಿ, ನಿಜಕ್ಕೂ ವಿಶೇಷವಾದದ್ದು ಮತ್ತೆ ಬಹಳ ಶ್ಲಾಘನೀಯವಾದದ್ದು.
ಇಂತಹ ಕಾರ್ಯಕ್ರಮಗಳು ನಿಜಕ್ಕೂ ನಡಿಬೇಕು, ಹೆಚ್ಚೆಚ್ಚು ನಡಿಬೇಕು. ಬಹುಶಃ ಆವಾಗ ನಿಜವಾಗಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯ, ಈ ದೇಶದ ಅವರ ಆಶಯ ಏನಿತ್ತು, ಆನ್ಹಿಲೇಷನ್ ಆಫ್ ಕ್ಯಾಸ್ಟ್, ಜಾತಿ ನಿರ್ಮೂಲನೆ, ಜಾತೀಯತೆಯ ನಿರ್ಮೂಲನೆ, ಅದು ಬಹುಶಃ ಸಾಧ್ಯ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಭಿನ್ನ ಭಿನ್ನವಾದಂತಹ ಜನವರ್ಗಗಳು ಅವರ ಆಲೋಚನೆಗಳನ್ನು ತಿಳ್ಕೊಂಡಾಗ ಬಹುಶಃ ಸಮಾಜದಲ್ಲಿ ಒಂದು ಪ್ರಗತಿಯನ್ನ ಅಥವಾ ಏಳಿಗೆಯನ್ನ ಸಾಧಿಸ್ತೀವಿ ಅನ್ನೋದಕ್ಕಿಂತ ಇವತ್ತೇನು ಸಮಾಜದಲ್ಲಿರ್ತಕ್ಕಂಥ ಕ್ರೌರ್ಯ, ದಬ್ಬಾಳಿಕೆ, ದಮನ ಇದು ಕಡಿಮೆ ಆಗ್ಬೋದು ಅಂತ. ಬಹಳ ಮುಖ್ಯವಾಗಿ ನನಗೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಬಹಳ ಸಂತೋಷ ಆಗ್ತಿರೋದೇನಂತ ಹೇಳಿದ್ರೆ, ಪ್ರೊಫೆಸರ್ ರಾಜಪ್ಪ ಸರ್, ನಾನು ಇದೇ ಶಿವಮೊಗ್ಗದಲ್ಲಿ PUC ಮತ್ತೆ ಡಿಗ್ರಿನಲ್ಲಿ ಓದ್ತಾ ಇದ್ದಾಗ, ಹಾಸ್ಟೆಲ್ ಇದ್ದಾಗ ಅಂಬೇಡ್ಕರ್ ಅವರ ಬಗ್ಗೆ ಅತಿ ಹೆಚ್ಚು ಮಾತುಗಳನ್ನ ನಾನು ಅವರ ಬಾಯಿಂದ ಕೇಳಿರ್ತಕ್ಕಂಥದ್ದು. ಮತ್ತು ಅವರ ಮನೆಯಲ್ಲಿ ಕೂತು ಗಂಟೆಗಟ್ಟಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳ ಬಗ್ಗೆ ಚರ್ಚೆ ಮಾಡಿರುವಂಥದ್ದೆಲ್ಲ ಕೂಡ ನೆನಪಾಗ್ತಿದೆ. ಆ ರೀತಿಯಲ್ಲಿ ಹಲವಾರು ಜನ ಇಲ್ಲಿರೋರು ನಾನು ಪರಿಚಿತವಾದಂತಹ ಮುಖಗಳು. ಮತ್ತೆ ನನ್ನ ಹಳೆಯ ಶಿವಮೊಗ್ಗ, ಸುಮಾರು 15-20 ವರ್ಷಗಳ ಹಿಂದಿನ ಶಿವಮೊಗ್ಗದ ದಿನಗಳು ನೆನಪಾಗ್ತಿದ್ದಾವೆ. ಬಾಪೂಜಿ ನಗರದಲ್ಲಿ ನಾನಿದ್ದ ರೂಮ್ನ ಮೇಲ್ಗಡೆ ಒಂದು ರೂಮ್ ಇದ್ದು, ಅದರ ಓನರ್ ನಮ್ಮ ನಾಗಮ್ಮ ಅಂಟಿ ಬಂದ್ರೆ ಬಹಳ ಖುಷಿ ಆಯ್ತು. ಗೊತ್ತಾಗಿಲ್ಲ ವಾಪಸ್ ಸೇರಿದ್ದಾರೆ. ಬಂಧುಗಳೇ, ಅಂಬೇಡ್ಕರ್ ಅಂದ ತಕ್ಷಣ ಇವತ್ತು ಹೇಗೆ ಆಗಿದೆ ಅಂತ ಹೇಳಿದ್ರೆ, ಕುರುಡರೆಲ್ಲ ಒಂದು ಏನೊಂದು ಮಾತಿದೆ ಅಲ್ಲ, ಒಂದು ಆನೆಯನ್ನ ಕಣ್ಣು ಮುಚ್ಚಿಕೊಂಡು ನಾವು ಮುಟ್ಬಿಟ್ಟು ಇದು ಗೋಡೆ, ಇದು ಹಗ್ಗ ಅಂತ ಹೇಳ್ದಂಗೆ ಆನೆಯನ್ನ ಇವತ್ತು ಎಲ್ಲರೂ ಕೂಡ ನಮ್ಮ ಇದಕ್ಕೆ ನಾವು ವ್ಯಾಖ್ಯಾನ ಮಾಡುವಂಥದ್ದಲ್ಲಿ ಆಗಿದೆ. ಈಗಾಗಲೇ ಹಿಂದೆ ಮಾತಾಡ್ತಾ ಹೇಳಿದಾಗೆ ಒಂದು 20-25 ವರ್ಷದ ಹಿಂದೆ ಅಂಬೇಡ್ಕರ್ ಯಾರಿಗೆ ಬೇಡವಾಗಿದ್ರು ಅವ್ರಿಗೆಲ್ಲರಿಗೂ ಇವತ್ತು ಅಂಬೇಡ್ಕರ್ ಬೇಕಾಗಿದೆ. ಅದಕ್ಕೆ ಅಂಬೇಡ್ಕರ್ ಅವರಲ್ಲಿರುವಂತಹ ಒಂದು ಸತ್ವ ಒಂದು ಕಾರಣ ಆದ್ರೆ ಅವರ ಅಗತ್ಯಗಳು ಇನ್ನೊಂದು ಕಾರಣ. ನಾನು ಮೊನ್ನೆ ಈ ಒಂದು 15 ದಿವಸದ ಹಿಂದೆ ಇಲ್ಲೇ ಆಯನೂರಲ್ಲಿ ಒಂದು ಡಿಗ್ರಿ ಕಾಲೇಜ್ನಲ್ಲಿ ಹೋಗಿ ಇದೇ ಅಂಬೇಡ್ಕರ್ ಬಗ್ಗೆ ನನಗೊಂದು ಟಾಪಿಕ್ ಕೊಟ್ಟಿದ್ರು. ಟಾಪಿಕ್ ಏನಂತ ಹೇಳಿದ್ರೆ, ಅಂಬೇಡ್ಕರ್ ಚಿಂತನೆಗಳು ಸಮಕಾಲೀನ ಭಾರತದಲ್ಲಿ ಅವರ ಚಿಂತನೆಗಳು ಅಂತೇಳಿ. ನಾನು ಬಹಳಷ್ಟು ಅವರ ಬಗ್ಗೆ ಸಮಕಾಲೀನ ಜಗತ್ತಿಗೆ ಏನು ಅಂಬೇಡ್ಕರ್ ಕೊಟ್ಟಿದ್ದಾರೆ ಫಿಲಾಸಫಿ ಬಗ್ಗೆ ಮಾತಾಡಬೇಕು ಅಂತ ಹೋದೆ. ಆವಾಗ ನಾನು ಅವರಿಗೆ ಎಲ್ಲ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್ ಇದ್ರು, ಒಂದು 300 ಜನ ಸ್ಟೂಡೆಂಟ್ಸ್ ಇದ್ರು. ಅವರಿಗೆ ಒಂದು ಪ್ರಶ್ನೆ ಕೇಳಿದೆ, ನಿಮ್ಮಲ್ಲಿ ಎಷ್ಟು ಜನ ಅಂಬೇಡ್ಕರ್ ಬಗ್ಗೆ ಪುಸ್ತಕವನ್ನ ಓದಿದ್ದೀರಿ ಅಂತ ಕೇಳಿದೆ. ಅವರು ಯಾರು ಗೊತ್ತಿಲ್ಲ. ಬೇಡ, ಅಂಬೇಡ್ಕರ್ ಬಗ್ಗೆ ನೀವು ಒಂದು ಲೇಖನವನ್ನ ಎಷ್ಟು ಜನ ಓದಿದ್ದೀರಿ ಅಂತ ಕೇಳಿದೆ. ಆವಾಗಲೂ ಯಾರು ಕೈ ಎತ್ತಿಲ್ಲ. ನೀವು ಅಂಬೇಡ್ಕರ್ ಬಗ್ಗೆ ಒಂದು ಲೇಖನವನ್ನು ಓದದೇ ಇದ್ದಾಗ ಹೇಗೆ ನಾವು ಅಂಬೇಡ್ಕರ್ ಅವರ ಫಿಲಾಸಫಿ ಚಿಂತನೆಗಳನ್ನು ಹೇಳೋದು ಅಂತ ನನಗೆ ಅನಿಸಿ, ಆವಾಗ ನಾನು ಅಂಬೇಡ್ಕರ್ ಅವರ ಸ್ಟೂಡೆಂಟ್ ಲೈಫ್ ಬಗ್ಗೆ ಒಂದು ಗಂಟೆ ಮಾತಾಡಿದೆ. ಬಹುಶಃ ಅದರಲ್ಲಿ ಅವರಿಗೆ ಹಲವಾರು ವಿಚಾರಗಳು ತಲೆಗೆ ಹೋಯ್ತು ಅಂತ ಅನ್ಸುತ್ತೆ. ಬಹುಶಃ ಅಂಬೇಡ್ಕರ್ ಸ್ಟೂಡೆಂಟ್ ಲೈಫ್ ಕೂಡ ಅಷ್ಟೊಂದು ಇನ್ಸ್ಪೈರಿಂಗ್ ಇದೆ. ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾವಿಂಥ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ನಾವೇ ಒಂದಷ್ಟು ಜನ 40, 50, 60 ವಯಸ್ಸಾದವರು ಇರ್ತೀವಿ, ನಾವು ಖುಷಿ ಪಡ್ತೀವಿ. ಬಟ್ ನಮ್ಮಿಂದ ಹಿಂದೆ ಒಂದು ಜನರೇಷನ್ ಬರ್ತಾ ಇದೆಯಲ್ಲ, ಆ ಜನರೇಷನ್ಗೆ ಅಂಬೇಡ್ಕರ್ ಹೇಗೆ ತಲುಪ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಅಷ್ಟು ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅದ್ರ ಬಗ್ಗೆ ಯೋಚನೆ ಕೊಡೋದಿಲ್ಲ. ಅಥವಾ ಅದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದು ಕೂಡ ನಮಗೆ ಇವತ್ತು ದಾರಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ಜನರೇಷನ್, ಹೊಸ ಜನರೇಷನ್, ನಾವು ಜನ್ಸಿ ಅಂತ ಹೇಳ್ತೀವಿ, ಮೊಬೈಲ್ ಅಲ್ಲಿ ಮುಳುಗೋಗ್ಬಿಟ್ಟಿದೆ, ರೀಲ್ಸ್ ನೋಡ್ಕೊಂಡು ಕೂತಿದೆ. ಅಲ್ಲಿ ಹೇಗೆ ಅಂಬೇಡ್ಕರ್ ಚಿಂತನೆಗಳನ್ನ ನಾವು ತಗೊಂಡೋಗೋದು ಅಥವಾ ಸಂವಿಧಾನದ ಬಗ್ಗೆ ಹೇಗೆ ತಗೊಂಡೋಗೋದು ಅನ್ನೋದು ಇದು ನಮ್ಮ ದೊಡ್ಡ ಸವಾಲು. ಆದ್ರೆ ಇಂಥ ಪರಿಸ್ಥಿತಿನಲ್ಲೂ ಕೂಡ ನಾವು ನಮ್ಮ ಪ್ರಯತ್ನವನ್ನು ಕೈ ಬಿಡಕ್ಕಾಗಲ್ಲ. ನಾವು ಮಾತಾಡ್ತಾನೆ ಹೋಗ್ಬೇಕು, ಬೇರೆ ಬೇರೆ ಪ್ರಯತ್ನಗಳನ್ನು ಕೂಡ ಮಾಡಬೇಕು. ತುಂಬಾ ಕ್ರಿಯೇಟಿವ್ ಆಗಿ ಅವರನ್ನು ತಲುಪುವಂತ ಕೆಲಸವನ್ನ ಮಾಡ್ಕೋಬೇಕು. ಅಂಬೇಡ್ಕರ್ ಅವರು
ಈಗ ಮೇಡಮ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿ, ಅಂಬೇಡ್ಕರ್ ಬಹಳ ಜನರನ್ನ ಕಳ್ಕೊಂಡ್ರು ಅಂತ ಹೇಳಿ. ನಾನು ಬಹುಶಃ ನನ್ನ ಅಂಬೇಡ್ಕರ್ ಬಗ್ಗೆ ನನ್ನ ಮಾತುಗಳನ್ನ ಅಲ್ಲಿಂದನೇ ಶುರು ಮಾಡ್ತೀನಿ. ಬಹಳಷ್ಟು ವಿಚಾರಗಳು ಗೊತ್ತಿರ್ತವೆ ನಮ್ಗೆ ಈಗಾಗಲೇ, ನಿಮ್ಗೆಲ್ಲ ಇಲ್ಲಿ ಕೂತವರಿಗೆ. ಅಂಬೇಡ್ಕರ್ ಅವರು ಸಾಧನೆಗಳು ಅಥವಾ ಅವರು ನಮಗೆ ಇವತ್ತೊಂದು ಬೆಳಕಾಗಿ ಕಾಣ್ತಾ ಇದ್ದಾರೆ ಇಷ್ಟು ವರ್ಷದ ನಂತರ, ಆದ್ರೆ ಅದು ಹಾಗೆ ಆಗಲಿಲ್ಲ. ಅದರ ಹಿಂದೆ ಬಹಳಷ್ಟು ತ್ಯಾಗಗಳು ಕೂಡ ಇತ್ತು ಅನ್ನೋದನ್ನ ನಾವು ಕಾಣ್ತೀವಿ ಅವರ ಬದುಕನ್ನು ನೋಡಿದಾಗ. ಮೊದಲನೇದಾಗಿ ಅವರು ಬಹುಶಃ ಕಳ್ಕೊಂಡಿದ್ದು ಅವರಿನ್ನು 6 ವರ್ಷದ ಟೈಮಲ್ಲಿ ಇದ್ದಾಗ ಅವರ ತಾಯಿ ಭೀಮಾಬಾಯಿ ಅವರು. ಯಾಕೆ ನಾವು ಭೀಮಾಬಾಯಿ ಅವರನ್ನ ನೆನೆಸ್ಬೇಕಂತ ಹೇಳಿದ್ರೆ, ಅಂಬೇಡ್ಕರ್ ಅವರ ಬದುಕಿನ ಜೊತೆಗೆ ನಾವು ರಾಮ್ಜಿ ಸಕ್ಪಾಲ್ ಅವರ ತಂದೆಯವರನ್ನ ಸಾಕಷ್ಟು ಹೇಳ್ತೀವಿ. ಆದ್ರೆ ಮಧ್ಯಪ್ರದೇಶದ ಮೌ ಅನ್ನೋ ಒಂದು ಊರಿನಲ್ಲಿ ಹುಟ್ಟಿದಂತಹ ಅಂಬೇಡ್ಕರ್ ಆನಂತರದಲ್ಲಿ ಅವರ ತಂದೆ ರಿಟೈರ್ಡ್ ಆದ್ಮೇಲೆ ಮುಂಬೈಗೆ ಬರಲಿಕ್ಕೆ ಮುಖ್ಯ ಕಾರಣ, ಅದಕ್ಕೆ ಹಠ ಮಾಡಿದ್ದು ಅವರ ತಾಯಿ ಭೀಮಾಬಾಯಿ. ಯಾಕೆ ಅಂತ ಹೇಳಿದ್ರೆ, ರಾಮ್ಜಿ ಅವರಿಗೆ ಅವರ ಮಕ್ಕಳನ್ನ ಓದಿಸ್ಬೇಕು ಅಂತ ಇದೆ. 14 ಮಕ್ಕಳಲ್ಲಿ ಕೊನೆ ಇದ್ದಿದ್ದು 5 ಮಕ್ಕಳು, 14ನೇ ಮಗನೇ ಅಂಬೇಡ್ಕರ್. ಆದ್ರೆ ಓದಿಸ್ಬೇಕು ಅಂತ ಇತ್ತು, ಆದ್ರೆ ಹಳ್ಳಿಲಿದ್ರೆ ಓದಕ್ಕಾಗೋದಿಲ್ಲ, ಸಿಟಿಲಿದ್ರೆ ಮಾತ್ರ ನಮ್ಮ ಮಕ್ಕಳಿಗೆ ನಾವು ಒಳ್ಳೆ ಎಜುಕೇಶನ್ ಕೊಡ್ಬೋದು ಅಂತ ಹಠ ಮಾಡಿ ಅವರನ್ನ ಅಲ್ಲಿ ಯಾವುದು ಬಾಂಬೆನಲ್ಲೇ ಇನ್ನೊಂದು ದಾಬೋಲಿ ಅಂತ ಇದೆ, ಅಲ್ಲಿ ಹೋಗೋದ್ ಬಿಟ್ಟು ಸತಾರಕ್ಕೆ ಮುಂಬೈ ಸಿಟಿಗೆ ಕರ್ಕೊಂಡು ಬಂದಿದ್ದು ಭೀಮಾಬಾಯಿ. ಬಹುಶಃ ಅವತ್ತು ಅವರು ಆ ತೀರ್ಮಾನವನ್ನ ತಗೊಳ್ಳದೇ ಇದ್ದಿದ್ರೆ, ಆ ಒತ್ತಾಯವನ್ನ ಮಾಡದೇ ಇದ್ದಿದ್ರೆ ನಮಗೊಬ್ಬ ಅಂಬೇಡ್ಕರ್ ಸಿಗ್ತಾ ಇರಲಿಲ್ಲ. ಆ ನಂತರದಲ್ಲಿ ಅವರು ಅಲ್ಲಿ ಪ್ರೈಮರಿ ಶಾಲೆ ಮಾಡಿದ್ರು, ಎಲ್ಫಿನ್ಸ್ಟನ್ ಹೈಸ್ಕೂಲ್ ಓದಿದ್ರು, ಅಲ್ಲೇ ಡಿಗ್ರಿಯನ್ನ ಮಾಡಿದ್ರು. ಇದೆಲ್ಲ ನಂತರದ ಕಥೆ. ಆದ್ರೆ ಅಲ್ಲಿವರೆಗೆ ತುಂಬಾ ಚೂಟಿಯಾಗಿ ಬಹಳ ಲವಲವಿಕೆ ಇದ್ದಂತಹ 6 ವರ್ಷದವರೆಗೂ ಕೂಡ ಇದ್ದಂತಹ ಅಂಬೇಡ್ಕರ್ ಅವರ ತಾಯಿ ತೀರ್ಕೊಂಡ ಮೇಲೆ ತುಂಬಾ ಡಲ್ ಆಗ್ಬಿಡ್ತಾರೆ. ಅವರು ಓದಿನಲ್ಲೆಲ್ಲ ಆಸಕ್ತಿ ಕಳ್ಕೊಂಡು ಬಿಡ್ತಾರೆ. ಆನಂತರದಲ್ಲಿ ಇದು ಕೂಡ ಒಂದು ಅವರ ಬದುಕಿನ ಒಂದು ವ್ಯವಸ್ಥೆ. ಆ ನಂತರದಲ್ಲಿ ಅವರು ಡಿಗ್ರಿ ಮಾಡಿದ ಮೇಲೆ ಡಿಗ್ರಿ ಏನು ಬಂದಿರುತ್ತೆ, ಅವರು ಎಲ್ಫಿನ್ಸ್ಟನ್ ಕಾಲೇಜಲ್ಲಿ BA ಡಿಗ್ರಿ ಮಾಡಿ ಒಂದು 15 ದಿವಸದಲ್ಲಿ ಅವರು ಬರೋಡಕ್ಕೆ ಹೋಗ್ತಾರೆ, ಕೆಲಸ ಅಲ್ಲೊಂದು ಕೆಲಸಕ್ಕೆ ಸೇರ್ಕೊಳ್ತಾರೆ. ಆ 15 ದಿವಸ ಅಷ್ಟೇ ಆಗಿರುತ್ತೆ. ಅಷ್ಟೊತ್ತಿಗೆ ಅವರ ತಂದೆಯ ಸಾವಿನ ಸುದ್ದಿ ಬರುತ್ತೆ. ಬಹುಶಃ ಆ ನಂತರದಲ್ಲಿ ಅಂಬೇಡ್ಕರ್ ಏನನ್ನೆಲ್ಲ ಸಾಧಿಸಿದ್ರು, ಏನನ್ನೆಲ್ಲ ಓದಿದ್ರು, ಈಗ ನಾವು ಹೇಳ್ತೀವಲ್ಲ, ಇದು ಯಾವುದನ್ನು ಕೂಡ ಕೇಳಿಸ್ಕೊಳ್ಳೋದಕ್ಕೆ ಸ್ವತಃ ಅಂಬೇಡ್ಕರ್ ಅವರ ತಾಯಿ ಆಗ್ಲಿ ತಂದೆ ಆಗ್ಲಿ ಇರೋದಿಲ್ಲ. ಬಹುಶಃ ಅವರಿಬ್ರು ಕೂಡ, ಅಂಬೇಡ್ಕರ್ ಅವರು ಇದನ್ನೆಲ್ಲ ವಿದೇಶಕ್ಕೆ ಹೋಗಿ ಸಾಕಷ್ಟು ಸಾಧನೆಗಳು ಮಾಡಿ ಇನ್ನೊಂದು 10-20 ವರ್ಷ ಬದುಕಿದ್ರೆ ಬಹುಶಃ ಅವರಷ್ಟು ಸಂತೋಷ ಪಡೋದು ಯಾರು ಕೂಡ ಇರ್ತಿರ್ಲಿಲ್ಲ. ಹಾಗೇನೆ ಅವರು ಅಂಬೇಡ್ಕರ್ ಅವರು ತಾವು ಓದ್ತಾ ಇದ್ದಾಗಲೇ, ಇನ್ನು ವಿದೇಶದಲ್ಲಿ ಓದ್ತಾ ಇದ್ದಾಗಲೇ ತಮ್ಮ ಅನಂತರ ಬಂದ ಮೇಲೆ ಕೂಡ ವಿದೇಶದಲ್ಲಿ ಓದ್ತಾ ಇದ್ದಾಗ 3 ಜನ ಮಕ್ಕಳನ್ನ ಕಳ್ಕೊಳ್ತಾರೆ. ಆಮೇಲೆ ಒಬ್ಬ 5 ಜನ ಮಕ್ಕಳಲ್ಲಿ ಉಳಿಯೋದು ಒಬ್ಬರೇ ಯಶವಂತ್. ಆದ್ರೆ ಅವರಿಗೆ ಹುಟ್ಟಿದ ಇತರೆ ಮಕ್ಕಳಾದಂತಹ ರಮೇಶ್, ಗಂಗಾಧರ, ಇಂದು ಮತ್ತೆ ರಾಜರತ್ನ. ನೀವ್ಯಾರಾದ್ರೂ ಅವರು ವಿದೇಶದಲ್ಲಿದ್ದಾಗ ರಮಾಬಾಯಿಗೆ ಅವರ ಹೆಂಡತಿಗೆ ಒಂದು ಪತ್ರವನ್ನ ಬರೀತಾರೆ. ಅಲ್ಲಿ ಅವರು ತಮ್ಮ ಮಗ ರಾಜರತ್ನನ ಬಗ್ಗೆ ನೀವು ಬರೆದಿದ್ದನ್ನು ಓದಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಆದರೆ ತಮ್ಮ ಅಂದ್ರೆ ಅವರೆಲ್ಲ ಬಹುಶಃ ಅವರೆಲ್ಲ ಅಂಬೇಡ್ಕರ್ ಇಲ್ಲೇ ಇದ್ದು ಅಥವಾ ಅವರೊಂದು ಡಿಗ್ರಿ ತಗೊಂಡು ವಿದೇಶದಲ್ಲಿ ಒಂದು ಡಿಗ್ರಿ MA ಮಾಡಿದ್ರಲ್ಲ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ತಗೊಂಡು ಅವರಿಗೆ ಒಂದು ಒಳ್ಳೆ ಕೆಲಸನೇ ಸಿಗ್ತಾ ಇತ್ತು, ವಿದೇಶದಲ್ಲೇ ಸಿಗ್ತಾ ಇತ್ತು. ತಮ್ಮ ಒಂದು ಅನುಕೂಲತೆ ನೋಡ್ಕೊಂಡು ತಮ್ಮ ಕುಟುಂಬ ಚೆನ್ನಾಗಿ ಸಾಕ್ಬೇಕು ಅಂತ ನೋಡ್ಕೊಂಡು ಅವ್ರು ಅಲ್ಲೇ ಒಂದು ಒಳ್ಳೆ, ಯಾಕಂದ್ರೆ ಅವರು ಏನು ಲಾಯರ್ ಕೂಡ ಆಗಿದ್ರು ಅಲ್ಲೇ ಲಂಡನ್ ನಲ್ಲಿ. ಅಷ್ಟು ಮಾತ್ರ ಮಾಡ್ಕೊಂಡು ಒಬ್ಬ ದೊಡ್ಡ ಮಟ್ಟದ ಲಾಯರೇ ಆಗಿ ಅಥವಾ ಇನ್ನೇನೋ ಕೆಲಸ ಮಾಡ್ಕೊಂಡಿದ್ದಿದ್ರೆ ಬಹುಶಃ ಅವ್ರ ಮಕ್ಕಳು ಯಾರು ಸಾಯ್ತಿರ್ಲಿಲ್ಲ ಅನ್ಸುತ್ತೆ. ಆದ್ರೆ ಅವ್ರ ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ. ಅವರ ಒತ್ತಡ ಮತ್ತು ಅವರ ಜೀವನದ ಲಕ್ಷ್ಯ ಬೇರೆನಾಗಿತ್ತು. ಅವರಿಗೆ ತಮ್ಮ ಕುಟುಂಬ, ತಮ್ಮ ಮಕ್ಕಳು, ಸಂಸಾರಕ್ಕಿಂತ
ನಾನು ಈ ದೇಶದ ದಲಿತ ದಮನಿತ ಸಮುದಾಯಗಳಿಗೆ ನಾನು ಮೋಸೆಸ್ ಆಗ್ತೀನಿ ಅಂತ ಹೇಳಿ. ಮೋಸೆಸ್ ಅಂದ್ರೆ ನೀವು ಈ ಯಹೂದಿಗಳ ಚರಿತ್ರೆಯಲ್ಲಿ ಬರುತ್ತೆ. ಈಜಿಪ್ಟಿನಲ್ಲಿ ಯಾವ ಯಹೂದಿಗಳನ್ನ ಬಂಧಿಸಿ ಇಟ್ಟಿರ್ತಾರೆ ಅವರನ್ನ ಬಿಡುಗಡೆ ಮಾಡಿ ಅವರನ್ನ ವಿಮೋಚನೆ ಮಾಡ್ತಕ್ಕಂತಹ ಒಬ್ಬ ದೈವಿ ಪುರುಷ ಯಹೂದಿಗಳ ಒಂದು ಪುರಾಣದಲ್ಲಿ ಮೋಸೆಸ್. ಸೊ ನಾನು ಭಾರತದ ದಮನಿತ ಸಮುದಾಯಗಳಿಗೆ ಒಬ್ಬ ಮೋಸೆಸ್. ಸೊ ಆ ರೀತಿಯ ಒಂದು ಕನ್ವಿಕ್ಷನ್ ಅನ್ನು ಅವರು ತಮ್ಮ ಓದುವ ಟೈಮಲ್ಲೇ ಮಾಡ್ಕೊಂಡೆ. ಹಾಗೇನೆ ಅವರು ಉದ್ದೇಶಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಕೆಲವನ್ನ ಕಳ್ಕೊಂಡ್ರು ಕೂಡ. ಅವರಿಗೆ ಒಳ್ಳೊಳ್ಳೆ ಆಫರ್ ಬರುತ್ತೆ. ಒಂದ್ಸರಿ ಬಾಂಬೆನಲ್ಲಿ ಅವರು ವಿದೇಶದಿಂದ ಬಂದಾಗ ನೀವು ಇಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಅಂತ ಬರುತ್ತೆ, ಆದ್ರೆ ಅದನ್ನ ಅವರು ಒಪ್ಪೋದಿಲ್ಲ. ಬೇರೆ ಬೇರೆ ಆಫರ್ಗಳು ಬರುತ್ತೆ, ದೊಡ್ಡ ಒಳ್ಳೆ ಸಂಬಳದ ಆಫರ್ಗಳು, ಅದು ಯಾವುದನ್ನು ಕೂಡ ಅವರು ಒಪ್ಪೋದಿಲ್ಲ, ಅದನ್ನ ನಿರಾಕರಿಸ್ತಾರೆ. ಆ ನಂತರದಲ್ಲಿ ನಿಮ್ಗೆ ಗೊತ್ತಿದೆ ಅವರು ಮಿನಿಸ್ಟರ್ ಆಗಿದ್ದಾಗ ಕೂಡ ಮುಖ್ಯವಾಗಿ ಕಾಶ್ಮೀರದ ವಿಷಯದಲ್ಲಿ ಹಾಗೂ ಹಿಂದೂ ಕೋಡ್ ಬಿಲ್ ವಿಷಯದಲ್ಲಿ ಮತ್ತು ಹಿಂದುಳಿದ ವರ್ಗಗಳ ಆಯೋಗದ ವಿಷಯದಲ್ಲಿ, ಹಿಂದುಳಿದ ವರ್ಗಗಳ ಫಸ್ಟ್ ಆಯೋಗ ಕಾಕಾ ಕಾಲೇಲ್ಕರ್ ಆಯೋಗ ವರದಿ ಕೊಟ್ಟಿರುತ್ತೆ, ಅದರ ಜಾರಿಯನ್ನ ಸರ್ಕಾರ ಮಾಡ್ತಾ ಇಲ್ಲ ಅನ್ನೋ ಒಂದು 3 ವಿಷಯಗಳನ್ನ ಇಟ್ಕೊಂಡು ಅವರು ರಾಜೀನಾಮೆಯನ್ನ ಕೊಡ್ತಾರೆ. ಸೊ ಆ ರೀತಿ ತಮ್ಮ ಅಧಿಕಾರವನ್ನ ಕಳ್ಕೊಳ್ತಾರೆ. ಇದು ಅವರ ಜೀವನದಲ್ಲಿ ಕಳ್ಕೊಂಡರು. ಆದರೆ ಈ ಸಮಾಜದಲ್ಲಿ ಹುಟ್ಟಿರೋ ಕಾರಣಕ್ಕೆ ಅಂಬೇಡ್ಕರ್ ಕೆಲವು ನಿರಾಕರಿಸಲ್ಪಡ್ತಾರೆ. ಹಿ ವಾಸ್ ಡಿನೈಡ್ ಸಮಥಿಂಗ್. ಮೊದಲನೇದಾಗಿ ಅವರು ತುಂಬಾ ಚಿಕ್ಕಂದಿನಿಂದ ಇದ್ದಾಗಲೇ ಅವರು ಶಾಲೆ ಹೋಗ್ತಾರೆ. ನಾನು ಹೇಳಿದ್ರು ಬಾಂಬೆಗೆ ಬಂದು ಅವರು ಶಾಲೆ ಪ್ರೈಮರಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವರಿಗೆ ಉಳಿದವರ ರೀತಿಯಲ್ಲಿ ಅವರು ಕೂತ್ಕೊಳ್ಳೋ ಹಾಗಿರಲಿಲ್ಲ. ಅವರಿಗೆ ಒಂದು ಮರದ ಮಂಚ ಇರಲಿಲ್ಲ. ಅವರ ಅಣ್ಣ ಮತ್ತೆ ಇವರು ಮನೆಯಿಂದ ಗೋಣಿಚೀಲ ತಂದು ಇವರು ಹಾಸ್ಕೊಂಡು ಮತ್ತೆ ಗೋಣಿಚೀಲವನ್ನು ಮನೆಗೆ ತಗೊಂಡು ಹೋಗ್ಬೇಕಾಗಿತ್ತು. ಅವರಿಗೆ ಅಲ್ಲಿ ಎಲ್ಲರಿಗೂ ಕೊಡುವಂತ ನೀರು ಇರಲಿಲ್ಲ. ಅಲ್ಲಿ ಅಟೆಂಡರ್ ಬಂದು ಮೇಲಿಂದ ಹಾಕಿದ್ರು ಮಾತ್ರ. ಅಂದ್ರೆ ಉಳಿದವರಿಗೆ ಇದ್ದಂತಹ ಯಾವ ಸಮಾನ ಗೌರವಗಳು ಕೂಡ ಇವರಿಗೆ ಆರಂಭದಲ್ಲಿ ಇರಲಿಲ್ಲ. ಈ ರೀತಿಯಲ್ಲಿ ಕೇವಲ ಒಂದು ಸ್ಥಳ ಸಮುದಾಯದಲ್ಲಿ ಅಸ್ಪೃಶ್ಯ ಸಮುದಾಯದಲ್ಲಿ ಹುಟ್ಟಿದ ಒಂದು ಕಾರಣಕ್ಕೆ ಅವರಿಗೆ ಹಲವನ್ನು ನಿರಾಕರಿಸಲಾಯಿತು. ಅದು ಅವರ ಜೀವನದುದ್ದಕ್ಕೂ ಅವರು ಅನುಭವಿಸಿದ್ರು. ಬಹಳ ಮುಖ್ಯವಾಗಿ ಅವರು ಇಂಗ್ಲೆಂಡ್ ಅಲ್ಲಿ ಅಮೆರಿಕಾದಲ್ಲಿ MA ಮಾಡಿಕೊಂಡು ಇಂಗ್ಲೆಂಡ್ ಅಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಮತ್ತೆ ಗ್ರೇಸ್ ಇನ್ 2 ಕಾಲೇಜಿಗೆ ಅಡ್ಮಿಷನ್ ಆಗಿರ್ತಾರೆ. ಇನ್ನು ಕೂಡ ಅವರು ಅಲ್ಲಿ ಮುಗ್ದಿರಲ್ಲ. ಅಷ್ಟೊತ್ತಿಗೆ ಯಥಾ ಪ್ರಕಾರ ಅವರಿಗೆ ಬರೋಡದಿಂದ ಕರೆ ಬರುತ್ತೆ. ಕರೆ ಬಂದಾಗ ಅವರು ಅಲ್ಲಿಂದ ಅರ್ಧಕ್ಕೆ ಅಲ್ಲಿ ಬರೆದುಕೊಟ್ಟು ನಾನು ನನ್ನ ಎಜುಕೇಶನ್ ಮತ್ತೆ ಬಂದು ಮುಂದುವರಿಸ್ತೇನೆ ಅಂತ ಹೇಳಿ ಬಂದು ತಮ್ಮ ಕೆಲಸವನ್ನ ಮಾಡಲಿಕ್ಕೆ ಬರೋಡ ಸಂಸ್ಥಾನಕ್ಕೆ ಬರ್ತಾರೆ. ಬರೋಡ ಸಂಸ್ಥಾನದಲ್ಲಿ ಮೊದಲಿದ್ದ ಕರಾರಿನ ಪ್ರಕಾರ ಅವರು ಮಿಲಿಟರಿ ಸೆಕ್ರೆಟರಿ ಆಗಿ ಕೆಲಸ ಸೇರ್ಕೊಳ್ತಾರೆ. ರಾಜನಾಗ ಅವರಿಗೆ ಕೆಲಸ ಕೊಡ್ತಾರೆ. ಆದರೆ ಅವರಿಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಮನೆಯನ್ನು ಕೂಡ ನಿರಾಕರಿಸಲಾಗುತ್ತೆ. ಯಾರು ಅವರಿಗೆ ಮನೆ ಕೊಡೋದಿಲ್ಲ. ಆನಂತರದಲ್ಲಿ ಅವರು ಸುಳ್ಳು ತಮ್ಮ ಜಾತಿಯನ್ನ ಮರೆಮಾಚಿ ಅಲ್ಲೊಂದು ಪಾರ್ಸಿಗಳ ಒಂದು ಬಿಲ್ಡಿಂಗ್ ಅಲ್ಲಿ ಬಾಡಿಗೆ ಇರ್ತಾರೆ. ಅಲ್ಲಿಂದ ಕೂಡ ಅವರು ಜಾತಿ ಗೊತ್ತಾದ್ಮೇಲೆ ಅವ್ರನ್ನ ಹೊಡೆದು ಅವ್ರನ್ನ ಓಡಿಸುವ ಕೆಲಸ ಆಗುತ್ತೆ. ಅಲ್ಲೂ ಕೂಡ ಅವರಿಗೆ ಅವರ ಅಸ್ತಿತ್ವವನ್ನು ನಿರಾಕರಿಸಲಾಗುತ್ತೆ. ಆನಂತರದಲ್ಲಿ ಅವರು ಬಿಟ್ಟು ಇನ್ನೊಂದು ಕಾಲೇಜ್, ಸಿಡನ್ಹ್ಯಾಮ್ ಕಾಲೇಜ್ ಅಂತ ಹೇಳಿ, ಅದು ಅಲ್ಲಿ ಬಾಂಬೆನಲ್ಲಿ ಬಹಳ ಪ್ರತಿಷ್ಠಿತ ಕಾಲೇಜ್. ಆ ಸಿಡನ್ಹ್ಯಾಮ್ ಅವರು ಲಾರ್ಡ್ ಸಿಡನ್ಹ್ಯಾಮ್ ಅಂತೇಳಿ ಅವರು ಬಾಂಬೆಯ ಮೇಯರ್ ಆಗಿದ್ದು. ಇವರು ಲಂಡನ್ ಅಂತಾಗ ಅವರಿಗೆ ಪರಿಚಯ ಇರುತ್ತೆ. ಇವರು ಪತ್ರ ಬರೀತಾರೆ, ಸರ್ ನನ್ನ ಕೆಲಸ ಇಲ್ಲ, ಸೊ ನನಗೆ ನೀವು ದಯವಿಟ್ಟು ನಿಮ್ಮ ಹೆಸರಿರ್ತಕ್ಕಂತಹ ನಿಮ್ಮ ಕಾಲೇಜಿನಲ್ಲಿ ಒಂದು ಕೆಲಸ ಶಿಫಾರಸು ಮಾಡಿ ಅಂತ ಹೇಳಿ. ಆ ಸಿಡನ್ಹ್ಯಾಮ್ ಅವರು ಎಷ್ಟು ಖುಷಿ ಪಡ್ತಾರೆ ಅಂತ ಹೇಳಿದ್ರೆ, ಅವರು ವಾಪಸ್ ಪತ್ರ ಬರೆದು ನಿಮ್ಮಂತ ಒಬ್ಬ ವಿದ್ವಾಂಸ, ಒಬ್ಬ ಮೇಧಾವಿ ನಮ್ಮ ಕಾಲೇಜಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಹೆಮ್ಮೆ ನನಗೆ ಬೇಕಾಗಿಲ್ಲ, ಈಗಲೇ ಬರೀತೀನಿ ಅಂತ ಹೇಳ್ಬಿಟ್ಟು ಅವರು ಶಿಫಾರಸು ಪತ್ರವನ್ನ ಅಲ್ಲಿ ಬರೀತಾರೆ. ಬರೆದು ಅವರು ಅಲ್ಲಿ ಪೊಲಿಟಿಕಲ್ ಎಕಾನಮಿ ಪ್ರೊಫೆಸರ್ ಆಗಿ ಅಲ್ಲಿ ಕೆಲಸ ಮಾಡ್ತಾರೆ ಸಿಡನ್ಹ್ಯಾಮ್ ಕಾಲೇಜಲ್ಲಿ. ಆದರೆ ಆ ಕಾಲೇಜಲ್ಲಿ ಕೂಡ ಅವರ ಸಹಪಾಠಿಗಳು
ಅವರನ್ನ ಇವನು ಅಸ್ಪೃಶ್ಯ ಅಂತೇಳಿ ಅಲ್ಲಿ ಅವನನ್ನ ಅಂಬೇಡ್ಕರ್ ಅವರನ್ನ ತಾರತಮ್ಯ ಮಾಡ್ತಾರೆ, ಅಥವಾ ಅವರಿಗೆ ಅಲ್ಲಿ ಸಾಕಷ್ಟು ಅಲ್ಲಿ ಒಂದು ಕನಿಷ್ಠ ಅವ್ರು ಕುಡಿದ ನೀರು ಕೂಡ ಅವ್ರು ಕುಡಿತಾರೆ. ಈ ಎಲ್ಲ ಅವಮಾನ ಅಂದ್ರೆ ಅಷ್ಟು ದೊಡ್ಡ ವಿದ್ವಾಂಸರಾಗಿ ಅಷ್ಟೆಲ್ಲ ಡಿಗ್ರಿಗಳನ್ನು ಪಡ್ಕೊಂಡು ಇಲ್ಲಿ ಬಂದಾಗಲೂ ಕೂಡ ಈ ದೇಶದ ಸಮಾಜ ಅವರನ್ನ ಒಂದು ರೀತಿ ನಡೆಸ್ಕೊಳ್ಳುತ್ತೆ. ಯುರೋಪಿಯನ್ ಅವರು ಅವರನ್ನ ಬೇರೆ ರೀತಿಯಲ್ಲೇ ಗುರುತಿಸಿದ್ರೆ, ಆದ್ರೆ ಇಲ್ಲಿ ಈ ಸಮಾಜ ಅದನ್ನು ಒಪ್ಕೊಳ್ಳಕ್ಕೆ ಸಾಧ್ಯ ಇರಲ್ಲ. ಅಂಬೇಡ್ಕರ್ ಅವರನ್ನ ಒಬ್ಬರು ವಿದ್ವಾಂಸ ಅಂತ ಹೇಳಿ ಇತ್ತೀಚಿನವರೆಗೆ ಒಂದು 20 ವರ್ಷದ ಈವರೆಗೂ ಕೂಡ ಈ ದೇಶದ ವಿದ್ವಾಂಸರು ಯಾರು ಒಪ್ಕೊಂಡಿಲ್ಲ. ವಾಸ್ತವ ಇಲ್ಲ. ಇಷ್ಟು ವರ್ಷ ಅಂಬೇಡ್ಕರ್ ಅವರನ್ನ ಒಂದು ಜೀವಂತ ಇಟ್ಟಿದ್ದು ಬಹುಶಃ ದಲಿತ ಚಳವಳಿಗಳೇ ಇಲ್ಲಿ. ಆದರೆ ಈಗ ಅಂಬೇಡ್ಕರ್ ಅವರ ಬಗ್ಗೆ ಬೇರೆ ರೀತಿಯ ಒಂದು ವಿದ್ಯಮಾನ ಜರಿತಾ ಇದೆ, ಒಂದು ಫೆನಾಮಿನ. ಏನದು ಅಂತ ಹೇಳಿದ್ರೆ, ಕಳೆದ 10-15 ವರ್ಷಗಳಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಬಂದಷ್ಟು ಪುಸ್ತಕಗಳು, ಅಂಬೇಡ್ಕರ್ ಬಗ್ಗೆ ನಡೀತಾ ಇರೋ ಚರ್ಚೆಗಳು ಬೇರೆ ಯಾವ ವ್ಯಕ್ತಿಯ ಬಗ್ಗೆ ಕೂಡ ನಡೀತಾ ಇಲ್ಲ. ಬಹುಶಃ ಇಡೀ ದೇಶದಲ್ಲಿ ಅಥವಾ ಇಡೀ ವಿಶ್ವದಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಅಷ್ಟೊಂದು ಪುಸ್ತಕಗಳು ಬಂದೇ ಇಲ್ಲ ಅಂತ ಹೇಳ್ಬೋದು. ಹಿಂದೆ ಹಲವಾರು ಜನ ಬಂದಿದ್ದಾರೆ, ಬಹಳ ಮುಖ್ಯವಾಗಿ ಖೈರ್ ಮೋಡ್ ಅಂತ ಹೇಳಿ. ಅವರು ಅಂಬೇಡ್ಕರ್ ಅವರ ಅಣ್ಣ ಬಲರಾಮ ಅವರ ಸಜೆಷನ್ ಮೇರೆಗೆ ಅದೇ ಎಲ್ಫಿನ್ಸ್ಟನ್ ಕಾಲೇಜಲ್ಲಿ ಓದಿದ್ರು. ಆವಾಗ ಅವರು ಅಂಬೇಡ್ಕರ್ ಯಾವಾಗ ಸಾರ್ವಜನಿಕ ಜೀವನಕ್ಕೆ ಬಂದ್ರು, ಅವ್ರು ಹೇಳ್ತಾರೆ, ನೀವು ಅಂಬೇಡ್ಕರ್ ಅವರ ಜೀವನವನ್ನ ದಾಖಲೆ ಮಾಡ್ತಾ ಹೋಗಿ ಅಂತ ಹೇಳಿ. ಈ ರೀತಿ ಅವರು ಅಂಬೇಡ್ಕರ್ ಎಲ್ಲೇ ಭಾಷಣ ಮಾಡಿ, ಎಲ್ಲೇ ಹೋಗ್ಲಿ, ಪ್ರತಿಯೊಂದನ್ನು ದಾಖಲೆ ಮಾಡ್ತಾ 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 ಖೈರ್ ಮೋಡ್ ಅವರು ಆನಂತರದಲ್ಲಿ ಅವರು ಅಂಬೇಡ್ಕರ್ ಅವರ ಜೀವನವನ್ನ 12 ಸಂಪುಟಗಳಲ್ಲಿ ಬರೆದಿದ್ದಾರೆ ಮರಾಠಿನಲ್ಲಿ. ಅದು ಪೂರ್ತಿ ಇಂಗ್ಲಿಷ್ ಕೂಡ ಆಗಿಲ್ಲ. ಬಹುಶಃ ಇವತ್ತು ಬರ್ತಾ ಇರ್ತಕ್ಕಂಥ ಸಾಕಷ್ಟು ಡಾಕ್ಯುಮೆಂಟ್ಗಳು, ಪುಸ್ತಕಗಳು ಅವರ ಒಂದು ಖೈರ್ ಮೋಡ್ ಅವರ ಒಂದು ಮಾಹಿತಿಯನ್ನು ಆಧರಿಸಿ ಬರ್ತಾ ಇದೆ. ಬಹಳ ಮುಖ್ಯವಾಗಿ ಅಂಬೇಡ್ಕರ್ ಅವರಿಗೆ ತುಂಬಾ ಗೌರವ ಕೊಟ್ಟು ಅವರ ನಿಜವಾದ ಶಕ್ತಿಯನ್ನ ಜಗತ್ತಿಗೆ ತಿಳಿಸಿದ್ದು ವಿದೇಶಿಯರು. ಗೇಲ್ ಆಮ್ಲೆಟ್ ಅಂತ ಹೇಳಿ, ಎಲಿಯನೋರಾ ಜಿಲಿಯಟ್ ಅಂತ ಹೇಳಿ, ಇವರು ಅಂಬೇಡ್ಕರ್ ವರ್ಲ್ಡ್ ಅಂತ ಒಂದು ಪುಸ್ತಕ ಬರೀತಾರೆ. ಸೊ ಈ ವಿದೇಶಿಯರು ಅಂಬೇಡ್ಕರ್ ಅವರನ್ನ ತಮ್ಮ ಜೀವನ ಪರ್ಯಂತ ಅಂಬೇಡ್ಕರ್ ಅವರ ಹೋರಾಟಗಳನ್ನ, ಅವರ ಚಿಂತ ಬದುಕನ್ನ ಅಧ್ಯಯನ ಮಾಡಿ ಬರೆದಂತ. ಇನ್ನು ಕನ್ನಡದಲ್ಲೂ ಸಾಕಷ್ಟು ಪುಸ್ತಕಗಳಿದೆ. ಇತ್ತೀಚೆಗೆ ದೊಡ್ಡ ದೊಡ್ಡ ಉದ್ಗ್ರಂಥಗಳು, ಮುಖ್ಯವಾಗಿ ನಾನಿಲ್ಲಿ ಉಲ್ಲೇಖ ಮಾಡಬೇಕಾಗಿರುವಂತಹ ಅಂತಂದ್ರೆ ಸುಮಾರು 865 ಪುಟಗಳ ಒಂದು ಪುಸ್ತಕ ಬಂದಿದೆ, ಎ ಪಾರ್ಟ್ ಅಪಾರ್ಟ್ ಅಂತ, ಅಶೋಕ್ ಗೋಪಾಲ್ ಅವರು. ಹಾಗೆಯೇ ಆನಂದ್ ತೇರ್ಕುಂಡೆ ಅವರು ಸುಮಾರು 676 ಪುಟಗಳ ಒಂದು ಪುಸ್ತಕ ಐಕೋನೋಕ್ಲಾಸ್ಟ್ ಅಂತ ಹೇಳಿ. ಐಕೋನೋಕ್ಲಾಸ್ಟ್ ಅಂದ್ರೆ ಪ್ರತಿಮಾ ಭಂಜಕ. ಅಂಬೇಡ್ಕರ್ ಅವರು ಅವರ ಕಾಲದಲ್ಲಿದ್ದ ಯಾವ ದೊಡ್ಡ ಮಹಾತ್ಮರನ್ನು ಕೂಡ ಅವರು ಮಹಾತ್ಮರನ್ನ ಕಾರಣಕ್ಕೆ ಅವರೇನು ಇದು ಮಾಡ್ತಾ ಇರಲಿಲ್ಲ. ವಿಚಾರಗಳನ್ನ ತುಂಬಾ ಸ್ಟ್ರಾಂಗ್ ಆಗಿ, ತುಂಬಾ ತೀವ್ರವಾಗಿ ಹೇಳ್ತಾ ಇದ್ರು. ಮತ್ತು ಅದರ ಬಗ್ಗೆ ಇರ್ತಕ್ಕಂಥ ಯಾವುದೇ ಒಂದು ಒಂದು ಭ್ರಮೆಗಳನ್ನ ಕಳಿಸುವ ಕೆಲಸವನ್ನ ಅವತ್ತು ಮಾಡ್ತಾ ಇದ್ರು. ಬಹಳ ಧೈರ್ಯವಾಗಿ ದಿಟ್ಟತನದಿಂದ ಮಾಡ್ತಾ ಇದ್ರು. ಹಾಗೆಯೇ ದ ಫೋರ್ ಸೈಟೆಡ್ ಅಂಬೇಡ್ಕರ್ ಅಂತ ಹೇಳಿ ಆ ಒಂದು ಪುಸ್ತಕ ಬಂತು, ಅನುರಾಗ್ ಭಾಸ್ಕರ್ ಅಂತ ಹೇಳಿ. ಈ ಪುಸ್ತಕ ಮುಖ್ಯವಾಗಿ ನಮ್ಮ ಸಂವಿಧಾನವನ್ನ ನಾವು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ, ರಚನೆ ಮಾಡುವ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಚಿಂತನೆಗಳು ಹೇಗೆ ಕೆಲಸ ಮಾಡಿದ್ವು. ಅದೇ ತರದಲ್ಲಿ ಆಕಾಶ್ ಸಿಂಗ್ ರಾಥೋರ್ ಅಂತ ಹೇಳಿ ಒಂದು ಪುಸ್ತಕ ಇತ್ತೀಚೆಗೆ ಬರೆದ್ರು, ಅಂಬೇಡ್ಕರ್ ಪ್ರಿಯಾಂಬಲ್ ಅಂತ ಹೇಳಿ. ಈಗ ನಾವೇನು ಪೀಠಿಕೆಯನ್ನ ಓದಿದ್ವಿ, ಅಂಬೇಡ್ಕರ್ ಪೀಠಿಕೆಯನ್ನ, ಕೇವಲ ಈ ಪೀಠಿಕೆಯಲ್ಲಿರುವಂತಹ 82 ಪದಗಳಲ್ಲಿ ಅಂಬೇಡ್ಕರ್ ಅವರು ಹೇಗೆ ಪಾತ್ರವನ್ನು ನಿರ್ವಹಿಸಿದರು. ಸುಮಾರು 300 ಪುಟದ ಒಂದು ಪುಸ್ತಕ. ಒಂದೊಂದು ಪದ, ಅಲ್ಲಿರ್ತಕ್ಕಂಥ ಪದ ಮತ್ತು ವಾಕ್ಯಗಳ ರಚನೆಗಳ ಹಿಂದೆ ಅಂಬೇಡ್ಕರ್ ಅವರ ಪಾತ್ರ ಏನಿತ್ತು, ಅಂಬೇಡ್ಕರ್ ಅವರ ಚಿಂತನೆ ಏನಿತ್ತು, ಇದರ ಬಗ್ಗೆ ಅಂಬೇಡ್ಕರ್ ಪ್ರಿಯಾಂಬಲ್ ಅಂತ ಹೇಳಿ ಆಕಾಶ್ ಸಿಂಗ್ ರಾಥೋಡ್. ಅದೇ ಆಕಾಶ್ ಸಿಂಗ್ ರಾಥೋಡ್ ಅವರದ್ದು ಇನ್ನೊಂದು ಪುಸ್ತಕ ಬಂದಿದೆ, ಬಿಕಮಿಂಗ್ ಬಾಬಾ ಸಾಹೇಬ್ ಅಂತ ಹೇಳಿ. ಕೇವಲ 1891 ಅವರು ಹುಟ್ಟಿದಾಗಿಂದ 1929 ಯಾವ ಕಾಳಾರಾಮ್ ಹೋರಾಟ ನಡೆಯುತ್ತೆ, ನಾಸಿಕ ಮಂದಿರ ಪ್ರವೇಶದ ಹೋರಾಟ, ಅಲ್ಲಿಯವರೆಗಿನ ಒಂದು ಅವಧಿಯನ್ನೇ ಸುಮಾರು 350 ಪುಟದ ಪುಸ್ತಕ ಬಿಕಮಿಂಗ್ ಬಾಬಾ ಸಾಹೇಬ್. ಕನ್ನಡಕ್ಕೂ ಕೂಡ ಯಾವ ಇತ್ತೀಚೆಗೆ ಅನುವಾದ ಮಾಡ್ತಾ ಇದ್ದಾರೆ. ಹಾಗಾದ್ರೆ
ಅಲ್ಲಿವರೆಗೂ ಯಾವ ತರ ಪುಸ್ತಕ ಬರ್ತಾ ಇತ್ತು ನಿಮ್ಗೆಲ್ಲ ನೆನಪಿರ್ಬೋದು. ವರ್ಷಿಪಿಂಗ್ ಫಾಲ್ಸ್ ಗಾಡ್ಸ್ ಅಂತ ಬರುತ್ತೆ. ವರ್ಷಿಪಿಂಗ್ ಫಾಲ್ಸ್ ಗಾಡ್ ಅಂದ್ರೆ ಒಂದು ಬುಟಾಟಿಕೆಯ ದೇವರನ್ನ ಪೂಜೆ. ಅಂದ್ರೆ ಅಂಬೇಡ್ಕರ್ ಒಬ್ಬ ಬುಟಾಟಿಕೆಯ ದೇವತೆ. ಅದನ್ನ ಎಲ್ಲರೂ ದಲಿತರು ಯಾರು ಬರೆದಿದ್ದು? ಅರುಣ್ ಶೌರಿ, ಬಲಪಂಥೀಯ ಚಿಂತನೆ. ಅವರು ಓಪನ್ ಆಗಿ ಅವರ ಬಗ್ಗೆ ಟೀಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಬೇಡ್ಕರ್ ಸ್ವಾತಂತ್ರ್ಯ ಬರೆದಾಗಲೂ ಕೂಡ, ಸಂವಿಧಾನ ಬರೆದಾಗಲೂ ಕೂಡ ಈ ದೇಶದ ಒಂದು ಪತ್ರಿಕೆ ಆರ್ಗನೈಸರ್ ಅಂತ ಹೇಳಿ, ಈ ಸಂವಿಧಾನದಲ್ಲಿ ಮನು ಇಲ್ಲ, ಹಾಗಾಗಿ ನಾವು ಇದನ್ನು ಒಪ್ಕೊಳ್ಳಕ್ ಸಾಧ್ಯ ಇಲ್ಲ. ಯಾಕೆ? ಮನು ಇಲ್ಲ. ಉತ್ತಮ ಕುಲದ ಮನು ಅದರಲ್ಲಿ ಅವನಿಂದ ಏನೂ ತಗೊಂಡಿಲ್ಲ. ಒಬ್ಬ ಅಸ್ಪೃಶ್ಯ ಆಗಿದ್ದಂತಹ ಅಂಬೇಡ್ಕರ್ ಬರೆದಿರೋದ್ರಿಂದ ನಾವು ಒಪ್ಪೋದಿಲ್ಲ ಅಂತೇಳಿ ಬರೆದ್ರು. ಆದ್ರೆ ನಾನು ಮೊನ್ನೆ ಒಂದು 4 ತಿಂಗಳ ಹಿಂದೆ ಅದೇ ಸಂಘಟನೆಯ ಇಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ಪುಸ್ತಕದ ಅಂಗಡಿಗೆ ಹೋಗಿ ನೋಡ್ತೀನಿ. ಸುಮಾರು 7-8 ಪುಸ್ತಕಗಳು ಅಂಬೇಡ್ಕರ್ ಬಗ್ಗೆ ಇದೆ. ಅಂಬೇಡ್ಕರ್ನ ಭಜನೆ ಮಾಡೋದು ಯೋಚನೆ ಮಾಡಿ. ಆದ್ರೆ ಅಲ್ಲೊಂದು ಅಪಾಯ ಇದೆ. ಅವ್ರು ಅಂಬೇಡ್ಕರ್ ಬಗ್ಗೆ ಪುಸ್ತಕ ತರ್ತಾ ಇದ್ದಾರೆ, ಆದ್ರೆ ಅಂಬೇಡ್ಕರ್ನ ಚಿಂತನೆಗಳನ್ನ ಜನರಿಗೆ ತರಿಸ್ತಾ ಇಲ್ಲ. ಅಂಬೇಡ್ಕರ್ನ ತಮ್ಮ ಮೂಗಿನ ನೇರಕ್ಕೆ ವ್ಯಾಖ್ಯಾನ ಮಾಡ್ಕೊಂಡು ತರ್ತಾ ಇದ್ದಾರೆ. ನನಗೆ ಬೆಂಗಳೂರಿನಲ್ಲಿ ಮಂಗಳೂರು ವಿಜಯ ಸರ್ ಅಂತ ಇದ್ದಾರೆ, ನಮ್ಮ ದಲಿತ ಚಳವಳಿಯ ಹಿರಿಯರು. ಅವರು ಹೇಳ್ತಾ ಇದ್ದಾರೆ, ವಿಧಾನಸೌಧದಲ್ಲಿ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಗಣ್ಯರು ಯಾರಾದ್ರೂ ಹೋದರೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವು ಪುಸ್ತಕಗಳನ್ನ ಖರೀದಿ ಮಾಡಿ ಆ ಗಣ್ಯರಿಗೆ ಕೊಡ್ತಾ ಇದ್ದಾರೆ. ಆ ಪುಸ್ತಕ ಯಾವುದು ಅಂತ ಹೇಳಿದ್ರೆ, ಈಗ ನಾನು ಹೇಳ್ತಾ ಇರೋದು ಇದು ಬಿಜೆಪಿ ಸರ್ಕಾರದಲ್ಲ. ಆ ಪುಸ್ತಕಗಳು ಇದೇ RSS ರಾಷ್ಟ್ರೀಯ ರಾಷ್ಟ್ರೋತ್ಥಾನ ಪರಿಷತ್ ಪ್ರಕಟ ಮಾಡಿರುವಂತಹ ಪುಸ್ತಕಗಳು. ಇದು ಒಂದು ಇನ್ನೊಂದು ದೂರ ಅಂತ ನಮ್ಮ ನಾನು ಈ ಎಲ್ಲ ಕೆಲವು ಉದಾಹರಣೆಗಳನ್ನು ಹೇಳಿದೆ. ಅಂಬೇಡ್ಕರ್ ಬಗ್ಗೆ ಇಷ್ಟೆಲ್ಲ ಬರ್ತೀವಿ ಯಾಕೆ ಅನ್ನೋದು ನಾವು ಒಂದು ಪ್ರಶ್ನೆ ಹಾಕಬೇಕು. ಕೇವಲ ಭಾರತದಲ್ಲಿ ಇಲ್ಲ, ಈಗಾಗಲೇ ಹೇಳಿದ್ರು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಅಂಬೇಡ್ಕರ್ ಬಗ್ಗೆ, ಅಂಬೇಡ್ಕರ್ ವಿಚಾರಗಳ ಬಗ್ಗೆ ಚರ್ಚೆಗಳಾಗ್ತಿದೆ. ಎಸ್ಪೆಷಲಿ ಕೊಲಂಬಿಯಾ ಯೂನಿವರ್ಸಿಟಿಲಿ ಅಥವಾ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಥವಾ ಸೌತ್ ಆಫ್ರಿಕನ್ ಇಲ್ಲಿ ಆ ದೇಶಗಳಲ್ಲಿ ಮುಖ್ಯವಾಗಿ ಗಮನಿತ ಸಮುದಾಯಗಳು, ಕಪ್ಪು ಸಮುದಾಯಗಳು ಅಂಬೇಡ್ಕರ್ ಅವರ ಚಿಂತನೆಗಳಲ್ಲಿ ಒಂದು ತಮ್ಮನ್ನು ಕೂಡ ಬಿಡುಗಡೆ ಮಾಡುವಂತಹ ಒಂದು ಫಿಲಾಸಫಿಯನ್ನು ಕಾಣ್ತಾ ಇರೋದು ಬಹಳ ಮುಖ್ಯ. ಅದೇ ರೀತಿಯಲ್ಲಿ ಇವತ್ತು ಇಲ್ಲಿಂದ ಭಾರತದಿಂದ ಹಲವಾರು ದೇಶಗಳಿಗೆ ಹೋಗಿರುವಂತಹ ತಳ ಸಮುದಾಯಗಳು ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು, ನಮ್ಮ ದೇಶದ ಜಾತಿ ವ್ಯವಸ್ಥೆ ಹೆಂಗಂತ ಹೇಳಿದ್ರೆ, ನೀವು ನಮ್ಮ ಹಿಂದೂಗಳು ಯಾವ್ಯಾವ ದೇಶಕ್ಕೆ ಹೋಗ್ತಾರೋ ಆವಾಗ ಈ ಜಾತಿ ಸಮಸ್ಯೆ ಕೂಡ ಗ್ಲೋಬಲ್ ಆಗ್ತಾ ಹೋಗುತ್ತೆ, ಜಾಗತಿಕ ಸ್ವರೂಪ ಪಡ್ಕೊತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ನೀವು ಅಮೆರಿಕಕ್ಕೆ ಹೋಗ್ಲಿ, ಯುರೋಪಿಗೆ ಹೋಗ್ಲಿ, ಜರ್ಮನಿಗೆ ಹೋಗ್ಲಿ, ಅಲ್ಲೂ ಕೂಡ ಹಿಂದೂಗಳು ಮಾಡೋದು ಇದೇ ಜಾತಿ ವ್ಯವಸ್ಥೆನೆ, ಇದೇ ಜಾತಿ ತಾರತಮ್ಯವನ್ನೇ. ಹಾಗಾಗಿ ಇದು ಒಂದು ಗ್ಲೋಬಲ್, ಇವರು ಡಯೋಸ್ಪೊರಾ ಅಂತ ನಾವು ಹೇಳ್ತೀವಲ್ಲ, ಸೊ ಇಂಡಿಯನ್ ಡಯೋಸ್ಪೊರಾ ಎಲ್ಲೆಲ್ಲೂ ಹೋಗುತ್ತೋ ಅಲ್ಲೆಲ್ಲ ಕೂಡ ಈ ಜಾತಿ ಸಮಸ್ಯೆ ಕೂಡ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಅವತ್ತೇ ಹೇಳಿದ್ರು. ಇವತ್ತು ಹಾಗೆ ಆಗ್ತಿದೆ. ಅದೇ ಕಾರಣಕ್ಕೆ ಎಲ್ಲೆಲ್ಲಿ ಈ ಡಯೋಸ್ಪೊರಾ ಹೋಗಿ ಅಲ್ಲಿ ರೀಸೆಂಟ್ ಆಗಿ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಕಾನೂನನ್ನು ಪಾಸ್ ಮಾಡಿದ್ರು. ಅಲ್ಲಿನ ಭಾರತದ ತಳ ಸಮುದಾಯಗಳು ಹೋರಾಟ ಮಾಡಿ ಒತ್ತಡ ತಂದು ಅಲ್ಲಿ ಈ ಜಾತಿ ಏನು ತಾರತಮ್ಯದ ವಿರುದ್ಧವಾಗಿ ಕಾನೂನನ್ನ ಪಾಸ್ ಮಾಡಿದ್ರು. ಸೊ ಈ ರೀತಿಯಲ್ಲಿ ಅಲ್ಲಿ ನಡೀತಕ್ಕಂತಹ ಜಾತಿ ತಾರತಮ್ಯದ ವಿರುದ್ಧ ಹೋರಾಟ ಮಾಡೋದಕ್ಕೂ ಕೂಡ ಅಂಬೇಡ್ಕರ್ ಇವತ್ತು ಅಲ್ಲಿ ಅತ್ಯಗತ್ಯ ಬೇಕಾಗಿದೆ, ಅಂಬೇಡ್ಕರ್ ಚಿಂತನೆಗಳು ಬೇಕಾಗಿದೆ. ಈ ಮೂಲಕ ಹಲವಾರು ರೀತಿಯಲ್ಲಿ ಅಂಬೇಡ್ಕರ್ ಇವತ್ತು ಕೇವಲ ಭಾರತ ಮಾತ್ರ ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ಒಂದು ಸ್ಥಾನವನ್ನ ಪಡ್ಕೊಳ್ತಾ ಇರೋದನ್ನ ನಾವು ಕಾಣ್ಬೋದು. ಇದು ಒಂದು ದೊಡ್ಡ ವಿದ್ಯಮಾನ ಆಗಿದೆ. ಹಾಗಾಗಿನೇ ದೊಡ್ಡ ದೊಡ್ಡ ವಿದೇಶಿ ಯೂನಿವರ್ಸಿಟಿಗಳಲ್ಲಿ ಅಂಬೇಡ್ಕರ್ ಬಗ್ಗೆ ಚರ್ಚೆಗಳು, ಅಂಬೇಡ್ಕರ್ ಬಗ್ಗೆ ಚಿಂತನೆಗಳನ್ನೇ ವಿಶೇಷವಾಗಿ ಅಧ್ಯಯನ ಮಾಡತಕ್ಕಂಥ ಪ್ರಯತ್ನಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗೇನೆ ಅಂಬೇಡ್ಕರ್ ಅವರು ಏನೆಲ್ಲ ಸಾಧಿಸಿದ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ಎಲ್ಲರಿಗೂ ಗೊತ್ತಿದೆ. ಅವರ ಡಿಗ್ರಿಗಳು ಮತ್ತು ಕೆಲವು ಎಕ್ಸಾಜರೇಷನ್ಸ್ ಕೂಡ ನಾವು ಮಾಡ್ತಾ ಇದ್ದೀವಿ. 32 ಡಿಗ್ರಿಗಳು ಹಾಗೆಲ್ಲ ಏನಿಲ್ಲ. ಅವರು ಡಿಗ್ರಿಗಳನ್ನ ಆನರ್
ಸಂದರ್ಭದಲ್ಲಿ ಸಾಕಷ್ಟು ಯೂನಿವರ್ಸಿಟಿಗಳು, ಬಹುಶಃ ಭಾರತದ ಅನೇಕ ಯೂನಿವರ್ಸಿಟಿಗಳು, 20-25 ಯೂನಿವರ್ಸಿಟಿಗಳು ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ. ಅದು ಮುಖ್ಯವಾಗಿ ಅವರ ಎಜುಕೇಶನ್ ಅಲ್ಲಿ ಅಕಾಡೆಮಿಕ್ ಆಗಲಿ ಬಹುಶಃ ಅವತ್ತಿನ ಕಾಲದಲ್ಲಿ, ಅವರು ಇದ್ದಂತಹ ಕಾಲದಲ್ಲಿ ಯಾವುದೇ ಒಬ್ಬ ಭಾರತೀಯನು ಕೂಡ ಏರಲಾರದ ಎತ್ತರವನ್ನ ಏರಿದ್ದು 100ಕ್ಕೆ 100 ನಿಜ. ಇವತ್ತು ನಾವು ಅದನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅವರಿಗೆ ಎಷ್ಟಿತ್ತು ಆ ಝೀಲ್ ಅಂತ ಹೇಳಿದ್ರೆ, ಅವರು 1918ರಲ್ಲಿ ಅರ್ಧ ಬಿಟ್ಟು ವಾಪಸ್ ಬರ್ತಾರೆ. ವಾಪಸ್ ಬಂದು ಸಿಡನಾಮ್ ಕಾಲೇಜಲ್ಲಿ ಪ್ರೊಫೆಸರ್ ಆಗ್ತಾರೆ ಅಂತ ನಾನು ಹೇಳಿದೆ. ಆದ್ರೆ ಅವರಿಗೆ ಕೊರಿತಾ ಇತ್ತು, ನಾನು ಆದಷ್ಟು ಬೇಗ ಅಲ್ಲಿ ಹೋಗ್ಬೇಕು, ನನ್ನ ಡಿಗ್ರಿ ಕಂಪ್ಲೀಟ್ ಮಾಡಬೇಕು ಅಂತೇಳಿ. ಮುಖ್ಯವಾಗಿ MSc ಮತ್ತು DSc ಡಾಕ್ಟರ್ ಆಫ್ ಸೈನ್ಸ್ ಮತ್ತು ಲಾ, ಬಾರೆಟ್ ಲಾ ಇಷ್ಟನ್ನ ಕಂಪ್ಲೀಟ್ ಮಾಡಬೇಕು ಅನ್ನೋದು ಅವರಿಗೆ ಬಹಳ ತುಡಿತಾ ಇತ್ತು. ಆದ್ರೆ 2 ವರ್ಷ ಕೆಲಸ ಮಾಡ್ತಾ ಇದ್ದಾಗ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರಿಗೆ ಆಗ ಇದ್ದಂತ ಸಂಬಳ 450 ರೂಪಾಯಿ. ಈ 450 ರೂಪಾಯಿಯಲ್ಲಿ ಅವರು ತಮ್ಮ ಓಡಾಟ ಮತ್ತು ಇತರ ಖರ್ಚಿಗೆ ಕೇವಲ 25 ರೂಪಾಯಿ ಬಳಸ್ತಾರೆ. ಮನೆಯ ಖರ್ಚಿಗೆ ಕೇವಲ 60 ರೂಪಾಯಿ ಬಳಸ್ತಾರೆ. ಉಳಿದ ಹಣವನ್ನು ಅವರು ಉಳಿತಾಯ ಮಾಡಿ 2 ವರ್ಷದಲ್ಲಿ ಅವರ ಇನ್ನೊಬ್ಬ ಸ್ನೇಹಿತ ಇದ್ದ, ಅವರಿಗೆ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಫ್ರೆಂಡ್ ಆಗಿದಂತಹ ಒಬ್ಬ ಪಾರ್ಸಿ ಸ್ನೇಹಿತ ನಮನ್ ಭವನ್ ಅಂತ, ಆ ಸ್ನೇಹಿತ ಸ್ವಲ್ಪ ದುಡ್ಡು ಕೊಡ್ತಾನೆ. ಇದೆಲ್ಲ ಸೇರ್ಕೊಂಡು 7,000 ರೂಪಾಯಿ ಅವರು ಜೋಡಿಸ್ಕೊಂಡು ಮತ್ತೆ ಲಂಡನ್ಗೆ ಹೋಗಿ ಅವರ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಆ ದುಡ್ಡನ್ನು ಕೂಡ ಅವರು ಉಳಿಸ್ಕೊಂಡು ಅಲ್ಲಿಂದ ಬರುವಾಗ ಸಾಕಷ್ಟು ಪುಸ್ತಕಗಳನ್ನ ಅವರು ಕೊಂಡ್ಕೊಂಡು ಬರ್ತಾರೆ. ಈ ರೀತಿಯಾಗಿ ಅವರು ತುಂಬಾ ಮೆಟಿಕ್ಯುಲಸ್ ಆಗಿ ಪ್ಲಾನ್ ಅನ್ನ ಮಾಡ್ತಿದ್ರು. ಇದಕ್ಕಿಂತ ಮುಂಚೆ ಅವರು ಬರುವಾಗ, ಲಂಡನ್ ಇಂದ ಬರುವಾಗ ನಿಮ್ಗೆಲ್ಲ ಗೊತ್ತಿರತ್ತೆ, ಮೊದಲು ಬರುವಾಗ ಅವರು 2,000 ಪುಸ್ತಕಗಳನ್ನ ಅಮೆರಿಕದಿಂದ ಕಲೆಕ್ಟ್ ಮಾಡಿದ್ದು, ಇಂಗ್ಲೆಂಡ್ ನಲ್ಲಿ ಕಲೆಕ್ಟ್ ಮಾಡಿದ್ದನ್ನ ತಗೊಂಡು ಬರ್ತಾ ಇರ್ಬೇಕಾದ್ರೆ ಒಂದು ಸಾಲ್ಸೆಟ್ ಅನ್ನುವ ಒಂದು ಕಾರ್ಗೋ ಹಡಗಿನಲ್ಲಿ ಅವರು ಹೇಳಿ, ಇವರು ಬೇರೆ ಒಂದು ಕೈಸರ್ ಈ ಹಿಂದ್ ಅಂತೇಳಿ ಇವರು ಇನ್ನೊಂದು ಹಡಗಿನಲ್ಲಿ ಪ್ಯಾಸೆಂಜರ್ ಹಡಗಿನಲ್ಲಿ ಬರ್ತಾ ಇದ್ದಾರೆ. ಆ ಟೈಮಲ್ಲಿ 2017-18ರ ಟೈಮ್ ಅದು, ಆವಾಗ 18, ಆ ಟೈಮಲ್ಲಿ ಯುದ್ಧ ನಡೀತಾ ಇತ್ತು, ಫಸ್ಟ್ ವರ್ಲ್ಡ್ ವಾರ್. ಆವಾಗ ಈ ಒಂದು ಲಂಡನ್ನ ಹಡಗನ್ನ ಜರ್ಮನಿಯ ಸಬ್ಮರೀನ್ಗಳು ಅಟ್ಯಾಕ್ ಮಾಡ್ತವೆ. ಆವಾಗ ಹಡಗು ಮುಳುಗೋಗ್ಬಿಡುತ್ತೆ. ಇವರು ಕಷ್ಟಪಟ್ಟು ಎಷ್ಟು ಆ ಒಂದು 2,000 ಪುಸ್ತಕ ಕೊಳ್ಳೋದಕ್ಕೆ ಅವರು ಸಯಾಜಿರಾವ್ ಗಾಯಕ್ವಾಡ್ ಅವರು ಕೊಡ್ತಾ ಇದ್ದಂತ ಸ್ಕಾಲರ್ಶಿಪ್ ಅಲ್ಲಿ ಉಳಿಸೋದ್ರ ಜೊತೆಗೆ ರಮಾಬಾಯಿ ಅವರು ಇಲ್ಲಿ ತಮ್ಮ ಮಕ್ಕಳು ನೋಡ್ಕೊಳ್ತಾ ಸೆಗಣಿ ಕುಳ್ಳನ್ನ ಆರಿಸಿ ಅದನ್ನ ಮಾರಾಟ ಮಾಡಿ ಅದನ್ನ ಸ್ವಲ್ಪ ಮನೆಗಿಟ್ಕೊಂಡು ಅದರಲ್ಲಿ ಸ್ವಲ್ಪ ಹಣವನ್ನು ಉಳಿಸಿ ಅಂಬೇಡ್ಕರ್ ಕಳಿಸಿರ್ತಾರೆ. ಈ ಎಲ್ಲ ಹಣದಲ್ಲಿ ಅವರು ಪುಸ್ತಕವನ್ನ ಖರೀದಿ ಮಾಡಿ ಬಹಳ ಅವರು ಬಹಳ ಪ್ರೀತಿಯಿಂದ ಇದು ಮಾಡಿದಂತಹ ಪುಸ್ತಕಗಳು. ಆದ್ರೆ ಅವೆಲ್ಲ ಕೂಡ ಏನು ಸಮುದ್ರದ ಪಾಲಾಗ್ಬಿಡ್ತವೆ. ಬಹಳ ದುಃಖ ಪಟ್ಟಂತಹ ಸಂದರ್ಭ. ಆದ್ರೆ ಅವರು ಛಲ ಬಿಡೋದಿಲ್ಲ. ಆ ನಂತರದಲ್ಲಿ ಮತ್ತೆ ಹೋಗ್ತಾರೆ, ಮತ್ತೆ ಎಜುಕೇಶನ್ ಮುಗಿಸ್ಕೊಂಡ್ ಬರ್ತಾರೆ, ಮತ್ತೆ ಅವರು ಬೇರೆ ಬೇರೆ ಕೆಲಸಗಳನ್ನ ಮಾಡಿದಾಗ ಲಾ ಕಾಲೇಜ್ ಪ್ರಿನ್ಸಿಪಾಲ್ ಆಗ್ತಾರೆ ಬಾಂಬೆನಲ್ಲಿ. ಇದಾದಾಗ ಅವರು 50,000 ಪುಸ್ತಕಗಳನ್ನ ಸಂಗ್ರಹ ಮಾಡ್ತಾರೆ. ಆ ಪುಸ್ತಕಗಳನ್ನ ಇಡೋದಕ್ಕೋಸ್ಕರನೇ ರಾಜಗೃಹ ಅಂತ ಒಂದು ಮನೆಯನ್ನು ಬಾಂಬೆನಲ್ಲಿ ಕಟ್ತಾರೆ. ಆ 50,000 ಪುಸ್ತಕ ಇವತ್ತು ಕೂಡ ಅದು ಒಂದು ದೊಡ್ಡ ಪುಸ್ತಕ ಭಂಡಾರ. ಅಂದರೆ ಇದು ಕೇವಲ ಪುಸ್ತಕ ಸಂಗ್ರಹ ಮಾಡಬೇಕು ಅನ್ನೋದಲ್ಲ, ಅವರಿಗಿದ್ದ ಜ್ಞಾನಾರ್ಜನೆ. ಜ್ಞಾನ ಮಾತ್ರ ಅಧಿಕಾರವನ್ನ ಕೊಡುತ್ತೆ ಅನ್ನೋ ಒಂದು ತಿಳುವಳಿಕೆ ಅವರಿಗೆ ಸಾಕಷ್ಟು. ಈ ಪ್ರಾಸೆಸ್ ಅಲ್ಲಿ ಹಲವಾರು ಜನ ಸಹಾಯ ಮಾಡಿರ್ತಾರೆ. ಬಹಳ ಮುಖ್ಯವಾಗಿ ಅವರಿಗೆ ಅವರ ಹೆಸರನ್ನ ಪ್ರದಾನ ಮಾಡಿದಂತಹ ಅಂಬೇಡ್ಕರ್ ಅನ್ನುವ ಒಬ್ಬ ಬ್ರಾಹ್ಮಣ ಶಿಕ್ಷಕ ಇರ್ಬೋದು. ಆ ನಂತರದಲ್ಲಿ ಅವರಿಗೆ ಹೈಸ್ಕೂಲ್ ಅಲ್ಲಿ ಅವರಿಗೆ ಏನು ಈ ಹುಡುಗ ಕ್ಲಾಸಲ್ಲಿ ಅಷ್ಟೊಂದು ಚುರುಕಿಲ್ಲ, ಆದ್ರೆ ಬೇರೆ ವಿಷಯಗಳಲ್ಲಿ ಓದ್ತಾ ಇರ್ತಾನೆ. ಶಾಲೆ ಬಿಟ್ಟ ತಕ್ಷಣ ಹೋಗಿ ಪಾರ್ಕ್ ಅಲ್ಲಿ ಕುತ್ಕೊಂಡು ಸುಮ್ಮನೆ ಬೇರೆ ಪುಸ್ತಕ ಓದ್ತಾ ಇರ್ತಾನ ಅಂತ ಹೇಳಿ ಅವನನ್ನ ಮಾತಾಡಿಸಿ ಅವನ ಪರಿಚಯ ಮಾಡಿಕೊಂಡು, ಅಂಬೇಡ್ಕರ್ ಅಲ್ಲಿ ಏನೋ ಒಂದು, ಈ ಹುಡುಗನಲ್ಲಿ ಏನೋ ಒಂದು ಭೀಮ, ಏನೋ ಒಂದು ಸತ್ವ ಇದೆ ಅಂತ ಹೇಳ್ಬಿಟ್ಟು ಆ ಹುಡುಗನನ್ನ ಸಯಾಜಿರಾವ್ಗೆ ಹೋಗಿ ಪರಿಚಯ ಮಾಡಿಸಿದಂತಹ ಕೃಷ್ಣಾರ್ಜಿ ಅರ್ಜುನ್ ಕೇಲುಸ್ಕರ್ ಅನ್ನುವ ಒಬ್ಬ ಟೀಚರ್. ಆ ನಂತರದಲ್ಲಿ ವಿದೇಶಕ್ಕೆ ಹೋಗ್ಲಿಕ್ಕೆ ಡಿಗ್ರಿ ಮಾಡೋದಕ್ಕೆ ಸ್ಕಾಲರ್ಶಿಪ್
ಕೊಡೋದಲ್ಲದೆ ವಿದೇಶಕ್ಕೆ ಹೋಗಲಿಕ್ಕೆ ಸಹಾಯ ಮಾಡಿದಂತಹ ಬರೋಡದ ಮಹಾರಾಜ ಸಯಾಜಿರಾವ್ ಗಾಯಕ್ವಾಡ್, ಆನಂತರದಲ್ಲಿ ಅವರು 2018ರಲ್ಲಿ ವಾಪಸ್ ಬಂದಾಗ 2 ವರ್ಷದಲ್ಲಿ ಅವರು ಶಾಹು ಮಹಾರಾಜರನ್ನ ಪರಿಚಯ ಮಾಡಿಕೊಂಡು ಶಾಹು ಮಹಾರಾಜರ ಒಂದು ಜೊತೆಗೆ ಅವರು ಮೂಕನಾಯಕ ಪತ್ರಿಕೆಯನ್ನು ಶುರು ಮಾಡ್ತಾರೆ. 2 ವರ್ಷದಲ್ಲಿ ನೀವೇನು ಬೇಡ, ಅಂಬೇಡ್ಕರ್ ಅವರು ಇಲ್ಲಿಗೆ ಬಂದಿರ್ತಲ್ಲ ಅದ ಇದನ್ನ ಮಾಡಿ ಅವಾಗ 2 ವರ್ಷದಲ್ಲಿ ಅವರು ಮಾಡುವ ಕೆಲಸಗಳೇ ಬಹಳ ದೊಡ್ಡ ಕೆಲಸಗಳು. ಮೂಕನಾಯಕ ಪತ್ರಿಕೆ ತರ್ತಾರೆ, ಬಾಂಬೆ ಮತ್ತು ಕೊಲ್ಲಾಪುರ ಇಡೀ ಆ ಭಾಗದಲ್ಲಿ ದಮನಿತರ ಡಿಪ್ರೆಸ್ಡ್ ಕ್ಲಾಸಸ್ ಕಾನ್ಫರೆನ್ಸ್ ಗಳನ್ನು ನಡೆಸ್ತಾರೆ. ಆ ಒಂದು ಕಾನ್ಫರೆನ್ಸ್ ಅಲ್ಲೇ ಶಾಹು ಮಹಾರಾಜ ಅವರು ಘೋಷಣೆ ಮಾಡೋದು, ಸಾವಿರಾರು ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಈ ಅಂಬೇಡ್ಕರ್ ಅವರಿಗೆ 24 ವರ್ಷ ಅವರು ಹೇಳೋದು, ಘೋಷಣೆ ಮಾಡೋದು, ನಿಮಗೆ ಈ ದೇಶದ ದಲಿತ ದಮನಿತ ಸಮುದಾಯಗಳಿಗೆ ಒಬ್ಬ ನಾಯಕ ಸಿಕ್ಕಿದ್ದಾನೆ, ಅವನೇ ಅಂಬೇಡ್ಕರ್ ಅಂತ ಹೇಳಿ ಮೊಟ್ಟ ಮೊದಲಿಗೆ ಶಾಹು ಮಹಾರಾಜ್ ಅವರು ಅಲ್ಲಿ ಘೋಷಣೆ ಮಾಡೋದು. ಆನಂತರ ಅವರು ಮತ್ತೆ ಅಲ್ಲಿ ಹೋದಾಗ ಶಾಹು ಮಹಾರಾಜ್ ಅಲ್ಲಿ ಹಣಕಾಸಿನ ಬಿಕ್ಕಟ್ಟಾದಾಗ ಶಾಹು ಮಹಾರಾಜ್ ಅವರು ಕೂಡ ಅವರಿಗೆ ಸ್ವಲ್ಪ ಹಣಕಾಸಿನ ಸಹಾಯವನ್ನ ಮಾಡ್ತಾರೆ ಅವರ ಡಿಗ್ರಿಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ. ಆದ್ರೆ ಅವರು ಬರೋಷ್ಟೊತ್ತಿಗೆ ಶಾಹು ಮಹಾರಾಜ್ ಕೂಡ ತೀರ್ಕೊಂಡಿರ್ತಾರೆ. ಆನಂತರದಲ್ಲಿ ಈ ರೀತಿಯಾಗಿ ಅವರಿಗೆ ದೊಡ್ಡ ಶಕ್ತಿಯಾಗಿದ್ದು ಯಾರಪ್ಪ ಅಂತ ಹೇಳಿದ್ರೆ ಅವರ ಪತ್ನಿ ಬಾಳ ಸಂಗಾತಿ ರಮಾಬಾಯಿ ಅವರು. ರಮಾಬಾಯಿ ಅವರು ಒಬ್ಬ ಸಾಮಾನ್ಯ ಹೆಣ್ಣು ಮಗಳಾಗಿಯೂ ಕೂಡ ಅಂಬೇಡ್ಕರ್ ಅವರನ್ನ ಅರ್ಥ ಮಾಡ್ಕೊಂಡಿದ್ರು. ಅವರ ಹೃದಯ ವೈಶಾಲ್ಯತೆ ಮುಂದೆ ಬಹುಶಃ ಏನೂ ಕೂಡ ಇರಲಿಲ್ಲ ಅಂತ ಅನ್ಸುತ್ತೆ. ಇಷ್ಟೆಲ್ಲ ಅಂದ್ರೆ ಒಂದು ಮಾತು ಬರುತ್ತೆ, ಅದು ಆಲ್ಕೆಮಿಸ್ಟ್ ಅಂತ ಒಂದು ಕಾದಂಬರಿ ಒಳಗಡೆ ಪಾಲೋ ಕೊಯ್ಲೋ ಅಂತೇಳಿ ಅವ್ರು ಹೇಳ್ತಾನೆ, ನೀವೇನಾದ್ರೂ ಮಾಡಲೇಬೇಕು ಅಂತ ನೀವು ಮನಸ್ಸು ಮಾಡಿಕೊಂಡ್ರೆ ಅದನ್ನ ಸಕ್ಸಸ್ ಮಾಡೋದಕ್ಕೆ ಇಡೀ ಜಗತ್ತು ನಿಮ್ಮ ಪರವಾಗಿ ಸಂಚುಗೂಡುತ್ತೆ ಅಂತ ಹೇಳಿ. ಅಫ್ಕೋರ್ಸ್ ಅಂಬೇಡ್ಕರ್ ಅವರಿಗೆ ಸಾಕಷ್ಟು ಅಡೆತಡೆಗಳು, ಕಷ್ಟಗಳು ಎಲ್ಲ ಇತ್ತು. ಆದ್ರೆ ಅವರ ಛಲ ಎಷ್ಟಿತ್ತು ಅಂತ ಹೇಳಿದ್ರೆ, ಅವರ ಒಂದು ಕನ್ವಿಕ್ಷನ್ ಎಷ್ಟಿತ್ತು ಅಂತ ಹೇಳಿದ್ರೆ, ಅವರಿಗೆ ಅದೇ ರೀತಿಯಲ್ಲಿ ಸಹಕಾರ ಮಾಡುವಂತಹ ಒಂದು ಜನರ ವ್ಯಕ್ತಿಗಳು ಕೂಡ ಕೊನೆಯಲ್ಲಿ ಸಿಗ್ತಾ ಹೋಗ್ತಾರೆ. ಹಾಗಾಗಿ ಒಬ್ಬ ಅಂಬೇಡ್ಕರ್ ಈ ದೇಶಕ್ಕೆ ಸಿಕ್ಕಿದ್ದು ಅಂತೇಳಿ ನಾನು ಕೊನೆಯಲ್ಲಿ ಮುಖ್ಯವಾದ 1-2 ವಿಷಯಗಳನ್ನ ಪ್ರಸ್ತಾಪ ಮಾಡಿ. ಅಂಬೇಡ್ಕರ್ ಅವರ ಸಾಧನೆ ಇದೆಲ್ಲ ಒಟ್ಟಿಗೆ ಸರಿ, ಬಟ್ ಅಂಬೇಡ್ಕರ್ ಅವರು ಆಲ್ರೆಡಿ ನಾವು ಹೇಳಿರುವ ಕೊಡುಗೆಗಳಲ್ಲಿ ಮುಖ್ಯವಾದ ಕೊಡುಗೆಗಳು ಯಾವುದು, ಈ ದೇಶಕ್ಕೆ ಅವರು ನೀಡಿದಂತಹ ಕೊಡುಗೆಗಳು, ಅದು ಕೇವಲ ಅವರು 46ರಲ್ಲಿ ಕಾರ್ಮಿಕ ವೈಸ್ರಾಯ್ ಕೌನ್ಸಿಲ್ ಅಲ್ಲಿ ಅವರು ಮೆಂಬರ್ ಆಗಿರ್ತಾರೆ. ಆನಂತರದಲ್ಲಿ ಲೇಬರ್ ಮಿನಿಸ್ಟರ್ ಆಗ್ತಾರೆ. ಲೇಬರ್ ಮಿನಿಸ್ಟರ್ ಆದಾಗ ಮಾಡಿದಂತಹ ಹಲವಾರು ಸುಧಾರಣೆಗಳು ಇವತ್ತಿಗೂ ಕೂಡ, ಅದು 8 ತಾಸಿನ ದುಡಿಮೆ ಇರ್ಬೋದು, ESI, PF, ಮ್ಯಾಟರ್ನಿಟಿ ಲೀವ್ ಹೆಣ್ಮಕ್ಳಿಗೆ, ಇವೆಲ್ಲವುಗಳ ಅಲ್ಲದೆ ಆನಂತರದಲ್ಲಿ ನಾವು ಅದು ಸಾಕಷ್ಟು ಮಾತಾಡುವ ಹಿಂದೂ ಕೋಡ್ ಬಿಲ್, ಇವೆಲ್ಲವೂ ಇದಾವೆ. ಅದ್ರ ಜೊತೆಗೆ ಮೀಸಲಾತಿ, ಸಂವಿಧಾನ, ಇದೆಲ್ಲದರ ಜೊತೆಗೆ ಅವರು ಮುಖ್ಯವಾಗಿ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಫಿಲಾಸಫಿಯನ್ನ ಕೊಟ್ಟರು. ಅವ್ರು ಹೇಳ್ತಾರೆ, ಪಾಸಿಟಿವ್ಲಿ ಮೈ ಫಿಲಾಸಫಿ ಮೇ ಬಿ ಎನ್ಶೈನ್ಡ್ ಇನ್ 3 words: liberty, equality and fraternity. My philosophy has its root in religion, not in political science. They are derived from the teachings of my master Buddha. ಇದು ಬಹಳ ಮುಖ್ಯ. ಅಂಬೇಡ್ಕರ್ ವಿದೇಶದಲ್ಲಿ ಓದ್ಕೊಂಡು ಬಂದಿದ್ರು, ಜ್ಞಾನ ಸಂಪಾದಿಸ್ಕೊಂಡು ಬಂದಿದ್ರು. ಆದರೆ ಈ ದೇಶಕ್ಕೆ ಬೇಕಾದಂತಹ ಒಂದು ಫಿಲಾಸಫಿ ಏನು, ಸ್ವಾತಂತ್ರ್ಯ, ಸಮಾನತೆ ಮತ್ತು ಬಂಧುತ್ವ, ಮೈತ್ರಿ, ಭ್ರಾತೃತ್ವ ಏನಾದ್ರು ಕರೀರಿ, ಈ ಫಿಲಾಸಫಿ ಅವರು ಹೇಳುವ ನನ್ನ ಸೋಷಿಯಲ್ ಫಿಲಾಸಫಿ ಅಂತ ಯಾವ್ದು ಹೇಳ್ತಾರೆ 3 ಪದಗಳಲ್ಲಿ, ಆ ಫಿಲಾಸಫಿಯನ್ನ ಅವರು ನಾನು ನನ್ನ ಗುರು ಬುದ್ಧನಲ್ಲಿ ನಾನು ಪಡೆದುಕೊಂಡೆ ಅಂತ. ಸಂವಿಧಾನದಲ್ಲಿ ಒಂದು ವಾಕ್ಯ ಬರುತ್ತೆ, ಸಂವಿಧಾನದ ಪೀಠಿಕೆಯಲ್ಲಿ. ಈ ಪೀಠಿಕೆಯನ್ನು ಬರೆಯುವಾಗ ಅದಕ್ಕಿಂತ ಹಿಂದೆ ಒಂದು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ಇರುತ್ತೆ. ಅದರಲ್ಲಿ ಬೇರೆ ವಿಷಯಗಳಿರ್ತವೆ.
ಆದರೆ ಈ ಪರ್ಟಿಕ್ಯುಲರ್ ಆಗಿ ಬಂಧುತ್ವ ಅನ್ನುವ ಒಂದು ವಿಷಯ ಇರೋದಿಲ್ಲ. ಇದನ್ನ ಮಾಮೂಲಿ ನಾವು ಸಮಾನತೆ, ಸ್ವಾತಂತ್ರ್ಯ, ಬಂಧುತ್ವ ಅಂತ ಹೀಗೆ ಯೋಚನೆ ಮಾಡಿದಾಗ ಅದರ ಮಹತ್ವ ನಮಗೆ ಗೊತ್ತಾಗೋದಿಲ್ಲ. ಆದ್ರೆ ಅವರು ಅದನ್ನ ಟ್ರಿನಿಟಿ ಅಂತ ಕರೀತಾರೆ. ಮುಕ್ಕೂಟ ಇದು ಟ್ರಿನಿಟಿ. ಇದರಲ್ಲಿ ಒಂದು ಇಲ್ಲ ಅಂದ್ರೂ ಕೂಡ ಇನ್ನೊಂದು ಕೆಲಸ ಮಾಡೋದಿಲ್ಲ. ಸಮಾನತೆ ತುಳಿತಕ್ಕೆ ಒಳಗಾದವರಿಗೆ ಬೇಕು. ಇವರಿಗೆ ಸ್ವಾತಂತ್ರ್ಯದ ಬಗ್ಗೆ ಅಷ್ಟು ನಿಗಾ ಇರೋದಿಲ್ಲ. ಆದ್ರೆ ದೇಶದ ದೊಡ್ಡ ದೊಡ್ಡ ಶ್ರೀಮಂತರಿಗೆ, ಬಂಡವಾಳಶಾಹಿಗಳಿಗೆ ಯಾವಾಗಲೂ ಸ್ವಾತಂತ್ರ್ಯದ ಕಡೆ ಅವರಿಗೆ ಜಾಸ್ತಿ ಒತ್ತು. ಹಾಗಾಗಿ ಸಮಾಜದಲ್ಲಿ ಸಂಘರ್ಷ ನಡೀತಾ ಇರುತ್ತೆ. ಸ್ವಾತಂತ್ರ್ಯ ಬೇಕು ಅನ್ನೋರ್ಗು ಮತ್ತು ಸಮಾನತೆ ಬೇಕು ಅನ್ನೋರ್ಗು ಯಾವಾಗಲೂ ಸಂಘರ್ಷ ನಡೆಯುತ್ತೆ. ಇದ್ರ ಮಧ್ಯೆ ಏನಾದ್ರೂ ಸೇತುವೆಯಾಗಿ ಕೆಲಸ ಮಾಡುವ ಒಂದೇ ಸಾಧ್ಯತೆ ಇರೋದು ಬಂಧುತ್ವಕ್ಕೆ, ಫ್ರಾಟರ್ನಿಟಿಗೆ. ಎಲ್ಲಿವರೆಗೆ ಆ ಬಂಧುತ್ವ ಇರೋದಿಲ್ಲ, ಇದ್ರ ಮಧ್ಯೆ ಡೆಮೋಕ್ರಸಿನೇ ಕೆಲಸ ಮಾಡೋದಿಲ್ಲ, ಪ್ರಜಾಪ್ರಭುತ್ವನೇ ಕೆಲಸ ಮಾಡೋದಿಲ್ಲ. ಸೊ ಹಾಗಾಗಿ ಈ ಸ್ವಾತಂತ್ರ್ಯ ಮತ್ತು ಸಮಾನತೆಗಳ ಮದುವೆ ಒಂದು ಕೊಂಡಿಯಾಗಿ ಬಂಧುತ್ವ ಬೇಕಾಗುತ್ತೆ. ಅದರ ಮೂಲಕ ಮಾತ್ರ ಈ ದೇಶವನ್ನ ನಾವು ಕಟ್ಟಲಿಕ್ಕೆ ಸಾಧ್ಯ ಅಂತ ಹೇಳಿ. ಆಮೇಲೆ ಈ ವಾಕ್ಯವನ್ನ ನೀವು ನೋಡಿ, ಅಲ್ಲಿ ಬರುತ್ತೆ ವ್ಯಕ್ತಿ ಗೌರವ ಮತ್ತು ದೇಶದ ಏಕತೆ ಅಂತ ಹೇಳಿ. ಇದು ನಡಿಬೇಕಾದ್ರೆ, ಇದನ್ನ ಸೇರಿಸಬೇಕಾದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಒಂದು ಚರ್ಚೆ ನಡೀತದೆ. ದೇಶದ ಏಕತೆ ಮತ್ತು ಅವಾಗ ಸಮಗ್ರತೆ ಅನ್ನೋ ಪದ ಇರಲ್ಲ, ಅದು 76 ಅಲ್ಲಿ ಸೇರಿಸೋದು. ದೇಶದ ಏಕತೆ ಮೊದಲು ಬರಬೇಕು ಅಥವಾ ವ್ಯಕ್ತಿ ಗೌರವ ಮುಖ್ಯ ಮೊದಲು ಬರಬೇಕು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ದೇಶದ ಏಕತೆ ಮುಖ್ಯ. ಇದು ಯಾವುದು ವ್ಯಕ್ತಿ ಗೌರವ ಅನಂತರ ಬರಲಿ ಅಂತ. ಅಂಬೇಡ್ಕರ್ ಇಲ್ಲ ಇಲ್ಲ ಇಲ್ಲ, ಮೊದಲು ದೇಶದ ಮೊದಲು ವ್ಯಕ್ತಿ ಗೌರವ ಬರಬೇಕು ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಈ ದೇಶದಲ್ಲಿ ದೊಡ್ಡ ಸಮಸ್ಯೆ ಆಗಿರೋದು, ಇಲ್ಲದೆ ಇರುವಂತದ್ದು, ಕೊರತೆ ಆಗಿರೋದು ವ್ಯಕ್ತಿ ಗೌರವ. ಇಲ್ಲಿ ವ್ಯಕ್ತಿ ಗೌರವ ಅವರ ಜಾತಿಗಳ ಆಧಾರದಲ್ಲಿ, ವರ್ಗದ ಆಧಾರದಲ್ಲಿ, ಲಿಂಗದ ಆಧಾರದಲ್ಲಿ ನೀವು ವ್ಯಕ್ತಿಗಳಿಗೆ ಗೌರವ ಕೊಡದಿರುತ್ತೆ. ಹಾಗಿದ್ದಾಗ ವ್ಯಕ್ತಿ ಗೌರವ ಇದ್ದರೇನೆ ದೇಶದ ಏಕತೆ ಸಾಧ್ಯ ಆಗತ್ತೆ. ಇವತ್ತು ನಾವು ಅಹಿಂದ ಚಳವಳಿ ಅಂತ ಮಾಡ್ಕೊಂಡಿದೀವಿ, ಅಥವಾ ನೌಕರರ ಸಂಘ ಅಂತ ಮಾಡಿದೀವಿ, ಛಲವಾದಿ ಸಂಘ ಅಂತ ಇದೆ, ಆದಿಜಾಂಬವ ಅಂತ ಸಂಘ ಇದೆ. ಈ ಎಲ್ಲ ಸಂಘಗಳ ಮುಖ್ಯ ಧ್ಯೇಯ ನನ್ನ ಪ್ರಕಾರ ಅದು ಬೇರೆ ಯಾವುದಕ್ಕೂ ಅಲ್ಲ, ವ್ಯಕ್ತಿ ಗೌರವಕ್ಕೆ. ವ್ಯಕ್ತಿ ಗೌರವ ಇದ್ದಾಗ ಮಾತ್ರನೇ ಸಮಾನತೆ ಇರಲಿಕ್ಕೆ ಸಾಧ್ಯ. ಸಮಾನತೆ ಇದ್ದಾಗ ಮಾತ್ರನೇ ಸಹಕಾರ ಇರಲಿಕ್ಕೆ ಸಾಧ್ಯ. ಈ ಸಮಾಜ ಸರಿಯಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಈ ಇನ್ಸೈಟ್ ಅನ್ನ ಇಡೀ ಡೆಮೋಕ್ರಸಿಗೆ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅದು ಬುದ್ಧನ ತತ್ವಗಳಿಂದ. ಹೇಳ್ತಾರೆ ಫ್ರೆಂಚ್ ಕ್ರಾಂತಿಯಿಂದ ಕೆಲವರು ಇದನ್ನ ನಾವು ತಗೊಂಡಿವಿ ಅಂತ ಹೇಳ್ತಾರೆ. ಅಲ್ಲ ಅಲ್ಲ, ನಮಗೆ ಈ ತತ್ವಗಳು ಈ ದೇಶಕ್ಕೆ ಮೊದಲಿಂದ ಇದ್ದಿದ್ದು ಬುದ್ಧನ ತತ್ವಗಳಲ್ಲಿ, ಬುದ್ಧನ ಧಮ್ಮದ ತತ್ವಗಳಲ್ಲಿ ಅಂತ. ಬುದ್ಧನ ನಾವು ಹೇಳ್ತೀವಿ 1956ರಲ್ಲಿ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಆದರು ಅಂತ ಹೇಳಿ. ಆದ್ರೆ ಅದಕ್ಕಿಂತ 2 ವರ್ಷ ಹಿಂದೆನೆ ಒಡಿಸ್ಸಾದಲ್ಲಿ ಒಂದು ದೊಡ್ಡ ಸಮ್ಮೇಳನದಲ್ಲಿ ಅಂಬೇಡ್ಕರ್ ಅವರಿಗೆ ಈ ದೇಶದ 100 ಮಾಂಕ್ಗಳು, ಬೌದ್ಧ ಭಿಕ್ಕುಗಳು ಸೇರಿ ಬೋಧಿಸತ್ವ ಅನ್ನುವ ಒಂದು ಬಿರುದನ್ನ 2 ವರ್ಷ ಮುಂಚೆನೆ ಕೊಟ್ಟಿರ್ತಾರೆ. ಯಾಕೆ ಅಂತ ನಾವು ಯೋಚನೆ ಮಾಡಿ. ಅಂದರೆ ಈ ದೇಶದ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಇರುವಂತಹ, ಇವತ್ತು ದೇಶವನ್ನ ಬಿಟ್ಟು ಬೇರೆ ಬೇರೆ ದೇಶಗಳಲ್ಲಿ ಈ ಬೌದ್ಧ ಬುದ್ಧನ ಧರ್ಮ ಹೋಗಿದೆ. ಒಂದು ಕಾಲದಲ್ಲಿ ಈ ದೇಶದಲ್ಲೇ ಹುಟ್ಟಿದಂತ ಧರ್ಮ ಇಲ್ಲದ ಹಾಗೆ ಆಗಿ ಹೋಗಿ ಬೇರೆ ಕಡೆ ಹೋಯಿತು. ಆದರೆ ಇಲ್ಲಿ ಇರುವ ಬೌದ್ಧ ಧರ್ಮ ಮತ್ತೆ ಕಟ್ಟುಪಾಡುಗಳನ್ನ, ಅದೇ ವೈದಿಕ ರೀತಿಯಲ್ಲಿ ಹಲವಾರು ಆಚರಣೆಗಳನ್ನು ಅದ್ರ ಜೊತೆಗೆ ಸಿಕ್ಕಾಕೊಂಡು ಕೆಸರಲ್ಲಿ ಒದ್ದಾಡ್ತಾ ಇರುವಾಗ ಅದನ್ನ ಬಿಡುಗಡೆಗೊಳಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಬುದ್ಧ ಧರ್ಮಕ್ಕೆ ವಿಮೋಚನೆ ಇಲ್ಲಿ ಹಲವಾರು ಅದೇ ಜಾತಿ ವ್ಯವಸ್ಥೆಯಲ್ಲಿ ನಲಿಗೆ ಹೋಗಿದ್ದ ಬುದ್ಧ ಧರ್ಮವನ್ನ ಮತ್ತೆ ಹೊಸ ಚಿಂತನೆಯಲ್ಲಿ ಮೂಲ ಬುದ್ಧನ ಚಿಂತನೆಗಳಿಗೆ ಹೋಗಿ ಅದನ್ನ ಇದು ಬುದ್ಧನ ಧರ್ಮ ಅಂತ ಹೇಳಿಕೊಟ್ಟಿದ್ದು ಅಂಬೇಡ್ಕರ್. ಅದನ್ನ ಅವರು ನವಯಾನ ಬೌದ್ಧಿಸಂ ಅಂತ ನಾವು ಇವತ್ತು ಕರೀತಾ ಇದ್ದೀವಿ. ನವಯಾನ ಬುದ್ಧಿಸಂ, ಮಹಾಯಾನ, ಹೀನ ಇವೆಲ್ಲ ಅಲ್ಲ. ಆ ಕಾರಣಕ್ಕಾಗಿ ಅವರು ಅವತ್ತು ಬುದ್ಧ ಧರ್ಮಕ್ಕೆ ಮತಾಂತರ ಆಗೋ ಸಂದರ್ಭದಲ್ಲಿ 22 ಪ್ರತಿಜ್ಞೆಗಳನ್ನ ಅವರು ಬೋಧಿಸ್ತಾರೆ. ಆ 22 ಪ್ರತಿಜ್ಞೆಗಳನ್ನ ನಾವು ಓದಿದ್ರೆ ನಮಗೆ
ಗೊತ್ತಾಗುತ್ತೆ ಅದರ ಹಿಂದಿನ ಇದ್ದಂತಹ ಫಿಲಾಸಫಿ ಏನು ಅಂತ ಹೇಳಿ. ಅದರ ಹಿಂದಿರುವ ಉದ್ದೇಶ ಒಂದು ಧರ್ಮ ಬೇಕು, ಧರ್ಮವನ್ನ ನಮಗೆಲ್ಲ ದೇವರ ಏನು ಪೂಜೆ ಮಾಡೋದಕ್ಕೆ ಧರ್ಮ ಬೇಕು ಅಂತ ಅಲ್ಲ. ಈ ದೇಶದ ಪ್ರತಿಯೊಬ್ಬ ಮನುಷ್ಯನ ಏಳಿಗೆ ಬೇಕು, ಪ್ರತಿಯೊಬ್ಬ ಮನುಷ್ಯನ ಬಿಡುಗಡೆ ಬೇಕು, ಅದಕ್ಕೋಸ್ಕರ ಧರ್ಮ ಬೇಕು. ಅದಕ್ಕೆ ಅವರು ಆ 22 ಪ್ರತಿಜ್ಞೆಗಳನ್ನ ಬೋಧಿಸುವಂಥದ್ದು. ಹಾಗಾಗಿ ಅವರಿಗೆ ಸಾಮಾನ್ಯವಾಗಿ ಬೋಧಿಸತ್ವ ಅಂತ ಯಾರೆಲ್ಲ ನಾವು ಹಿಂದೆಲ್ಲ ಕರಿತಾ ಇದ್ರು ಬುದ್ಧ ಧರ್ಮದ ಪರಂಪರೆ ಒಳಗಡೆ, ಅದು ಅವರು ತೀರ್ಕೊಂಡ ಮೇಲೆ ಕರಿತಾ ಇದ್ರು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ಜೀವಂತ ಇರುವಾಗಲೇ ಮಾಂಕ್ಗಳು ಬೋಧಿಸತ್ವ ಅಂತ ಒಂದು ಬಿರುದನ್ನ ಕೊಡ್ತಾರೆ. ಮತ್ತು ಅವರು ಬುದ್ಧ ಅಂಡ್ ಹಿಸ್ ಧಮ್ಮ ಅಂತ ಒಂದು ಗ್ರಂಥವನ್ನು ಏನು ಬರೆದಿದ್ದಾರೆ, ಅದು ಇಡೀ ಜಗತ್ತಿನ ವರ್ಲ್ಡ್ ಬುದ್ಧಿಸಂಗೆ ಅವರು ಕೊಟ್ಟಂತಹ ಒಂದು ದೊಡ್ಡ ಕೊಡುಗೆ. 54ರಲ್ಲಿ ಬರ್ಮಾದಲ್ಲಿ ಒಂದು ಕಾನ್ಫರೆನ್ಸ್ ನಡೆಯುತ್ತೆ, ಬುದ್ಧಿಸ್ಟ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್. ಆ ಕಾನ್ಫರೆನ್ಸ್ ಅಲ್ಲಿ ಅವರು ಹೇಳ್ತಾರೆ, ನೋಡಿ ಕ್ರಿಶ್ಚಿಯನ್ರಿಗೆ ಬೈಬಲ್ ಇದೆ, ಅಥವಾ ಇಸ್ಲಾಂ ಮುಸ್ಲಿಮರಿಗೆ ದಿನ ಪಠಣ ಮಾಡೋದಕ್ಕೆ ಕುರಾನ್ ಇದೆ, ಹಿಂದೂಗಳು ರಾಮಾಯಣ ಅಥವಾ ಇದೆಲ್ಲ ಅವೇನು ಧರ್ಮ ಗ್ರಂಥಗಳೇನಲ್ಲ, ಭಗವದ್ಗೀತೆ ಇದೆಲ್ಲ ಧರ್ಮ ಗ್ರಂಥ, ಒಂದಿರ್ತೀರ ಪೊಲಿಟಿಕಲ್ ಫಿಲಾಸಫೀಸ್ ವಿತ್ ಸಮ್ ರಿಲಿಜಿಯಸ್. ಆದರೆ ಬುದ್ಧನ ಚಿಂತನೆಗಳನ್ನು ಹೇಳೋದಕ್ಕೆ ಯಾರು ತ್ರಿಪಿಟಕಗಳನ್ನು ಓದ್ಕೊಂಡು ಇದು ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಒಂದು ಬುದ್ಧನ ಚಿಂತನೆಗಳನ್ನ ಸರಿಯಾಗಿ ಸರಳವಾಗಿ ಕಥೆಗಳ ರೂಪದಲ್ಲಿ ಹೇಳುವ ಒಂದು ಗ್ರಂಥ ಬೇಕು ಅಂತ ಅವರು ಅನೌನ್ಸ್ ಮಾಡಿರ್ತಾರೆ. ಆದರೆ ಅವರು ಬದುಕಿದ್ದಾಗಲೇ ಅವರೇ ಆ ಒಂದು ಕೆಲಸವನ್ನ ತಮ್ಮ ಮೇಲೆ ಹೊರಿಸಿಕೊಂಡು ಬುದ್ಧ ಅಂಡ್ ಹಿಸ್ ಧಮ್ಮ ಕೃತಿಯನ್ನ ಬರೀತಾರೆ. ಇವತ್ತು ನಾವೆಲ್ಲರೂ ಕೂಡ ಓದಿ ಅರ್ಥ ಮಾಡಿಕೊಳ್ಳಬೇಕಾದ ಮತ್ತು ನಮ್ಮ ಮಿತಿಯಲ್ಲಿ ಅದನ್ನ ಪಾಲಿಸಬೇಕಾದ ಒಂದು ಗ್ರಂಥ ಅಂತ ಹೇಳಿದ್ರೆ ಅದು ಬುದ್ಧ ಅಂಡ್ ಹಿಸ್ ಧಮ್ಮ ಅಂತ ನಾನು ಕರಿತೀನಿ. ಯಾಕಂತ ಹೇಳಿದ್ರೆ ಅವರು ಒಂದು ವ್ಯತ್ಯಾಸವನ್ನು ಹೇಳ್ತಾರೆ. ಈಗ ರಿಲಿಜನ್ ಅಂತ ನಾವು ಹೇಳ್ತೀವಿ, ಧಮ್ಮ ಅನ್ನೋದು ರಿಲಿಜನ್ ಅಲ್ಲ. ರಿಲಿಜನ್ ಅಂದ್ರೆ ಏನು? ಈಗ ಹಿಂದೂ ರಿಲಿಜನ್, ಕ್ರಿಶ್ಚಿಯಾನಿಟಿ, ಇಸ್ಲಾಂ, ಇದೆಲ್ಲ ಇಲ್ಲಿ ಸಮಸ್ಯೆ. ಇಲ್ಲಿ ಮುಖ್ಯವಾದ ಸಮಸ್ಯೆ ಅಥವಾ ಮುಖ್ಯವಾದ ಏನು ಅಂಶ ಅಂತ ಹೇಳಿದ್ರೆ, ನನಗೂ ಮತ್ತು ದೇವರಿಗೂ ಇರುವ ಸಂಬಂಧದ ಬಗ್ಗೆ ಸಾಕಷ್ಟು ಮಾತಾಡೋದು. ಆತ್ಮ, ಪರಮಾತ್ಮ, ಒಂದು ನಮ್ಮ ಕಣ್ಣಿಗೆ ಕಾಣದಂತಹ ಒಂದು ಶಕ್ತಿ, ಅತೀಂದ್ರಿಯ ಶಕ್ತಿ ಬಗ್ಗೆ ಎಲ್ಲ ಯೋಚನೆ ಮಾಡೋದು. ಇದನ್ನ ರಿಲಿಜನ್ ಹೇಳ್ಕೊಡುತ್ತೆ, ಪಶ್ಚಿಮದ ರಿಲಿಜನ್ ಹೇಳ್ಕೊಡುತ್ತೆ, ಅಥವಾ ನಮ್ಮ ಉಪನಿಷತ್ತುಗಳು ಇವು ಕೂಡ ಅದನ್ನ ಹೇಳ್ಕೊಡ್ತವೆ. ಆತ್ಮ ಪರಮಾತ್ಮ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳಿ, ನೀವು ಮೋಕ್ಷವನ್ನ ಪಡ್ಕೊಳ್ಳಿ, ಇನ್ನೇನು ಅದಕ್ಕೆ ಸಂಬಂಧಪಟ್ಟಂಥದ್ದು. ಆದರೆ ಇಲ್ಲಿ ಡಿಫ್ರೆನ್ಸ್ ಮಾಡ್ತಾರೆ. ಬುದ್ಧನ ಧಮ್ಮ ಇದನ್ನು ಹೇಳಲೇ ಇಲ್ಲ. ಬುದ್ಧನ ಧಮ್ಮ ಹೇಳಿದ್ದು ಮನುಷ್ಯ ಮತ್ತು ಮತ್ತೊಬ್ಬ ಮನುಷ್ಯ ಹೇಗಿರ್ಬೇಕು, ಮನುಷ್ಯರ ನಡುವಿನ ಸಂಬಂಧಗಳು ಹೇಗಿರ್ಬೇಕು, ಜಾತಿ ವರ್ಗಗಳಂತ ಒಡೆದು ಹೋಗಿರ್ತಕ್ಕಂಥ ಈ ಸಂಬಂಧ ಹೇಗಿರ್ಬೇಕು, ಇದು ಧಮ್ಮ. ದಿಸ್ ಇಸ್ ನಾಟ್ ರಿಲಿಜನ್. ಸೊ ಡಿಫರೆನ್ಸ್ ಬಿಟ್ವೀನ್ ರಿಲಿಜನ್ ಅಂಡ್ ಧಮ್ಮ ಅಂತ ಹೇಳಿ ಒಂದು ಚಾಪ್ಟರ್ ಬರೀತಾರೆ, ಅದರಲ್ಲಿ ಇದನ್ನ ಹೇಳ್ತಾರೆ. ಸೊ ನಾವು ಕೂಡ ಈ ಬುದ್ಧಿಸಂನ ಅಥವಾ ಅಂಬೇಡ್ಕರ್ ತೋರಿಸಿದಂತಹ ಬುದ್ಧ ಮಾರ್ಗ ಏನಿದೆ, ಇದು ರಿಲಿಜನ್ ಅಲ್ಲ. ಇಲ್ಲಿ ದೇವರಿಲ್ಲ, ಆತ್ಮ ಇಲ್ಲ, ಪರಮಾತ್ಮ ಇಲ್ಲ. ಇಲ್ಲಿ ಒಂದು ಮಾರ್ಗ ಇದೆ. ಈ ದೇಶದ ಸಮುದಾಯಗಳ, ಎಲ್ಲ ಜನ ಸಮುದಾಯಗಳ ಏಳಿಗೆಗೆ ಬೇಕಾದ ಮಾರ್ಗ ಇದೆ. ಅದರ ಮೂಲಕ ನಾವು ಅಂಬೇಡ್ಕರ್ ಅವರನ್ನ ಅರ್ಥ ಮಾಡ್ಕೋಬೇಕು. ಗೇಲಮಠ್ ಅವರು ಬುದ್ಧಿಸಮ್ ಇಂಡಿಯಾ ಅಂತ ಒಂದು ಕೃತಿ, ಬುದ್ಧಿಸಮ್ ಇನ್ ಇಂಡಿಯಾ ಅಂತ, ಅದರಲ್ಲಿ ಹೇಳ್ತಾರೆ ಅಂಬೇಡ್ಕರ್ಗೆ ಬುದ್ಧಿಸಮ್ ಯಾಕೆ ಅಷ್ಟು ಮುಖ್ಯವಾಯ್ತು ಅಂತ ಹೇಳಿದ್ರೆ, ನಾಟ್ ಬಿಕಾಸ್ ಅದು ಎಲ್ಲೋ ಯಾವುದೋ ಒಂದು ಧರ್ಮ ದೇವರು ಅನ್ನೋ ಕಾರಣಕ್ಕಲ್ಲ, ಅದು ಈ ದೇಶದ ಜನತೆಗೆ ಒಂದು ಮುಕ್ತಿಯನ್ನ ಕೊಡುತ್ತೆ. ಅದರ ಮೂಲಕ ಶೋಷಿತ ಸಮುದಾಯಗಳು ತಮ್ಮ ಬಿಡುಗಡೆಯನ್ನ, ಈ 22 ಏನು ಪ್ರತಿಜ್ಞೆಗಳು ಅಂತ ಹೇಳಿದೆ, ಅದರಲ್ಲಿ ಒಂದು ಪ್ರತಿಜ್ಞೆ ಏನ್ ಹೇಳುತ್ತೆ ಅಂದ್ರೆ, ನೀವು ಉಳಿದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಅದ್ರಲ್ಲಿ ಅಂಬೇಡ್ಕರ್ ಹೇಳ್ತಾರೆ, ಒಂದು ಪ್ರತಿಜ್ಞೆ ಮಾಡಿ 19ನೇ ಪ್ರತಿಜ್ಞೆ, ನಾನು ಪುನರುಜ್ಜೀವನದಲ್ಲಿ ನಂಬಿಕೆ ಇಡುತ್ತೇನೆ ಅಂತ. ರೀಬರ್ತ್, ಐ ಬಿಲೀವ್ ಇನ್ ರೀಬರ್ತ್. ನಮ್ಗೆ ಅದು ಅಂಬೇಡ್ಕರ್ ಅಷ್ಟೆಲ್ಲ ವೈಜ್ಞಾನಿಕವಾಗಿ ಚಿಂತೆ ಮಾಡೋರು. ಹೆಂಗಿದು ಪುನರುಜ್ಜೀವನ? ಸತ್ತ ಮೇಲೆ ಮತ್ತೆ ನಾವು ಹುಡ್ತೀವ? ಅದೇ ಅಂಬೇಡ್ಕರ್ ಯಾಕೆ ಹಿಂಗೆ ಹೇಳಿದ್ರು, ಈ ಪ್ರತಿಜ್ಞೆ ಹೇಳ್ಕೊಟ್ರು ಅಂತ ಹೇಳಿ ನಮ್ಗೆ ಬರುತ್ತೆ. ಅದನ್ನ ನಾವು ಅಂಬೇಡ್ಕರ್ ಚಿಂತನೆಗಳ ಮೂಲಕ ಅರ್ಥ ಮಾಡ್ಕೊಳ್ಳೋದಾದ್ರೆ, ಅಲ್ಲಿ ಅಂಬೇಡ್ಕರ್ ಹೇಳುವಂತಹ ಪುನರುಜ್ಜೀವನ ಏನಿದೆ, ಪುನರ್ಜನ್ಮ ಏನಿದೆ,
ಅದು ನಾವು ದೈಹಿಕವಾಗಿ ಸತ್ತ ಮೇಲೆ ಸಿಗುವ ಮತ್ತೊಂದಲ್ಲ, ನಾವು ಈ ಒಂದು ಜಾತಿ ಮತ ಸಂಕೋಲೆಯಲ್ಲಿ ಒಂದು ಜನ್ಮ ನಾವೇನು ಕಳೆದಿರ್ತೀವಿ, ನೀನು ಬುದ್ಧನಾದ ಮೇಲೆ, ಬುದ್ಧ ಧರ್ಮವನ್ನು ಒಪ್ಕೊಂಡ ಮೇಲೆ ಅದರಿಂದ ಸಂಪೂರ್ಣ ಕಳಿಸಿಕೊಂಡು ನೀನು ಹೊಸ ಮನುಷ್ಯನಾಗಿ ಬದಲಾಗ್ತೀಯ. ಈ ಹೊಸ ಮನುಷ್ಯನಾಗುವಂತಹ ಕ್ರಿಯೆ ಏನಿದೆ ಇದನ್ನೇ ಪುನರ್ಭವ ಪುನರ್ಜನ್ಮ ಅಂತೇಳಿ ಅಂಬೇಡ್ಕರ್ ಅವರು ಹೇಳುವಂಥದ್ದು. ಸೊ ಇಲ್ಲಿ ಅಂಬೇಡ್ಕರ್ ಒಂದು ಬಹಳ ಪ್ರಸಿದ್ಧವಾದ ಒಂದು ಮಾತಿದೆ, ಕಲ್ಟಿವೇಶನ್ ಆಫ್ ಮೈಂಡ್ ಈಸ್ ದ ಅಲ್ಟಿಮೇಟ್ ಏಮ್ ಆಫ್ ಹ್ಯೂಮನ್ ಕೈಂಡ್ ಅಂತ. ಅಂದರೆ ಮನಸ್ಸಿನ ನಿರಂತರವಾದ ಬೆಳವಣಿಗೆ ಮನುಕುಲದ ಅಂತಿಮ ಗುರಿಯಾಗಬೇಕು ಅಂತ. ನಮ್ಮ ಈ ಒಂದು ಸರ್ಕಾರ ಅಥವಾ ಪೊಲಿಟಿಕಲ್ ಎಕಾನಮಿ ಇಂತ ವಿಷಯ ಬಂದಾಗ ದೇಶವನ್ನು ಹೇಗೆ ಕಟ್ಟಬೇಕು ಅಂತ ಬಂದಾಗ ಗಾಂಧಿಯನ್ ಫಿಲಾಸಫಿ ಮತ್ತೆ ಅಂಬೇಡ್ಕರ್ ಫಿಲಾಸಫಿ ಬಂದಾಗ ಗಾಂಧಿ ಏನ್ ಹೇಳ್ತಾರೆ, ನಮ್ಮ ಏನು ಯೂನಿಟ್ ಆಫ್ ದ ಡೆವಲಪ್ಮೆಂಟ್ ಗ್ರಾಮ ಆಗಬೇಕು, ಗ್ರಾಮ ಸ್ವರಾಜ್ಯ ಆಗಬೇಕು ಅಂತ. ಆದರೆ ಅಂಬೇಡ್ಕರ್ ಅವರದ್ದು ವಾದ ಏನು ಅಂತ ಹೇಳಿದ್ರೆ, ಗ್ರಾಮ ಆದ್ರೆ ಈ ದೇಶ ಉದ್ಧಾರ ಆಗಲ್ಲ, ಯಾಕಂದ್ರೆ ಗ್ರಾಮ ಅಂದ್ರೆ ಮತ್ತಲ್ಲೊಂದು ಜಾತಿಯ ವ್ಯವಸ್ಥೆ ಅದು. ಸೊ ಇಲ್ಲಿ ಯೂನಿಟ್ ಆಫ್ ಡೆವಲಪ್ಮೆಂಟ್ ವಿಲೇಜ್ ಅಲ್ಲ, ಇಂಡಿವಿಜುವಲ್, ಪ್ರತಿಯೊಬ್ಬ ವ್ಯಕ್ತಿ ಆಗಬೇಕು ಅಂತೇಳಿ ಇಡೀ ಅಂಬೇಡ್ಕರ್ ಫಿಲಾಸಫಿಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಅಂಬೇಡ್ಕರ್ ಯಾವುದಕ್ಕೋಸ್ಕರ ಹೋರಾಟ ಮಾಡಿದ್ರು ತಮ್ಮ ಜೀವಿತ ಅಂತ ಹೇಳಿದ್ರೆ ಅದು ಮನುಷ್ಯರ ಇಂಡಿವಿಜುವಲ್ ವ್ಯಕ್ತಿಯ ಒಂದು ಘನತೆ ಮತ್ತು ವ್ಯಕ್ತಿಯ ಏಳಿಗೆ ಮತ್ತು ವ್ಯಕ್ತಿಯ ಬಿಡುಗಡೆಗೋಸ್ಕರ. ಈ ಒಂದು ವಿಷಯ ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಜಗತ್ತನ್ನ ಸಮಾಜವನ್ನ ನೋಡುವಂತಹ ಬಹುಶಃ ದೃಷ್ಟಿ ಬೇರೆಯಾಗಿ ಕಾಣ್ಬೋದು, ಅಥವಾ ಅಂಬೇಡ್ಕರ್ ಕೂಡ ನಮಗೆ ಬೇರೆಯಾಗಿ ಕಾಣ್ಬೋದು. ಮತ್ತು ಕೊನೆಯಲ್ಲಿ ಹಾಗಾದ್ರೆ ನಾವು ಅಂಬೇಡ್ಕರ್ ಅವರಿಗೆ ಯಾವ ರೀತಿಯಾಗಿ ಗೌರವವನ್ನು ಕೊಡಬಹುದು? ಈ ರೀತಿ ಸಭೆಗಳನ್ನು ಮಾಡಿಕೊಂಡು ಭಾಷಣಗಳನ್ನ ಮಾಡಿಕೊಂಡು ಇದ್ದರೆ ಅಲ್ಲ, ಅಷ್ಟಿಂದ ಮಾತ್ರ ಅಲ್ಲ, ಬೇಕು, ಇವೆಲ್ಲ ಬೇಕು. ಯಾಕಂದ್ರೆ ನಾವು ವಿಷಯಗಳನ್ನ ಚಿಂತನ ಮಂಥನಗಳನ್ನ ಮಾಡ್ತೀವಿ, ಹಲವಾರು ಥರದ ವಿಚಾರಗಳು ಬರ್ತವೆ. ಬಟ್ ನಿಜವಾಗಿಯೂ ಅಂಬೇಡ್ಕರ್ ಎಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ನಾನು ಒಬ್ಬ ಪತ್ರಕರ್ತ ಆಗಿದ್ದೀನಿ. ಪತ್ರಕರ್ತನಾಗಿದ್ದರೆ ಅಂಬೇಡ್ಕರ್ ಅಫ್ಕೋರ್ಸ್ ಅಂಬೇಡ್ಕರ್ ಪತ್ರಿಕೆಗಳನ್ನು ನಡೆಸಿದ್ರು, 5 ಪತ್ರಿಕೆಗಳನ್ನು ನಡೆಸಿದ್ರು. ಮೂಕನಾಯಕ, ಬಹಿಷ್ಕೃತ ಭಾರತ, ಸಮತ, ಜನತಾ, ಪ್ರಬುದ್ಧ ಭಾರತ. ಅವ್ರು ಹೇಳಿದ್ರು ಅನ್ಟಚಬಲ್ಸ್ ಡೋಂಟ್ ಹ್ಯಾವ್, ಯಾತಕ್ಕಾಗಿ ನಡೆಸಿದ್ರು ಅದನ್ನ ನಾನೊಬ್ಬ ಪತ್ರಕರ್ತನಾಗಿ ಅರ್ಥ ಮಾಡಿಕೊಂಡು ಆ ರೀತಿಯಲ್ಲೇ ನಡೆಸಿದ್ರೆ ನಾನು ಅಂಬೇಡ್ಕರ್ಗೆ ಕೊಡುವ ಒಬ್ರು ಅಧಿಕಾರಿ ಇರ್ತಾರೆ. ಇವಾಗ DC ಒಬ್ರು ವರ್ಗಾವಣೆ ಮಾಡ್ತಾ ಇದ್ರ, ಇನ್ ಯಾವುದೇ ಇದನ್ನ ಮಾಡ್ತಿರ್ಲಿಲ್ಲ, ಸಮುದಾಯಗಳ ಏಳಿಗೆಗೋಸ್ಕರ ಕೆಲಸ ಮಾಡ್ತಿದ್ರು. ಸೊ ನಾನು ಈ ಸ್ಥಾನದಲ್ಲಿ ನಾನು ಅಂಬೇಡ್ಕರ್ ಆಗಿದ್ರೆ ಏನ್ ಮಾಡ್ತಾ ಇದ್ರು ಅಂತ ಹೇಳಿ ಯೋಚನೆ ಮಾಡಿಕೊಂಡು ಕೆಲಸ ಮಾಡ್ಬೇಕಾಗುತ್ತೆ. ಅಥವಾ ನೀವೊಬ್ರು ಸ್ಕಾಲರ್ ಆಗಿದ್ರೆ, ಒಬ್ಬ ರಿಸರ್ಚ್ ಮಾಡ್ತಾ ಇದ್ರಿ, ಆ ರಿಸರ್ಚ್ ಕೂಡ ಅಂಬೇಡ್ಕರ್ ಎಂತ ಒಂದು ಪರಿಪೂರ್ಣ ವ್ಯಕ್ತಿತ್ವ ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರು ಕೈ ಆಡಿಸದ ಯಾವುದೇ ಇದಿಲ್ಲ. ಅವರು ಸ್ಕಾಲರ್ ಆಗಿದ್ರು, ಅವರು ಆಫೀಸರ್ ಇನ್ ದಿ ಸೆನ್ಸ್ ಅವರು ಮಿನಿಸ್ಟರ್ ಆಗಿದ್ರು, ಅವರು ದೊಡ್ಡ ವಾಗ್ಮಿ ಆಗಿದ್ರು, ಒಬ್ಬ ದೊಡ್ಡ ಪಾರ್ಲಿಮೆಂಟೇರಿಯನ್ ಆಗಿದ್ರು, ಸಂಸದೀಯ ಪಟು ಆಗಿದ್ರು. ಅವರ ಎದುರುಗಡೆ ವಾದ ಮಾಡಲಿಕ್ಕೆ ಯಾರಿಗೂ ಆಗ್ತಿರ್ಲಿಲ್ಲ, ಅಷ್ಟೊಂದು ಇದಿತ್ತು. ಪ್ರತಿಯೊಂದರಲ್ಲೂ ಕೂಡ ಅವರ ಒಂದು ಪರಿಪೂರ್ಣತೆ ಅದು ನಮಗೆ ಮಾದರಿ ಆಗಬೇಕು. ಮತ್ತು ಅದನ್ನ ಯಾತಕ್ಕೋಸ್ಕರ ಮಾಡ್ತಿದ್ರು? ಅಂಬೇಡ್ಕರ್ ಅವ್ರ ಹೆಸರು ಮಾಡಕ್ ಮಾಡ್ತಿದ್ರ, ನಾನು ಇಡೀ ಜಗತ್ತಲ್ಲೇ ಫೇಮಸ್ ಆಗಬೇಕು, ಒಂದೊಂದು ದಿವಸ ಫೇಮಸ್ ಆಗ್ತೀನಿ ಅಂತ ಖಂಡಿತ ಯಾವತ್ತೂ ಕೂಡ ಅವರು ಕೆಲಸ ಮಾಡಿಲ್ಲ. ಆದರೆ ಅವರು ಮಾಡಿದ ಕೆಲಸ ಇವತ್ತು ನಮಗೆ ಅದರಿಂದ ಪ್ರಯೋಜನ ಆಗ್ತಾ ಇದೆ, ಮುಂದಿನ ಪೀಳಿಗೆಗೆ ಪ್ರಯೋಜನ ಆಗ್ತಾ ಇದೆ, ಇನ್ನು ಮುಂದಿನ ಪೀಳಿಗೆಗಳಿಗೆ ಪ್ರಯೋಜನ ಆಗ್ತಿದೆ. ಈ ಕಾರಣಕ್ಕೋಸ್ಕರ ನಾವು ಇವತ್ತು ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ತಾ ಇದ್ದೇವೆ. ಹಾಗಾಗಿ ನಾವು ಫೇಮಸ್ ಆಗಬೇಕು, ನಾವು ಸಾಧನೆಯನ್ನ ಮಾಡಬೇಕು, ನಾವು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಯಾರು ಕೂಡ ಕೆಲಸ ಮಾಡಬಾರ್ದು. ಆದರೆ ಅದರ ಅಲ್ಟಿಮೇಟ್ ಏಮ್ ಏನು, ಅದು ಯಾರಿಗೆ ಪ್ರಯೋಜನ ಆಗತ್ತೆ ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡ್ತೀವಿ. ನಾವು ಒಬ್ಬ ಮೇಷ್ಟ್ರ್ ಆಗಿದ್ರೆ, ಇನ್ಫ್ಯಾಕ್ಟ್ ಅವರು ಮೇಷ್ಟ್ರ್ ಆಗಿ ಕೂಡ ಸಕ್ಸಸ್ಫುಲ್ ಮೇಷ್ಟ್ರ್. ಅಲ್ಲಿ ಅವರಿಗೆ ಸಿಡನಾಮ್ ಕಾಲೇಜಲ್ಲಿ ಅಷ್ಟೊಂದು ಅವಮಾನ ಆಗ್ತಾ ಇದ್ರು ಕೂಡ ಇಡೀ ಕಾಲೇಜಿನ ಕೇವಲ ಒಂದು 5-6 ತಿಂಗಳಲ್ಲಿ ಇಡೀ ಕಾಲೇಜಿನ ವಿದ್ಯಾರ್ಥಿಗಳು ಅವರನ್ನ ಪ್ರೀತಿಸಲು ಶುರು ಮಾಡಿದ್ರು. ಅಷ್ಟು ಅಗಾಧವಾದ ಜ್ಞಾನವನ್ನ ಅವರು ವಿದ್ಯಾರ್ಥಿಗಳಿಗೆ ಹಂಚಿಕೊಳ್ತಾ ಇದ್ರು. ಅವರು ಲಾಯರ್ ಆಗಿದ್ರು. ಆ ಲಾಯರ್ ಆಗಿದ್ದಾಗ ಕೂಡ ಅವ್ರನ್ನ ಪೂರ್ ಮ್ಯಾನ್ಸ್ ಲಾಯರ್ ಅಂತ ಕರಿತಾ ಇದ್ರು.
ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಖಂಡಿತವಾಗಿಯೂ ಕೂಡ ಅಂಬೇಡ್ಕರ್ ಅವರ ಚಿಂತನೆಗಳು ಮುಂದೆ ಹೋಗ್ತವೆ. ಅವ್ರು ಹೇಳಿದ್ರಲ್ಲ, ರಥವನ್ನ ಹಿಂದಕ್ಕೆ ಎಳಿಬೇಡಿ ಅಂತೇಳಿ. ನಾವು ಮುಂದಕ್ಕೆ ಎಳಿತಾವಿಲ್ವೋ ಅದು ಹಿಂದಕ್ಕೆ ಹೋಗದ ಹಾಗೆ, ವಿಮೋಚನೆ ರಥ ಹಿಂದಕ್ಕೆ ಹೋಗದ ರೀತಿಯಲ್ಲಿ ಕನಿಷ್ಠ ತಡೆದು ನಿಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ವಾಸ್ತವ ಬೇರೆನೇ ಇದೆ. ಒಂದೇ ಉದಾಹರಣೆಯನ್ನು ಕೊಟ್ಟು ನಾನು ನನ್ನ ಮಾತನ್ನ ಮುಗಿಸ್ತೇನೆ. ಈಗಾಗಲೇ ಅವರು ಮೇಡಮ್ ಅಲೆಮಾರಿ ಇದರಿಂದ ಹೇಳ್ತಾ ಇದ್ರು, ಇತ್ತೀಚೆಗೆ ಒಳ ಮೀಸಲಾತಿ ತುಂಬಾ ಚರ್ಚೆಗಳೆಲ್ಲ ನಡೀತಾ ಇದೆ, ಪೇಪರ್ ಅಲ್ಲಿ ನೀವು ನೋಡ್ತಾ ಇದ್ದೀರ. ನಾಗಮೋಹನ್ ದಾಸ್ ಅವರು ನಿಜವಾಗಿಯೂ ಒಂದು ಯಾವ ಪೂರ್ವಗ್ರಹಗಳು ಇಲ್ಲದೇನೆ ಒಂದು ವರದಿಯನ್ನ ಕೊಡ್ತಾರೆ. ಅದರಲ್ಲಿ 59 SC ಯಲ್ಲಿರ್ತಕ್ಕಂಥ 59 ಜಾತಿಗಳನ್ನ ಇವರು ಕನಿಷ್ಠ ಅಂಬೇಡ್ಕರ್ ನಿಗಮದ ಹೆಸರು ಕೇಳಿಲ್ಲ. ಈ ಸಮುದಾಯದವರು ಅವರಿಗೆ ಯಾವ ಯೋಜನೆ ಅಂತ ಗೊತ್ತಿಲ್ಲ, SC PTSP ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅಂತಹ ಸಮುದಾಯಗಳು ಕೆಲವು ಸಮುದಾಯಗಳಲ್ಲಿ 200 ಜನ ಇದ್ದಾರೆ, ಒಂದು ಜಾತಿ ಒಳಗಡೆ 200 ಜನ ಇದ್ದಾರೆ. ಕೆಲವರಲ್ಲಿ ಗೋಸಂಗಿ ಲೋಕೇಶ್ ಸರ್ ಇದ್ದಾರೆ, ಹಾಗೇನೆ 5,000 ಜನ ಇದ್ದಾರೆ. ನಾನೇ ಅಧ್ಯಯನ ಮಾಡಿದಂತ ಒಂದು ಮಾಂಗಾರುಳಿ ಅಂತ ಸಮುದಾಯ, ಇದು ಕೇವಲ 5,000 ಜನ ಇದ್ದಾರೆ. ಇಂತಹ ಒಂದು ತಬಲಿ ಸಮುದಾಯಗಳು 59 ಜಾತಿಗಳಿದ್ದಾವೆ. ಅವರುಗಳಿಗೆ ನಿಜವಾಗಿಯೂ ಪ್ರಾತಿನಿಧ್ಯ ಬೇಕು. ಅವರುಗಳನ್ನ ಬೇರೆ ಯಾವುದೇ ಅವರಿಗೆ ದಾರಿನೇ ಇಲ್ಲ. ಈ ಸಂವಿಧಾನ ಏನಾದ್ರೂ ಸಕ್ಸಸ್ ಆಗ್ಬೇಕಂತ ಹೇಳಿದ್ರೆ ಫಸ್ಟ್ ಅಲ್ಲಿಂದ ಶುರು ಆಗ್ಬೇಕು. ಅವ್ರಿಗೆ 1% ಕೊಡಿ ಅಂತ ಮೊದಲು ಇದು ಮಾಡಿದ್ರು. ನಿನ್ನೆ ಏನಾಗಿದೆ, ಅವರಿಗೆ ABC C ಒಳಗಡೆ 5ರಲ್ಲಿ 1 ಅವ್ರು ದಡ ಸೇರಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಅಂಬೇಡ್ಕರ್ ಎಲ್ಲಿಟ್ಟಿದ್ದೀವಿ? ಹಾಗಾದ್ರೆ ಇದನ್ನ ನಾವು ಯೋಚನೆ ಮಾಡ್ಕೊಳ್ಳೋಣ ಮತ್ತು ನಮ್ಮ ಕೆಲಸದ ಕ್ಷೇತ್ರಗಳಲ್ಲಿ ನಾವು ಅಂಬೇಡ್ಕರ್ ಆಗಲಿಕ್ಕೆ ಪ್ರಯತ್ನ ಪಡೋಣ. ಒಬ್ಬ ಹೋರಾಟಗಾರ ಆಗಿ ಕೂಡ ಅಂಬೇಡ್ಕರ್ ಧೀಮಂತ ಹೋರಾಟಗಾರ. ಒಂದೇ ಘಟನೆಯನ್ನ ಹೇಳ್ತೀನಿ. ಕಾಳಾರಾಮ್ ಹೋರಾಟದ ಸಂದರ್ಭದಲ್ಲಿ ಬಹಳ ಟೆನ್ಷನ್ ಕ್ರಿಯೇಟ್ ಆಗಿತ್ತು. ಅಲ್ಲಿ ಸವರ್ಣೀಯರು ಇವರೆಲ್ಲ ನುಗ್ಗು ಬಿಡ್ತಾ ಇದ್ದಾರೆ ಅಂತ ಇದು ಮಾಡಿದ್ರು. ಆವಾಗ ಒಂದು ದೊಡ್ಡ ಗುಂಪು ಹಲ್ಲೆ ಮಾಡಲಿಕ್ಕೆ ಬರ್ತಾ ಇದೆ ಅಂಬೇಡ್ಕರ್ ಮೇಲೆ ಅಂತ ಹೇಳಿ ಒಂದು ಪುಕಾರ ಹೇಳುತ್ತೆ. ಆವಾಗ ಗಾಯಕ್ವಾಡ್ ಅವರು ಬಂದ್ಬಿಟ್ಟು ಅವ್ರ ಹತ್ರ ಇನ್ನೊಬ್ರು ಹೇಳ್ತಾರೆ, ಈಗ ಆಗ್ತಾ ಇದೆ ಅಂತ ಹೇಳಿ. ಗಾಯಕ್ವಾಡ್ ಅವರು ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಮೇಲೆ ಹಲ್ಲೆ ಮಾಡಕ್ಕೆ ಬರ್ತಾ ಇದ್ದಾರೆ, ಹಾಗಾಗಿ ನಿಮಗೆ ಟಾಂಗಾ ರೆಡಿ ಇದೆ, ನಿಮಗೆ ಎಸ್ಕೇಪ್ ಆಗೋದಕ್ಕೆ ನಾವೊಂದು ಟಾಂಗಾ ವ್ಯವಸ್ಥೆ ಮಾಡಿದ್ದೀವಿ, ದಯವಿಟ್ಟು ಬಂದು ನೀವು ಎಸ್ಕೇಪ್ ಆಗ್ಬಿಡಿ ಅಂತ ಹೇಳಿ. ಆವಾಗ ಅವರು ಹೇಳುವ ಮಾತು ಹೇಗೆ ಇತ್ತು ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರು, ನೀವು ನನಗೆ ತುಂಬಾ ಕೆಟ್ಟ ಸಲಹೆ ಕೊಡ್ತಾ ಇದ್ದೀರಿ. ನಾನು ಒಬ್ಬ ಸೈನಿಕನ ಮಗ ಅನ್ನೋದು ನಿಮ್ಗೆ ನೆನಪಿರ್ಲಿ. ನಾನು ಇಲ್ಲಿದ್ದು ಹೆದರ್ಕೊಂಡು ಈ ಜಾಗ ಬಿಟ್ಟು ಓಡಿ ಹೋಗೋ ಕೆಲಸನ ನಾನು ಮಾಡೋದಿಲ್ಲ. ನನ್ನ ಪ್ರಾಣ ಹೋದ್ರು ಕೂಡ ಸರಿ, ಅದರಲ್ಲೂ ಕೂಡ ನನ್ನನ್ನು ಅನ್ಕೊಂಡು ಇಷ್ಟೊಂದು 1000 ಜನ ಇಷ್ಟು ಜನ ಇಲ್ಲಿ ಬಂದು ಹೋರಾಟ ಮಾಡ್ತಿರುವಾಗ ನಾನೊಬ್ಬ ಎಸ್ಕೇಪ್ ಆದ್ರೆ ಎಷ್ಟು ಸರಿ ಅಲ್ಲ. ಆ ಕೆಲಸ ನಾನು ಯಾವತ್ತೂ ಮಾಡಲಾರೆ ಅಂತ ಹೇಳ್ತಾರೆ. ಇದು ಅವರಲ್ಲಿದ್ದಂತಹ ಒಬ್ಬ ಹೋರಾಟಗಾರನ ದಿಟ್ಟತನ. ಈ ಒಂದು ಅಂಬೇಡ್ಕರ್ ಅವರ ಒಂದು ಸ್ಕಾಲರ್ಶಿಪ್, ಅವರ ಒಂದು ಪಾಂಡಿತ್ಯ, ಅವರ ಒಂದು ಚಿಂತನೆ, ಅವರೊಬ್ಬ ಸ್ಟೇಟ್ಸ್ಮನ್ಶಿಪ್, ಪ್ರತಿಯೊಂದು ಕೂಡ ನಮಗೂ ಮತ್ತು ನಮ್ಮ ಮುಂದಿನ ಪೀಳಿಗೆಗೂ ಪ್ರತಿಯೊಬ್ಬರಿಗೂ ಕೂಡ ಅದು ಮಾದರಿ ಆಗ್ತಾನೆ ಹೋಗ್ಬೇಕು. ಈ ಎಲ್ಲ ವಿಚಾರಗಳು ಹೆಚ್ಚೆಚ್ಚು ಪಸರಿಸ್ತಾನೆ ಹೋಗ್ಲಿ. ಮತ್ತು ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಮಾಡಿದಂತಹ ನಿಮಗೆ ನಾನು ಮನತುಂಬಿ ವಂದಿಸ್ತಾ, ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ 2 ಮಾತುಗಳಿಗೆ ಅವಕಾಶ ಕೊಟ್ಟು, ಹಾಗೂ ನಾನು ಬರೆದಿರ್ತಕ್ಕಂಥ ನಮ್ಮ ಸಂವಿಧಾನ ಅನ್ನೋ ಒಂದು ಪುಸ್ತಕ, ಈಗಾಗಲೇ ಹಲವಾರು ಸಂವಿಧಾನದ ಬಗ್ಗೆ ಇದ್ರೂ ಕೂಡ ಇನ್ನೊಂದಿಷ್ಟು ಸ್ವಲ್ಪ ಅಧ್ಯಯನ ಮಾಡಿ ಅಂಬೇಡ್ಕರ್ ಅವರ ಕೆಲವು ಚಿಂತನೆಗಳನ್ನ ಆದಷ್ಟು ಅದರಲ್ಲಿ ಅಥವಾ ಅವರ ಒಂದು ಇನ್ಸೈಟ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ನಾನು ಬರೆದಿರ್ತಕ್ಕಂಥ ಪುಸ್ತಕ. ಇದನ್ನ ಇವತ್ತು ಈ ಕಾರ್ಯಕ್ರಮದಲ್ಲಿ ಇನ್ನು ಉಚಿತವಾಗಿ ಸಂಸ್ಥೆಯವರು ನೀಡ್ತಾ ಇದ್ದಾರೆ. ನಾನು ಅವರಿಗೆ ಆಭಾರಿಯಾಗಿದ್ದೇನೆ ಮತ್ತು ನನ್ನ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ, ಈ ರೀತಿಯಾಗಿ ನಾವು ವಿಚಾರಗಳನ್ನ ಹೆಚ್ಚಿಗೆ ಹರಡ್ತಾ ಹೋಗೋಣ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಪಕ್ಷದಲ್ಲಿ ನಮ್ಮ ಪ್ರತಿನಿಧಿಗಳಾಗಿ ಹೋಗಿ ಕಾನೂನು ಮಾಡತಕ್ಕಂಥವರಿಗೆ
ನಮ್ಮ ಪರವಾಗಿ ಬಂದಿರತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅವರು ಎಷ್ಟು ಮಟ್ಟಿಗೆ ಬಾಧ್ಯಸ್ಥರಾಗ್ತಾರೆ ಅಂತಕ್ಕಂಥ ವಿಚಾರ ಎಲ್ಲ ಏಟುಚಟ್ಟಾಗಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭೀಮ್, ಜೈ ಅಂಬೇಡ್ಕರ್, ಜೈ ಸಂವಿಧಾನ. ಈಗಾಗಲೇ ಹೊಟ್ಟೆ ಬೇಡ ಆಗ್ತಾ ಇದೆ. ದಯವಿಟ್ಟು ನಾನೇನು ಭಾಷಣಕಾರನಲ್ಲ. 3 ಹಂತದ ಭಾಷಣಕಾರಿದ್ದಾರೆ. ಒಂದು ರಾಜಕಾರಣಿಗಳು, 2ನೇದು ವಿದ್ವಾಂಸರು, 3ನೇದು ಹೋರಾಟಗಾರರು. ನಾವೇನಿದ್ರು ಅಧಿಕಾರಿಗಳು ಕೇವಲ ಕೆಲಸ ಮಾಡೋ ಕಡೆ ಗಮನ ಹರಿಸ್ತಕ್ಕಂಥದ್ದು. ಆದರೆ ಇದೊಂದು ಸುಂದರ ಕಾರ್ಯಕ್ರಮ, ಐತಿಹಾಸಿಕ ಕಾರ್ಯಕ್ರಮ ಇದೆ ಅಂತ ಹೇಳಿ ಇಷ್ಟಪಡ್ತೀನಿ. ಯಾಕಂದ್ರೆ ಒಟ್ಟಿ ನಮ್ಮೊಡನೆ ಮೇಲಿಲ್ಲ, ನಿಮ್ಮೆಲ್ಲರ ಜೊತೆ ಕೂತಿದ್ರು ನಮ್ಮ ನಟರಾಜ್ ಸರ್, ರಾಜಪ್ಪ ಸರ್ ಫೋನ್ ಮಾಡಿದ್ರು, ನಟರಾಜ್ ಸರ್ ಫೋನ್ ಮಾಡಿದ್ರು. ನಮ್ಗೆ ಮತ್ತೆ ಅವ್ರು ಆಲ್ರೆಡಿ ಈ ರೀತಿ ಮಾಡ್ಬೇಕು ಅಂತ ಹೇಳಿ ಕೂತಿದ್ರು. ನಂತರ SST ನೌಕರ ಸಂಘದ ನಾವು ಸೇರ್ಸ್ಕೊಂಡು ಮಾಡೋಣ ಅಂತ ಹೇಳಿ ಒಂದಿನ ಮೀಟಿಂಗ್ ಕರೆದ್ರು. ಮೀಟಿಂಗ್ ಕರೆದಿದ್ದ ದಿನ ಯಾವಾಗಿತ್ತು ಅಂದ್ರೆ ಜ್ಯೋತಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆ. ನಮಗೆ ಯಾರಿಗೂ ಗೊತ್ತಿಲ್ಲ, ನಾವು ವಿದ್ವಾಂಸರೇ ಓದಿದೀವಿ, ನಮಗೆ ಗೊತ್ತಿಲ್ಲ. ಅವತ್ತು ಇದನ್ನ ಈ ಕಾರ್ಯಕ್ರಮ ಹೇಗ್ ಮಾಡಬೇಕು ಅಂತೇಳಿ ಚರ್ಚೆ ಆಗಿ ಅವತ್ತೇ ಫುಲೆ ಅವರ ಜನ್ಮ ದಿನಾಚರಣೆ ಅಲ್ಲೇ ಆಚರಣೆ ಮಾಡಿದ್ವಿ. ಅಂತ ದಿನದಂದು ಎಲ್ಲಾ ಸಂಘಟನೆಗಳು ಸೇರಿ ಏನಾಗಿದೆ, ಕೇವಲ ಅಂಬೇಡ್ಕರ್ ಅಂದ್ರೆ SST ಸಮುದಾಯಕ್ಕೆ ಮಾತ್ರ ಮೀಸಲಾತಿ ಕೊಟ್ಟಿರ್ತಾರೆ, ಅವ್ರು ಮಾತ್ರ ಸ್ಮರಣೆ ಮಾಡ್ತಿದ್ದಾರೆ, ಅವ್ರನ್ನ ವಿರೋಧ ಮಾಡಬೇಕು ಅನ್ನೋ ಕಾಲಘಟ್ಟದಲ್ಲಿ ಇಷ್ಟೆಲ್ಲ ಸಂಘಟನೆಗಳು, 7 ಸಂಘಟನೆಗಳು ಸೇರಿ ಕಡಿಮೆ ಅವಧಿಯಲ್ಲಿ ತೀರ್ಮಾನ ತಗೊಂಡು ಸಂಖ್ಯೆ ಮುಖ್ಯ ಅಲ್ಲ, ಸೇರ್ತಕ್ಕಂಥ ವ್ಯಕ್ತಿಗಳು ಮುಖ್ಯ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮ ಆಯೋಜಕರ ವೇದಿಕೆಯಲ್ಲಿ ಉಪಸ್ಥಿತರು ಎಲ್ಲ ನನ್ನ ಹಿರಿಯರೇ. ಯಾಕಂದ್ರೆ ಸಮಯದ ಅಭಾವ, ನಾನು ಒಬ್ಬೊಬ್ಬರ ಹೆಸರು ಹೇಳಲ್ಲ. ಹಾಗೆ ಈ ಕಾರ್ಯಕ್ರಮ ಅಂತಿಮ ಘಟ್ಟ ತಲುಪುವವರಿಗೆ ತರಲ ಸಾವಕಾಶದಿಂದ ಕೂತಿರ್ತಕ್ಕಂಥ ನನ್ನ ಬಂಧುಗಳೇ, ಸ್ನೇಹಿತರೆ, ಬಹಳ ಸಂಘಟನೆಯಲ್ಲಿ ತೊಡಗಿಸ್ತಕ್ಕಂಥ ಎಲ್ಲ ಪ್ರಮುಖರು ಮುಂದಿದ್ದೀವಿ. ಇಲ್ಲಿ ಇಷ್ಟೇ ಅಲ್ಲ, 4, 5, 6 ಸಂಘಟನೆಗಳು ಮಾತ್ರ ಮೇಲೆ ಕೂತಿದ್ದೀವಿ. ಪ್ರತಿಯೊಬ್ಬರು ನನ್ನ ಜಾತಿಯ ಒಳಪಂಗಡಗಳು, ಅದರ ನಡುವೆ ನಾವೆಲ್ಲ ಬೆಳೀತಾ ಬರ್ತಾ ಇದ್ದೀವಿ. ಯಾರೇ ದಾರ್ಶನಿಕರ ಜಯಂತಿ ಮಾಡ್ಬೇಕಾದ್ರೆ ಜಾತಿಗೆ ಸೀಮಿತಗೊಳಿಸದೆ ಎಲ್ಲಾ ಸಂಘಟನೆಗಳು ಮುಂದಿನಲ್ಲಿ ಒಂದಾಗಿ ಇಂಥ ಕಾರ್ಯಕ್ರಮಗಳನ್ನ ಅದ್ದೂರಿಯಾಗಿ ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡಿದ್ರೆ ಮಾತ್ರ. ನಿನ್ನೆನೆ 15 ದಿನ ರಜೆ ಹಾಕಿ ನಿನ್ನೆನೆ ಅವ್ರು ತೆರಬೇಕಿತ್ತು. ಇದೊಂದು ಕಾರ್ಯಕ್ರಮಕ್ಕಾಗಿ ಇವತ್ತು ಅವರು ಈ ಒಂದು ಸಂವಿಧಾನ ನಡೆಯಲ್ಲಿ ಹೇಳಿದ್ರು. ಎಲ್ಲ ಜೀವನ ಚರಿತ್ರೆಗಳು ಹೇಳ್ಕೊಂಡು ಬಂದಿದ್ದಾರೆ ಅಂಬೇಡ್ಕರ್. ಆ ಜೀವನ ಚರಿತ್ರೆಗಳಲ್ಲಿ ನಮ್ಮ ಕುಬೇರ್ ಸರ್ ಸಂಪೂರ್ಣ ನಾವು ಯಾರು ಮಾತಾಡಕ್ಕೆ ಮುಂದೆ ಏನು ಓದಿಲ್ಲ. ಆದ್ರೆ ಆ ಚಿಂತನೆಗಳು ಏನಿದೆ ಕೇವಲ ಭಾಷಣಕ್ಕೆ ಸೀಮಿತ ಆಗಬಾರ್ದು ಅಂತ ಹೇಳಿದ್ರು. ಬಟ್ ಒಂದು ಸರ್, ಚಿಂತನೆಗಳು ನಡೀತಾನೆ ಇರ್ಬೇಕು ಸರ್. ಯಾಕಂದ್ರೆ ಅಂಬೇಡ್ಕರ್ ಅವರ ಚಿಂತನೆ ಆಗಿ, ದಾರ್ಶನಿಕರ ಚಿಂತನೆ ಆಗಿ ಪ್ರತಿ ಕಾಲಘಟ್ಟಕ್ಕೂ ಅದು ಅನ್ವಯಿಸ್ತವೆ ಸರ್. ಆಯಾ ಕಾಲಘಟ್ಟಕ್ಕೆ ಬರ್ತಕ್ಕಂಥ ಪ್ರತಿ ವರ್ಷಕ್ಕೂ ಸಹ ಆ ಚಿಂತನೆ ನಡೀಬೇಕಾಗತ್ತೆ. ಪ್ರತಿ ಬಾರಿ ಕೇವಲ ಅಂಬೇಡ್ಕರ್ ಜನ್ಮ ದಿನಾಚರಣೆ ಒಂದು ಮಾಡ್ಬಿಟ್ಟು ನಾವು ಇವತ್ತು ಮಾತಾಡಿ ಹೋಗೋದಲ್ಲ. ಮೊನ್ನೆ ನಾವು ಏನ್ ತೀರ್ಮಾನ ತಗೊಂಡಂಗೆ ದಾರ್ಶನಿಕರ ಜನ್ಮ ದಿನಾಚರಣೆ ಆಚರಣೆ ಮಾಡೋಣ ಅಂತ ಹೇಳಿದ್ದಾರೆ ಸರ್. ನಮ್ಮ ಜೊತೆ ನಮ್ಮ SC/ST ನೌಕರ ಸಂಘ ಇರುತ್ತೆ. ಹಾಗೆ ಎಲ್ಲಾ ಸಂಘಟನೆಗಳನ್ನ ಸೇರ್ತಕ್ಕಂಥ ಒಂದು ಕೆಲಸ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ, ಈ ಚಿಕ್ಕದಾಗಿ ಚೊಕ್ಕದಾಗಿ ಇತಿಹಾಸ ಸೇರ್ತಕ್ಕಂಥ ಕಾರ್ಯಕ್ರಮ ಇವತ್ತು ನಟರಾಜ್ ಸರ್ ಮತ್ತು ರಾಜಪ್ಪ ಸರ್ ಮತ್ತೆ ಅವರ ಎಲ್ಲಾ ಸಂಘಟನೆಗಳ ಪ್ರಮುಖರು ನಮ್ಮ ಜೊತೆ ಸೇರಿ ಮಾಡಿದ್ದಾರೆ. ನಮಗೆಲ್ಲರೂ ನಾನು ಅಭಿನಂದನೆ ಹೇಳ್ತಾ, ಇನ್ನು ಮುಂದೆ ಈ ಜಯಂತಿ ಜೊತೆ ಯಾವುದೇ ಜಯಂತಿನ ಆಚರಣೆ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರು ಭಾಗವಹಿಸಿ ಅಂತ ನಮ್ಮಲ್ಲಿ ಕೋರ್ತಾ ನನಗೆ ಅವಕಾಶ ಕೊಡೋದಕ್ಕೆ ತಮ್ಮೆಲ್ಲರಿಗೂ ಒಂದಿಸಿದ 2 ಮಾತನ್ನ ಮುಗಿಸ್ತೇನೆ. ದಯವಿಟ್ಟು ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಇರುತ್ತೆ. ತಾವೆಲ್ಲ ಸಾವಕಾಶದಿಂದ ಇಲ್ಲಿವರೆಗೂ ಕೂತಿದ್ದೀರಿ. ತಾವೆಲ್ಲರೂ ಸಾವಕಾಶದ ಉಪಹಾರ ಸೇರಿಸಿ ತಾವು ಹೇಳಬೇಕಾಗಿ ತಮ್ಮಲ್ಲಿ ಕೋರುತ್ತೇನೆ. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದ ಅಂಗವಾಗಿ ಸಭೆಯಲ್ಲಿ ಸೇರಿದಂಥ ಎಲ್ಲ ಸಂಘದ, ಎಲ್ಲ ಜಾತಿ ಧರ್ಮದ ಮತ್ತು ಎಲ್ಲ ಸಂಸ್ಥೆಗಳ ಮುಖಂಡರುಗಳು ಭಾಗವಹಿಸಿ ಬಹಳ ಚಿಕ್ಕದಾಗಿ ಚೊಕ್ಕವಾಗಿ ನಿರ್ವಹಿಸಿರ್ತಾರೆ. ಒಂದು ಖುಷಿ ಏನಂದರೆ ನಮ್ಮ ಎಲ್ಲ ಮುಖಂಡರುಗಳು ಹೇಳೋದಂದರೆ ಈ ಒಂದು ಜಯಂತಿ ಕಾರ್ಯಕ್ರಮನ ಮುಂದಿನ ದಿನಗಳಲ್ಲಿ ಬೃಹತ್ ಸಂಖ್ಯೆಯಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ನಮ್ಮ ಶಿವಮೊಗ್ಗ ನಗರದಲ್ಲಿ ಮಾಡಿ ಇದು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ
ಹೆಸರು ಆಗೋ ರೀತಿಯಲ್ಲಿ ನಾವು ಮುಂದೆ ಮಾಡೋಣ ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ಇದ್ದಂಥ ಅಧ್ಯಕ್ಷರು, ಎಲ್ಲ ವಿಭಾಗದ ಅಧ್ಯಕ್ಷರಿಗೂ, ಎಲ್ಲ ಸಮಾಜದ ಎಲ್ಲ ಧರ್ಮದ ಮುಖಂಡರಿಗೂ, ಸಂಘ ಸಂಸ್ಥೆಗಳಿಗೂ ಮತ್ತು ಭಾಗವಹಿಸಿದ ಪತ್ರಕರ್ತರಿಗೂ ಮತ್ತು ಮಹಿಳಾ ಶಕ್ತಿಯವರಿಗೂ ಮತ್ತೆ ನೆರವೇರಿದಂಥ ಎಲ್ಲ ನಮ್ಮ ಆಶಯ ಹೊತ್ತ ಅಂಬೇಡ್ಕರ್ ಆಶಯ ಹೊತ್ತಂತ ಬಂದಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಆಗಿರಿ ಒಂದು ನಿಮಿಷ.